ಜೈ ಗುರುದೇವ ದತ್ತ. ರೂಪದಲ್ಲಿ ಅಸೀಮ, ಕಾರ್ಯದಲ್ಲಿ ನಿಸ್ಸೀಮ, ಲೀಲೆಯಲ್ಲಿ ಮಹಾಮಹಿಮ, ಗುಣದಲ್ಲಿ ಅಗಣಿತ ಸಂಪನ್ನ ಗುಣಧಾಮ, ಮುಗ್ಧ ಮಲ್ಲಿಕಾರ್ಜುನ ನಮ್ಮ ಸದ್ಗುರುವಿನ ಶುಭನಾಮ. ಓಂ ಶ್ರೀ ಸತ್ತುಪಾಸಿಯೇ ನಮಃ. ಪರಮಪೂಜ್ಯ ಸದ್ಗುರು ಶ್ರೀ ಸತ್ತುಪಾಸಿ ಅಪ್ಪಾಜಿಯವರ ಭಕ್ತರ ಅನುಭವ ಮಾಲಿಕೆಯಾದ ಸದ್ಭಕ್ತರ ಸ್ವಾನುಭವಾಮೃತ ಸಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ಸದ್ಗುರುವಿನ ಕುರಿತಾಗಿ, ಅವರ ಕೃಪೆಯ ಕುರಿತಾಗಿ, ತಮ್ಮ ಜೀವನದಲ್ಲಿ ನಡೆದಂಥ ಅನೇಕ ವಿಶೇಷವಾದಂಥ, ವಿಚಿತ್ರವಾದಂಥ ಮತ್ತು ಪ್ರಭಾವವನ್ನು ಬೀರಿದಂಥ ಕೆಲವು ಪ್ರಸಂಗಗಳನ್ನು ಹಂಚಿಕೊಳ್ಳಲಿಕ್ಕೆ ಆಗಮಿಸಿದ್ದಾರೆ ನಂದಿಹಳ್ಳಿ ಗ್ರಾಮದ ವಾಸಿಗಳಾದ ಶ್ರೀ ತಿಪ್ಪೇಸ್ವಾಮಿಯವರು. ಇವರು ಸಂಚಾರಿ ದತ್ತ ಸತ್ಸಂಗ ಎಂಬ ಒಂದು ಹಲವಾರು 23 ಹಳ್ಳಿಗಳ ಗ್ರಾಮಸ್ಥರು ಸೇರಿ ಒಂದೆಡೆ ಭಕ್ತಿಪೂರ್ವಕವಾಗಿ ನಡೆಸುವಂಥ ಒಂದು ಭಜನೆ ಸತ್ಸಂಗ ಕಾರ್ಯಕ್ರಮಗಳಲ್ಲಿ ಗುರುವಿನ ಆದೇಶದ ಅನುಸಾರವಾಗಿ ಬಹಳ ಶ್ರದ್ಧಾಭಕ್ತಿಯಿಂದ ಪಾಲ್ಗೊಳ್ಳುತ್ತಾ, ಎಲ್ಲರನ್ನೂ ಒಗ್ಗಟ್ಟಾಗಿ ಮುನ್ನಡೆಸುತ್ತಾ ಗುರುವಿನ ಭಜನೆ ಸತ್ಸಂಗವನ್ನು ಬಹಳ ಇಷ್ಟಪಟ್ಟು, ಬಹಳ ಶ್ರಮ ವಹಿಸಿ ಭಕ್ತಿಯಿಂದ ನಡೆಸ್ಕೊಂಡು ಬರ್ತಿದ್ದಾರೆ. ಮತ್ತು ತಮ್ಮ ಗುಂಪಿನ ಎಲ್ಲ ಸದಸ್ಯರನ್ನು ಕೂಡ ಅತ್ಯಂತ ಪ್ರೀತಿಯಿಂದ, ವಿಶ್ವಾಸದಿಂದ ಒಟ್ಟಾಗಿ ನಡೆಸಿಕೊಳ್ಳುತ್ತಾ ಗುರುವಿನ ಸನ್ನಿಧಿಗೆ, ಗುರುವಿನ ಆದೇಶದ ಅನುಸಾರವಾಗಿ ಸೇವೆಗೆ, ಭಕ್ತಿಗೆ, ಭಜನೆಗೆ ಆಗಮಿಸುತ್ತಿದ್ದಾರೆ. ಇಂಥ ವಿಶೇಷವಾದಂಥ ಸದ್ಭಕ್ತರ ಒಂದು ಅನುಭವಗಳನ್ನು ಇವತ್ತು ಕೇಳಿ ಧನ್ಯರಾಗೋಣ. ಜೈ ಗುರುದೇವ ದತ್ತ. ಶರಣು ಶರಣು ತಿಪ್ಪೇಸ್ವಾಮಿ ಅವರೇ. ನಮಸ್ತೆ. ಜೈ ಗುರುದೇವ ದತ್ತ. ಶರಣು ಶರಣು. ನೀವು ಇಡೀ ಸಂಚಾರಿ ದತ್ತ ಬಳಗದ ಪ್ರತಿನಿಧಿಯಾಗಿ ಇವತ್ತು ಈ ಸತ್ಸಂಗದಲ್ಲಿ ತಮ್ಮ ಅನುಭವನ ಹೇಳಕ್ ಬಂದಿದ್ದೀರಾ. ಮೊದಲಿಗೆ ಅಪ್ಪಾಜಿ ಅವ್ರ ವಿಚಾರ ನಿಮ್ಗೆ ಹೆಂಗ್ ಗೊತ್ತಾಯ್ತು? ಅವ್ರಿಗೆ ನಂಬಿಕೆ ಹೆಂಗ್ ಬಂತು? ದೊಡ್ಡರಿಗೆ ಯಾವಾಗ ಬಂದ್ರಿ? ನಿಮ್ದು ಇದೇನು ದತ್ತ ಬಳಗ ಇದೆ, ಹೇಗೆ ಇದೆಲ್ಲ ಪ್ರಾರಂಭ ಆಯ್ತು? ದಯವಿಟ್ಟು ತಿಳಿಸ್ಕೊಡಿ. ಒಂದೊಂದಾಗಿ ಪ್ರಸಂಗಗಳನ್ನ ಹೇಳ್ತಾ ಹೋಗಿ. ಶ್ರೀ ಸತ್ತುಪಾಸಿ ನಮಃ. ಶ್ರೀ ಸತ್ತುಪಾಸಿ ಕೃಪಾಶ್ವದಿಂದ ಹೇಳ್ತೀನಮ್ಮ. ನಾವು ಒಂದ್ಸರಿ ದಾವಣಗೆರೆಯಲ್ಲಿ ನಮ್ಮ ಹತ್ತಿರ ಹಾಸ್ಪಿಟ್ಲಿಗಿತ್ತು. ಅವಾಗ ಹಾಸ್ಪಿಟ್ಲಿಗೆ ನೋಡಕ್ಕೆ ಹೋಯ್ದು. ನಮ್ಮ ಹೂವಿನ ರಂಗಜ್ಜ ಅಂತ ಬೊಮ್ಮಳ್ಳಿ ನಮ್ಮ ಸಂಬಂಧಿಕರವರು, ನನಗೆ ಅಪ್ಪಾಜಿ ಆಗ್ಬೇಕು, ಅವರು ಬಂದಿದ್ರು. ಅವತ್ತು ನಾನು ಹೋದೆ, ಅವರು ಬಂದಿದ್ರು. ಅವಾಗ ನಮಗೆ ತುಂಬ ಹುಷಾರಿಲ್ದಂಗೆ ಆಯಿತು. ಹಂಗಾಗಿ ಬ್ಲಡ್ ಬೇಕಾಗಿತ್ತು. ಆ ಕ್ಷಣದಲ್ಲಿ ಎಲ್ಲ ಬ್ಲಡ್ಡಿಗೆ ಹುಡುಕಾಗ್ತಿತ್ತು. ನಮಗೆ ಟೆನ್ಷನ್ ಆಗಿತ್ತು, ಬ್ಲಡ್ ಬೇಕಾಗಿತ್ತು, ಯಾರು ಕೊಡ್ತಾರೇನೋ ಅಂತ. ಈ ನಮ್ಮ ರಂಗಜ್ಜ ಸುಮ್ಮನೆ ಬಿಡಪ್ಪ, ದತ್ತ ಬರ್ತಾನೆ, ಯಾರ ಕಳಿಸ್ತಾರೆ, ಅಪ್ಪಾಜಿ ನಂಬ್ರಿ, ಭಗವಂತ ಸ್ಮರಣೆ ಮಾಡ್ರಿ, ಕೊಡ್ತಾರೆ ಅಂತ ಕುಂತ್ಕೊಂಡ್ರೆ ಆ ತಕ್ಷಣ ನಮಗೆ ಟೆನ್ಷನ್ ಆಗಿಬಿಡುತ್ತೆ. ಅಯ್ಯೋ, ಆ ಕಡೆ ಈ ಕಡೆ ನೋಡಿದೆ. ತಕ್ಷಣನೇ ಅದು ಗುರು ಕೃಪೆ ಹೆಂಗಿದೆ, ತಕ್ಷಣ ಒಬ್ಬರು ಬಂದ್ಬಿಟ್ಟು ಎದುರುಗಡೆ ನಿಂತ್ಕೊಂಡು ಬ್ಲಡ್ ಬೇಕೇಣ, ನಾನು ಕೊಡ್ತೀನಿ ನಡ್ರಿ ಅಂದ. ಅದು ಎಂತ ಒಂದು ಆಶ್ಚರ್ಯ ಅಂದ್ರೆ, ಆ ಪರಮಾತ್ಮನಲ್ಲಿ ಬರೋ ಒಂದು ಸ್ಮರಣೆ ಮಾಡಿದ್ರೆ ಅವನು ತಾನಾಗಿ ತಾನು ಬರ್ತಾನಂತ ಎಲ್ಲೋ ಕೇಳಿದ್ದೆ. ಅವತ್ತು ನಿಜಾರೂಪವಾಗಿ ನನಗೆ ಅಪ್ಪರವ್ರ ದರ್ಶನ ಆಯ್ತು. ಏನ್ ಅಪ್ಪನ ಫೋಟೋ ನೋಡಿದೆ ಅಲ್ಲಿ ಮೆಡಿಕಲ್ ಶಾಪ್ ಅಲ್ಲಿ. ಇವ್ರ ಫೋಟೋದಾಗ ಇವ್ರು ಅನ್ನೋದಕ್ಕೂ ಸರಿ ಆಯ್ತು. ತಕ್ಷಣ ನಾವು ಬ್ಲಡ್ ಕೊಟ್ಟು. ಅವಾಗಿದ್ದು ಒಂದು ನಂಬಿಕೆ, ಒಂದು ದೃಢವಾಗಿರ್ತಕ್ಕಂಥ ಗುರು ಇದ್ದಾರೆ. ಗುರು ಸ್ಮರಣೆ ಮಾಡಿದ್ರೆ ಆ ಗುರು ಎಲ್ಲವನ್ನು ಪಾಪ ಅವನು ಕಳೀತಾನೆ, ಶರಣಾಗಬೇಕನ್ನೋದಕ್ಕೆ ಒಂದು ಆಸಕ್ತಿ ಬಂದು ನಮಗೆ ಅವತ್ತಿದ್ದ ಅಪ್ಪಯ್ಯನ ಒಂದು ಸ್ಮರಣೆದಾನ ಮಾಡ್ಕಂತ ವಿಶೇಷವಾದ ರೀತಿನಲ್ಲಿ ನಿಮಗೆ ಪರಿಚಯ ಆಗಿದೆ. ದೊಡ್ಡ ಮಾತದು, ಹೇಳಕ್ಕ ಹಸದಳದು. ಮತ್ತೆ ನೀವು ಆಶ್ರಮಕ್ಕೆಲ್ಲ ಯಾವಾಗ ಬಂದ್ರಿ? ಅವಾಗ ಒಂದ್ಸರಿ ರಂಗಜ್ ಅವರು ನಮಗೆ ಬಹಳ ಒತ್ತಡ ಹಂಗ ಆದ್ಮೇಲೆ ನಾವು ಬಿಟ್ಬಿಡಿ. ಮತ್ತೆ ನಾನು ಆಮೇಲೆ ಒಂದ್ ದಿವಸ ಬಹಳ ಗುರು ನಂಬ್ರು, ಪಾವನ ಆಗ್ರು, ನೀವು ಉದ್ಧಾರ ಆಗ್ರು. ನಮ್ಮ ಅಪ್ಪಾಜಿ ಯಾವಾಗ್ಲೂ ಬಡ್ಕಂತಾರೆ ನಮ್ಮ ರಂಗಜ. ಆಯ್ತಪ್ಪ ನಡಿ ಹೋಗೋಣ ಅಂತ ಒಂದ್ಸರಿ ಬಂದು ಒಂದು ಫಂಕ್ಷನ್ ಇಟ್ಕಂತೆಲ್ಲ. ಅವಾಗ ಎಲ್ಲ ಫಂಕ್ಷನ್ ಅಪ್ಪ ಸುಮ್ಮನೆ ಓಡಾಡ್ಕೊಂಡ ಯಾರಿಗೆ ನಮಸ್ಕಾರ ಮಾಡಕ ಗೊತ್ತಿಲ್ಲ. ಆಮೇಲೆ ಅಯ್ಯಪ್ಪ ಎಲ್ಲಿ ಬಿಡ್ತತ ಅಲ್ಲಿ ಬಿಡ್ತಿದ್ವಿ ನಾವು. ಅಪ್ಪ ನಮಗೆ ಗೊತ್ತಿಲ್ಲಲ್ಲ ಅಪ್ಪಯ್ಯನ. ಅವಾಗ ಅಪ್ಪನ ಅವತ್ತು ಒಂದು ಕ್ಷಣ ನಾವು ಸತ್ಯವಲ್ಲ ಅವನ್ನ ನೋಡಿದಾಗ ಅಪ್ಪಯ್ಯನ ಆ ರೋಮಾಂಚನ ದೃಶ್ಯ ನಮಗೆ ಹೆಂಗ ಆಕರ್ಷಣೆ ಆಯ್ತು ಅಂದ್ರೆ, ಅದು ಐಸ್ಕಂತೆ ಕಬ್ಲಕ್ಕೆ ಐಸ್ಕಂತೆ ಹೆಂಗಿರುತ್ತೆ ಹಂಗ ಅಂಟು ಬಿದ್ದ್ಬಿಡ್ತ ಅಪ್ಪಯ್ಯನ ನಮ್ಮ ಒಂದು ಬಾಂಧವ್ಯ. ಅವಾಗ ಇಲ್ಲೆಲ್ಲ ದತ್ತ ಮುಟ್ಟಾಗ ಅನುಭವ ಕೇಳ್ಕೊಂತ ಭಜನಿ ಮಾಡ್ದ. ಆ ಭಜನಿ ಕೇಳ್ತಾ ಕೇಳ್ತಾ ಬಹಳ ಒಂದು ಖುಷಿ ಆಗ್ಬಿಡ್ತ. ಅವತ್ತು ನೈಟ್ ಇದೆ ಉಳ್ಕೊಂಡಿದ್ದು ನಾವು. ಕೇಳಿ ಖುಷಿಯಾಗಿ ನಾನು ಇನ್ನು ಕೇಳ್ಬೇಕಲ್ಲ ಅಂತ ಒಂದು ರೀಲ್ ಕ್ಯಾಸೆಟ್ ಬರುತ್ತೆ ಅವಾಗ, ರೀಲ್ ಟೈಪ್. ಅದನ್ನ ಕ್ಯಾಸೆಟ್ ತಗೊಂಡೋಗಿ ನಮ್ಮನೆ ಟೈಫಿ ಕಾರ್ಡ್ ಇರೋದ್ರಿಂದ ನಮ್ಮ 3 ದೇವಸ್ಥಾನದಲ್ಲಿ ಕೊಟ್ಬಿಟ್ಟು ಅದನ್ನ ಸಂಜೆ 4 ಗಂಟೆಗೆ ಹಾಕೋರು, ಬೆಳಿಗ್ಗೆ 6 ಗಂಟೆಗೆ. ಅವ್ರು 6 ಗಂಟೆಗೆ ಹಾಕ್ತಿದ್ದಂಗೆ ಎದ್ಬಿಡ್ತಿದ್ದೆ, ಎದ್ದು ಕುತ್ಕೊಂಡ್ಬಿಡ್ತಿದ್ದೆ. ಅದನ್ನ ಕೇಳ್ಬೇಕಾಗಿ ಅದು ಅವ್ರಿಗೆ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ, ಇದೊಂದು ಹಾಕ್ರಿ ಸದ್ಗುಳುದು ಇದನ್ನ. ಅವಾಗ ಅದ್ರ ತಕ್ಕಂತ ಜ್ಞಾನ ಸ್ವರೂಪ ತಕ್ಕಂತ ಒಂದು ಅರ್ಥ ಕನ್ಬೇಕಂತಕ್ಕಂಥ ಅರ್ಥ
ಅದು ಮೈ ರೋಮಾಂಚನ ಆಗ್ಬಿಡ್ತು ನನಗೆ. ಅಯ್ಯೋ ಇಷ್ಟಕ್ಕಂತೆಲ್ಲ ಅರ್ಥವತಕ್ಕಂತ ಈಗ ಸಾರಾಂಶನೇ ಐತಿ. ಅವ್ರು ಮಹಾಪುರುಷ ಅಲ್ಲ, ಹ್ಮ್. ಅವ್ರು ಅಂತ ಸದ್ಗುರು ಮಹಾ ಹ್ಮ್. ಸದ್ಗುರುಗಳು ಗುರುಗಳೆಲ್ಲರೂ ನೋಡಿದೀವಿ, ಆದ್ರೆ ಈ ಸದ್ಗುರು ನಾವು ಹ್ಮ್. ನೋಡಕ್ ಸಾಧ್ಯ ಇಲ್ಲ. ನಮ್ಮ ಯಾವ ಜನ್ಮ ಪುಣ್ಯವೇನೋ ಅಂದು ನಮ್ಮ ರಂಗಾಜಿಗೆ ನಮಸ್ಕಾರ ಮಾಡಿದೆ. ಯಾಕಂದ್ರೆ ಕರ್ಕೊಂಡ್ಬಂದು ಒಳ್ಳೆ ಸ್ಥಾನಕ್ಕೆ ಬಿಟ್ಟಿದ್ಯಾ ಅಂತ ಒಂದು ಸದ್ಗುರು ನಮಗೆ ದೊರಕಿರಂತ ಬಹಳ ಖುಷಿ. ಅಂದ್ರೆ ಅವಾಗಿದ್ದ ಯಾರಾದ್ರೂ ನಿಮ್ಮಂತ ಸದ್ಭಕ್ತರು ಏನ್ ಚಳಿಕೆರೆ ಬಾಡಿಗೆ ಐತಪ್ಪ ಅಂದ್ರೆ ನಮ್ಮದು ಭರಮಸಾರ ಅದ, ಅಲ್ಲಿದ್ದ ಒಂದು 70 ಕಿಲೋಮೀಟರ್ ಆಗತ್ತೆ. ಸರಿ ಬರ್ತೀನಿ, ಅವ್ರ ಬಾಡಿಗೆ ಮಾತಾಡ್ತಿದ್ದಿಲ್ಲ ನಾನು, ಒಟ್ಟಿಗೆ ಅಪ್ಪನ ಹೋಗ್ತೀನಲ್ಲ ಅದು ಹಬ್ಬಲ ಒಂದು ನೆಪ ನೆಪ. ಆಗ್ಬಿಡುತ್ತೆ. ನನಗೆ ಖಾಲಿ ಗಡಿ ತಗೊಂಬಂದ್ರೆ ಯಾರನ್ನ ಬೈತಾರ ಮನ್ಯಾಗ, ಅದಕ್ಕೆ ಒಂದು ನೆಪ. ಅವ್ರು 100 ಕಮ್ಮಿ ಕೊಡ್ಲಿ, ಇನ್ನೂ ಕಮ್ಮಿ ಕೊಡ್ಲಿ, ಹೋಗ್ಬೇಕು, ಅಪ್ಪನ ಹತ್ರ ಹೋಗ್ಬೇಕು, ಬಂದ್ಬಿಟ್ಟು ದರ್ಶನ ಮಾಡ್ಬೇಕು. ಹುಣ್ಸೆಹಣ್ಣು ಎತ್ಕೊಂಡ್ ಬಂದು ಅಲ್ಲಿ ಲೋಡ್ ಕೆಡಿವಿ. ಅಪ್ಪನ ಹತ್ರ ಆದ್ರೂ ಬಂದು ಅಷ್ಟು ಮಾಡ್ಕೊಂಡು ಹೋಗ್ಬಿಡ್ತಿದ್ವಿ ನಾವು. ಹಂಗೆ ಇದೇ ರೀತಿ ನಮ್ಮನ್ನ ಸೆಳೆದ್ಬಿಡ್ತು ಬಿಡ್ತು. ಅಪ್ಪ ನಮ್ಮನ್ನ ಆ ರೀತಿ ಸೆಳ್ಕಂತ ಒಂಥರ ಬಾಂಧವ್ಯಗಳನ್ನ ಉಂಟು ಮಾಡಿ ಸತ್ಸಂಗವನ್ನು ಸ್ಟಾರ್ಟ್ ಮಾಡಿಸ್ತಪ್ಪ ನಮ್ಮಲ್ಲಿ. ಪೂರ್ತಿಯಾಗಿ ಒಂದು ಗುರುವಿನ ಒಂದು ಮಹಿಮೆ, ಅವ್ರ ಶಕ್ತಿ ನಿಮ್ಗೆ ನಂಬಿಕೆ ಬರೋದಕ್ಕೆ ಏನಾದ್ರೂ ಒಂದು ಘಟನೆ ನಡೀತಾ? ಹೌದಮ್ಮ. ಈಗ ಯಾಕಂದ್ರೆ ನಾವು ಸ್ಟಾರ್ಟಿಂಗ್ ಬಂದಾಗ ಸತ್ಸಂಗ ಅನ್ನೋದೇ ಗೊತ್ತಿದ್ದಿಲ್ಲ. ಅಪ್ಪ ಹೆಂಗ್ ಹತ್ರ ಆತನ ಅದ್ರ ಬರ್ದಿದೆ, ಸತ್ಸಂಗ ಮಾಡ್ರಿ, ಭಕ್ತಿಯಿಂದ ಪೂರ್ವಕವಾಗಿ ಅದನ್ನ ಜ್ಞಾನ ಮಾಡಿ. ಅದು ಸತ್ಸಂಗದಲ್ಲಿ ಭಗವಂತ ಹೊಲಿತಾನಂತ ಗೊತ್ತಿಲ್ಲ ನಮಗೆ, ಸತ್ಸಂಗನೇ ಗೊತ್ತಿಲ್ಲ. ಅವಾಗ ಒಂದ್ ದಿವಸ ಬಂದಾಗ ಇಲ್ಲಿ ಹೋಮ ಮಾಡಿದ್ರು. ಹೋಮ ಮಾಡಿದಾಗ ನಾವು ಭರಮಸಾರ ಹಚ್ಚಿರೋ ದತ್ತಾತ್ರೇಯ ದೇವಸ್ಥಾನ ಇದೆ ಭರಮಸಾರದಲ್ಲಿ, ಅಲ್ಲಿ ಬ್ರಹ್ಮಾನಂದ ಗುರುಗಳಿದ್ದಾಗ ಅಲ್ಲಿ ಅಪ್ಪರೇ ಬಂದು ಪ್ರತಿಷ್ಠಾಪನೆ ಮಾಡಿ ಹೋಗಿರ್ತಕ್ಕಂಥ ಅಪ್ಪರೇ ಬಂದ್ರ ಅಂತ ನಮಗೆ ಗೊತ್ತಿಲ್ಲ. ಅದು ಅಪ್ಪ ಬಂದು ಪ್ರತಿಷ್ಠಾಪನೆ ಹೋಗಂತ ಅದು ಆ ಮೂರ್ತಿ ನೋಡಿ ನಮಗೆ ಖುಷಿ ಆಯ್ತು. ಅಲ್ಲಿ ಹೋದಾಗೆ ನಾವೆಲ್ಲ ಭಕ್ತರು ಹೇಳಿದ್ರು. ಅವಾಗ ಇಲ್ಲಿ ಬಂದಾಗ ಒಂದ್ ದಿವಸ ಅಪ್ಪ ಮನಸ್ಸಿಗೆ ಏನ್ ಕೊಡ್ತು ಅಂದ್ರೆ, ನಮಗೆ ನಾವು ಒಂದು ಫಂಕ್ಷನ್ ಮಾಡ್ಬೇಕಲ್ವಾ, ತಿಂಗಳಿಗೆ ಒಂದ್ಸರಿ ಒಂದು ರುದ್ರಾಭಿಷೇಕ ಮಾಡ್ಬೇಕು, 4 ಜನಕ್ಕೆ ಪ್ರಸಾದ ಮಾಡ್ಬೇಕು. ಅದು ಸತ್ಸಂಗ ಗೊತ್ತಿಲ್ಲ ನನಗೆ. ಆ ರೀತಿ ಮಾಡ್ಕೊಂತ ಹೋಗ್ತಿದ್ವಿ. ಆಮೇಲೆ ಒಂದ್ ದಿವಸ ಎಲ್ಲ ಕುಂತ್ಕೊಂಡು ಮಾಡ್ಕೊಂಡು ಅವರೇ ಬ್ಯಾಳೆ ಪಾಳೆ ನಮ್ಮ ಭಕ್ತರು ತರೋದು, ಇಲ್ಲ ನಾವು ರೇಷನ್ ತಗೊಂಡು ಅದು ಒಲೆ ಉರಿ ಹಚ್ಕೊಂಡು ಕಟ್ಟಿಗೆ ಮುಳ್ಕೊಂಡು ನೀರಲ್ಲಿ ತಿಕ್ಕೊಂಡು ಅವನ್ನ ಪೂಜೆ ಮಾಡ್ಕೊಂಡು ಮಾಡ್ತಿದ್ವಿ. ಈ ರೀತಿ ಸದ್ಗುರು ನಡೆಸಿದ್ರು ನಮ್ಮನ್ನ. ಆದ್ರೆ ಒಂದ್ಸರಿ ಏನಾಯ್ತು ಅಂದ್ರೆ, ನಮ್ಮ ಚಿಕ್ಕಪ್ಪರವತ್ತ ಒಂದು ಹಿಂಗೆ ಸತ್ಸಂಗ ಸ್ಟಾರ್ಟ್ ಆಗಿತ್ತು. ಸ್ಟಾರ್ಟ್ ಆದಾಗ ಅದು ಎಂಥ ಅದ್ಭುತವಾಗ್ತಕ್ಕಂಥ ಘಟನೆ ಅಂದ್ರೆ ನನಗೆ ವರ್ಣನೆ ಮಾಡೋಕ್ಕಲ್ಲ, ದುಃಖ ಬರುತ್ತೆ ಅದು ಹೇಳಕ್ಕೆ. ಇಷ್ಟು ಒಂದು ಗಟ್ಟು ಮನಸ್ಸು ನನಗೆ ಕೊಟ್ಟಲ್ಲ ಅಪ್ಪಯ್ಯ ಅಂತ. ಅವಾಗ ನಮ್ಮ ಸದ್ಗುರು ನಮ್ಮ ಬಂದು ಏನಂದ್ರು, ಬಿಳ್ಚೋಳ ಸಂತೆ ಮಾಡ್ತಿದ್ದೆ. ಅವಾಗ ಬಂದು, ಅಲ್ಲಪ್ಪ ಶ್ರಾವಣ ಆಯ್ತು, ಸೋಮವಾರ ಹೋಳಿಗೆ ಮಾಡಿಸ್ಬಿಡೋಣಪ್ಪ ಅಂದ್ರು. ಆಯ್ತು ಅಂದೆ, ನನಗೆ ಹಿಂದೆ ಮುಂದೆ ಗೊತ್ತಿಲ್ಲ. ಆಯ್ತಪ್ಪ ಮಾಡಿಸೋಣ, ಭಗವಂತ ಅದನ್ನ ಮಾಡಿಸ್ಕೊಂತಾನೆ ಅಂತಂದು ಹೇಳಿ ಅಲ್ಲಿಗೆ ಅವ್ರು ಹೇಳಿ ಅವರು ಬರ್ಲಿಲ್ಲ. ಹಂಗಾದ್ರೆ ನಾವೇನು ಮಾಡಿದೆ, ನಾವು ಬೇರೆ ಶನಿವಾರ ಸಂತೆಗೂ ಇದ್ವಿ. ನಾವು ನಮ್ಮ ಮನೆಯವರು ಎಲ್ಲ ಅವ್ರಿಗೆ ಹೇಳಿದ್ದೆ, ಎಲ್ಲ ಸ್ವಲ್ಪ ನಮ್ಮ ಮನೆಯವರು, ರೂಪ ನೀನು ಬಂದ್ಬಿಡು ಬೇಗನೆ, ಕೃಷ್ಣ ಅಪ್ಪಾಜಿಗೆ ನೀನು ಮನೆಗೆಲ್ಲ. ನಮ್ಮ ಅಪ್ಪಾಜಿಗೆ ಈಗಲೂ ಭಯ. ನಮ್ಮ ಅಪ್ಪಾಜಿ ಭಯ ಅಂದ್ರೆ ಈಗ ಅಪ್ಪ ಅಂದ್ರೆ ಈಗಲೂ ನಮಗೆ ಬಹಳ ಇದು, ಎಲ್ಲಿ ಹೋಗಿ ಯಾಕೆ ಹೋಗ್ತೀರಿ ಅಲ್ಲಿ ಅಪ್ಪ ಏನು ಬಹಳ ಬೈಕ್ ಅಂತಂತ ಈಗಲೂ ನಮ್ಮ ಅಪ್ಪಾಜಿ ಅವ್ರು. ಹಂಗಾಗಿ ಅಯ್ಯಪ್ಪ ಹೇಳಿಲ್ಲಂಗೆ ಬರ್ಬೇಕಲ್ವಾ, ನಿಮ್ ಬಾರಮ್ಮ ಅಂತ ಬಂದ್ವಿ. ಬಂದಾಗ ಏನಾಗಿದೆ, ಅದು ನಾವು ಭಾನುವಾರ ವ್ಯಾಪಾರಕ್ಕೆ ಹೋಗಿದ್ದೀನಿ. ಭಾನುವಾರ ಸಂಜೆ 4 ಗಂಟೆಗೆ 108 ಡಿಗ್ರಿ ಜ್ವರ ಬಂದ್ಬಿಟ್ಟ ನಾನು ಸಣ್ಣ ಮಗ್ಗೆ. ಅವರೇ ಮಾಡಿದ್ರೆ ದಾವಣಗೆರೆ ಇಮಿಡಿಯೇಟ್ಲಿ ಭರಮಸಾರಕ್ಕೆ ಹೋಗಿದ್ರೆ, ಅಲ್ಲಿ ಆಗಲ್ಲ ಅಂದರೆ ದಾವಣಗೆರೆ ಇಮಿಡಿಯೇಟ್ಲಿ ಆಂಬುಲೆನ್ಸ್ಗೆ ಅವರು ಕರ್ಕೊಂಬಂದಾರೆ. ಕರ್ಕೊಂಬಂದು ಪೂಜಾ ಹಾಸ್ಪಿಟ್ಲಿಗೆಲ್ಲ ತೋರಿಸಿ, ಅವರು ಇಲ್ಲ ಅಡ್ಮಿಟ್ ಮಾಡಬೇಕು, ಭಾಳ ಸೀರಿಯಸ್ ಅದಾನೆ. ನನಗೆ ಅಡ್ಮಿಟ್ ಮಾಡಿದ್ರೆ ನನಗೆ ಗೊತ್ತಿಲ್ಲ. ಬಂದು ಇವರು ಆರಾಮಿಲ್ಲ ಅಂತ ಹೇಳ್ದೆ. ನನಗೆ ಆರಾಮಿಲ್ಲ ಚಿಂತೆ, ನಾಳೆ ಹೋಳಿಗೆ ಚಿಂತೆ. ನಾನು ಮಾತು ಕೊಟ್ಟು ಬಿಟ್ಟಿದ್ದೀನಿ, ನಾಳೆ ಸತ್ಸಂಗದಾಗ ಹೋಳಿಗೆ ಮಾಡಿಸ್ಬೇಕಲ್ವಾ, ಏನ್ ಮಾಡ್ಬೇಕಂದ್ರೆ ಇವ್ರು ನಮ್ಮ ಮನೇಲಿ ಇಲ್ರಿ ಆರಾಮಿಲ್ಲ, ನಾಳೆ ಅಡ್ಮಿಟ್ ಮಾಡಿ ಹೆಂಗ್ ಗುಳಿಗೆ ಕೊಟ್ಟಾರೆ, ಈಗ ರಾತ್ರಿ ಹೆಚ್ಚು ಕಡಿಮೆ ಮಾತ್ರ ಹಾಕೊಂಡು ಹೋಗತ್ತೆ, ಬೆಳಗ್ಗೆ ಏನು ಆಗಲ್ಲ, ಅಪ್ಪ ಐತಿ ಎಲ್ಲ ಸರಿ ಮಾಡ್ತಂತೆ, ಏನಾಗಲ್ಲ ಸುಮ್ಮನಿರು ಅಂತ. ಅವ್ರು ಸೀದಾ ರಿಟರ್ನ್ ರಾತ್ರಿ ನಾವು ಪಜೆ ನಡಿ ಹೋಗೋಣ ಮಂತೆಗೆ ಯಾರಲ್ಲ ಮನೆ ಬಂದು ಹೂ ತರಕ್ಕಾಗಿಲ್ಲ, ಭಕ್ತರಿಗೆ ಯಾರಿಗೂ ಹೇಳಕ್ಕಾಗಿಲ್ಲ, ಏನಪ್ಪ ಹಿಂಸೆ ಅಂದ್ಕೊಂಡು ಬಂದೆ. ಬೆಳಿಗ್ಗೆ ತಕ್ಷಣನೇ ನನಗೆ ಅದೇ ಚಿಂತೆ ಆಗಿತ್ತು. ತಕ್ಷಣನೇ ಬೆಳಿಗ್ಗೆ 5 ಗಂಟೆಗೆ ಎದ್ಬಿಟ್ಟು ಎಲ್ಲಿ ಸ್ನಾನಗಿನ ಮಾಡ್ಕೊಂಡಿಲ್ಲ, ಪಾಪಗೆ ಯಾಕೆ ಕಣ್ಣಾಗಿದ್ದಂಗಿದ್ದಪ್ಪ, ಸುಳ್ಳು ಹೇಳ್ದೆ ನಾನು ಭಗವಂತಗೋಸ್ಕರ. ಅಪ್ಪ ಕಣ್ಣಾಗಿದ್ದಂಗೆ ಪಾಪ ನೋಡಕ್ಕೆ ಹೋಗ್ಬೇಕು, ನಾನು ಅರ್ಜೆಂಟ್ ದಾವಣಗೆರೆಗೆ ಹೋಗ್ತೀನಪ್ಪಾಜಿ ಅಂತ. ಆಯ್ತಪ್ಪ ಜಲ್ದಿ ಹೋಗೋದು. ನಾನು ಬಂದು ದತ್ತಂಗುಡಿ ಹತ್ರ ಗಾಡಿ ಪಾರ್ಕಿಂಗ್ ಮಾಡ್ದೆ. ಬಂದು ಎಲ್ಲಿ ಹೋಗ್ಲಿಲ್ಲ, ನಾನು ಫೋನು ಮಾಡಲಿಲ್ಲ, ಇದು ಪರಮ ಸತ್ಯ, ಇದು ಹೆಂಗದಂತ ಕೇಳಿಲ್ಲ. ಅವಾಗ ಅಲ್ಲಿ ಹೋಳಿಗೆಗೆಲ್ಲ ರೆಡಿ ಮಾಡ್ಕೊಂಡ್ವಿ, ಹೋಳಿಗೆ ಸಿಕ್ಕಣಿ ಎಲ್ಲ ಮಾಡಿಸಿದ್ವಿ. ಇವರು ಅರ್ಚಕರದಲ್ಲಪ್ಪ ನಿನ್ನ ಮಗ ಆರಾಮಿಲ್ಲ ಅಂತ, ಏನು ಅನ್ನ ಸಾಂಬಾರು ಮಾಡಿಸೋಣಂತೀವಿ. ಯಾಕೆ ಮಾಡಿಸ್ತೀಯ, ಸುಮ್ಮನೆ ಮಾಡ್ರಿ, ಅವನಿಗೆ ಆರಾಮಿಲ್ಲಲ್ಲ ಅದಕ್ಕೆ ಮಾಡಿಸ್ಕೊಳ್ಳೋದು ಅಂದು ನಾವು. ಎಲ್ಲ ಖರ್ಚಿಗೆಲ್ಲ ನಿಮ್ಮ ಹತ್ರ ಅನುಕೂಲ ಇತ್ತ? ಇಲ್ಲ, ಅನಾನುಕೂಲ ನಮ್ಮ. ಇದೊಂದು ಪವರ್ ಮುಂದೆ ಹೇಳ್ತೀನಿ ಖರ್ಚಿಂದ. ಅದಕ್ಕೆ ಹಂಗಾದಾಗ ಅವನಿಗೆ ಅಷ್ಟು ಜ್ವರ ಬಂದು ಮತ್ತೆ ನಮ್ಮ ಮನೆಯವ್ರು ಬೆಳಿಗ್ಗೆ ಕರ್ಕೊಂಬಂದಾರೆ. ಕರ್ಕೊಂಬಂದು ಇಲ್ಲಮ್ಮ ನಾರ್ಮಲ್ ಅದಾನೆ, ಮನೆಗೆ ಕರ್ಕೊಂಡು ಹೋಗ್ರಿ ಅಂತ. ಅದು ಯಾವಾಗ ಫೋನ್ ಬಂದಿದೆ ಅಂದ್ರೆ, ಹೋಳಿಗೆ ಊಟ ಪ್ರಸಾದ ಆಗಿ ಮಾಮಂಗಳ ಆದ್ಮೇಲೆ ಆ ಫೋನ್ ಬಂತು. ಅದಕ್ಕೆ ನಾನು ಹೇಳಿದೆ, ಸದ್ಗುರು ನಂಬಿದರೆ ಯಾವತ್ತೂ ಕೈ ಬಿಡಲ್ಲ. ಇದು ಒಂದು ದೊಡ್ಡ ಘಟನೆ ಅಂದ್ರೆ ಎಲ್ಲರೂ ಆಶ್ಚರ್ಯಪಟ್ಟು, ಅವತ್ತು ಏನಪ್ಪ ಅಂತ ಜ್ವರ ಇರ್ತಾರೆ, ನೀನು ಇಷ್ಟು ಸಂತೋಷ ಆಗದೆ, ಅವ್ರು ಆರಾಮ ಮನೆ ಬಂದು
ನಂತರ ಅವ್ರು ದೇವಸ್ಥಾನ ಕರೆದೇ ಬರಲಿಲ್ಲ. ಊರಿಗೆ ಹೋಗಿ ಮತ್ತೆ 10 ಗಂಟೆ ಮತ್ತೆ ಹೆಚ್ಚು ಕಡಿಮೆ ಆಯ್ತು. ದತ್ತನ ದೇವಸ್ಥಾನಕ್ಕೆ ಒಂದು ಅಪ್ಪು ಶರಣಾಗಿ ಒಂದು ಸ್ವಲ್ಪ ಹೋಳಿಗೆ ತಿಂದ್ಮೇಲೆ ಅವನಿಗೆ ಆರಾಮ. ಇದು ಪರಮ ಸತ್ಯ ಆಗಿರ್ತಕ್ಕಂಥ ಒಂದು ಘಟನೆ ಇದು. ಯಾಕಂದ್ರೆ ಅದು ಎಂತ ಕಲ್ ಮನ್ಸು ಮಾಡ್ಕೊಂಡೆ ಅಂದ್ರು ಅದನ್ನ ನನ್ನ ಅಪ್ಪ ಎಲ್ಲ ನಡೆಸ್ಕೊಡ್ತಿದ್ದಾರೆ. ಆಮೇಲೆ ಈ ಸತ್ಸಂಗ ಮಾಡಕ್ಕೆ ತುಂಬಾ ದುಡ್ಡಿನ ಅನಾನುಕೂಲ ಇತ್ತು. ದುಡ್ಡಿನ ಅನಾನುಕೂಲ ಅಂದ್ರೆ ನಾನು ತರಕಾರಿ ವ್ಯಾಪಾರ ಮಾಡ್ತಕ್ಕಂಥದ್ದು ಒಂದು ದಿನಕ್ಕೆ 1,000 ರೂಪಾಯಿ ಗಟ್ಟಲೆ ಲಾಸ್ ಆಗೋದು. ಎಂತೇ ಮಾಲ್ ತಂದ್ರು ಏನ್ ಮಾಲ್ ಬಿಡಪ್ಪ ಅಂತ ಜನ ಮುಂದ್ಕೋರು ಅಷ್ಟು ಬೇಜಾರಾಗ್ಬಿಡುತ್ತೆ ನನಗೆ ವ್ಯಾಪಾರ ಮಾಡಕ್ಕೆ. ಆಕ್ಚುಲಿ ಒಂದು ಹಿಂಗೆ ಒಂದು ಆಚಾರ್ಯರು ಇದ್ದಾರೆ, ಅವರಿದ್ದು ಯಾಕೋತಿಪ್ಪ ಸ್ವಾಮಿ ನಮ್ಮ ಮನೆಯವರೆಲ್ಲ ಬೇಜಾರಾಗ್ಬಿಟ್ಟಿದ್ರು. ನಮ್ಮ ಮನೆಯವರು ಹಿಂಗಾಗ್ಬಿಡ್ತಲ್ಲ, ಅದಕ್ಕೆ ದುಡಿಮಿಲ್ಲ ಅಂದ್ರೆ ಎಲ್ಲರಿಗೂ ಬೇಜಾರಾಗಿತ್ತು, ನನಗೂ ಬೇಜಾರಾಗಿತ್ತು. ಇಲ್ಲ ಅವ್ರು ಆಚಾರ್ಯ ಏನಂದ್ರು, ತಿಪ್ಪಸ್ವಾಮಿ ಒಂದು 9 ಮಾಡ್ಬಿಡು ಸಾಕು, ಏನೋ ಅನ್ಕೊಂಬಿಟ್ಟಿದ್ದೀನಿ ನೀನು, ಒಂದು 9 ರುದ್ರಾಭಿಷೇಕ ಮಾಡಿಸಿ ನಿಲ್ಸ್ಬಿಡು, ನೀನ್ ಪಾಡದ ನೀನು ಮಾಡ್ಕೆ, ಸುಮ್ಮನೆ ಯಾಕೆ ಇವೆಲ್ಲ ಹಚ್ಕೊಂಡು ದುಡ್ಡು ಇಲ್ದಾಗ ಮಾಡ್ತೀನಿ. ಆಯ್ತಪ್ಪ ಇನ್ನು 9 ಏನೇ 2-3 ಅದ ನೋಡೋಣ ಬಿಡು ದತ್ತನಿಚ್ಚೆ ಅಂದ್ಕೊಂಡು ಸುಮ್ಮನೆ ನನ್ನ ಮನಸ್ಸಿದಾಗೆ. ಜಗಳೂರಿದ್ದ ನಾನು ಸತ್ಯವಾಗ್ಲೂ ಇದು ಪರಮ ಸತ್ಯ ಅಪ್ಪ ಕೇಳ್ಸಂದ್ರೆ ಅಲ್ಲಿದ್ದ ನಾನು ಬಹಳ ತುಂಬಾ ಹತ್ಕೊಂತ ಬೈದ್ದೇನೆ. ಹೆಂಗಂದ್ರೆ ಊರು ಬಿಟ್ಟು ಹೋಗೋ ಟೈಸು, ಊರು ಬಿಟ್ಟು ಹೋಗ್ಬೇಕು, ಗಾಡಿನೂ ಮಾರ್ಬೇಕು, ಇತ್ತಾಗೆ ತಕ್ರಿಕಲ್ಲಿ ಯಾರಿಗೇನೋ ಕೊಟ್ಬಿಟ್ಟು ಊರು ಬಿಟ್ಟು ಸ್ವಲ್ಪ ಸಾಲ ಐತಿ. ನಮ್ಮ ಮನೆಯವ್ರ ಹತ್ರ ಹೇಳಿದ್ದೆ ನಾನು, ಸತ್ಯವಾಗ್ಲೂ ಬೇಜಾರಾಗಬೇಡ, ಹಿಂಗಾಗೈತೆ ನನ್ನ ಪರಿಸ್ಥಿತಿ, ಭಗವಂತ ಯಾಕೋ ನಾನು ಇಲ್ಲಿ ಇಟ್ಕೊಳಕ್ಕೆ ಇಷ್ಟ ಇಲ್ಲ ಅಂತಂದು ನಾನು ಬೆಂಗಳೂರು ಕೆಲ್ಸಕ್ಕೆ ಹೋಗೋಣ ಅಂತ ಹೊರಟಿದ್ದೆ ನಾನು. ತಕ್ಷಣ ಅದು ಏನಾಯ್ತು ಅಂದ್ರೆ ತಿರುಗಿ ಸೋಮವಾರ ಸತ್ಸಂಗ, ನಂತು ಬಿಡಿಗಾಸು ದುಡ್ಡಿಲ್ಲ. ಅಲ್ಲಿದ್ದ ನಾವು ಹೆಂಗೆ ಅಂದ್ರೆ ದಾವಣಗೆರೆ ಮಾರ್ಕೆಟ್ ಯಾಕೆ ಅಂದ್ರೆ ಅಲ್ಲಿ ಹೋಗ್ತಾ ಇದ್ದೀವಿ, ಕಣ್ಣ ನೀರು ಇಳಿತದವೆ, ದಾಳಿ ಸತ್ಸಂಗಪ್ಪ ಭಗವಂತ ಎಲ್ಲಿ ಕೊಡ್ತೀಯಪ್ಪ, ನೆನ್ಸ್ಕೊಳಕ್ ಆಗಲ್ಲ ನನಗೆ. ಒಂದು ಘಟನೆ ಮುಂದೆ ಹೋಗ್ತಾ ಇದೀನಿ, ಆ ಸಿಜಿ ಆಸ್ಪತ್ರೆ ಮುಂದ್ಗಡೆ ಒಂದು ಆಟೋದಲ್ಲಿ ಪೇಪರ್ ಓದ್ಕೊಂಡಿದ್ದಾನೆ, 2,000 ರೂಪಾಯಿ ನೋಟ್ ಅಲ್ಲೇ ಬಿದ್ದಿದೆ. ತಕ್ಷಣನೇ ಗಾಡಿ ಅದಟ್ಕದೆ ಆಫ್ ಆಗ್ಬಿಡ್ತು. ಪರಮಸತ್ಯ ಅದಟ್ಕದೆ ಗಾಡಿ ಆಫ್ ಆಗ್ಬಿಟ್ಟು ನಾನು ಫಸ್ಟ್ ದುಡ್ಡು ತಗೊಂಡೆ. ಭಗವಂತ ನಾಳೆ ಸತ್ಸಂಗ ಆತಲ್ಲಪ್ಪ, ನೀನೇ ಕೊಟ್ಟೆಪ್ಪ. ಆ ಬಾಂಧ ಅವನಿಗೆ ಮತ್ತೆ ಅವ್ನು ಬೈತಾನಂತ, ಅಣ್ಣ ನಿಂದೆ ಅಣ್ಣ ಅಂದೆ, ನಂದಲ್ಲಪ್ಪ ಅಂದ. ಇವರು ಸತ್ತುಪಾಸಿ ನೀನೇ ನಾನು ದಾರಿ ತೋರಿಸೋದೊಂದು ಸತ್ಯವಲ್ಲ. 2,000 ರೂಪಾಯಿ ನೋಟ್ ತಗೊಂಡು ಬೆಳಿಗ್ಗೆ ಅದರ್ತಕ್ಕಂಥ ಹೂವು, ಹಣ್ಣು, ಕಾಯಿ, ಸಲಭೆಗಳನ್ನ ಅವತ್ತು ನನ್ನಪ್ಪ ಕೊಟ್ಟ ಈ ಜೋಡಿಗೆ ಭಿಕ್ಷೆನೆ ಇವತ್ತು ಸರಳವಾಗಿ ನಡೆಸ್ತೇನೆ ಕಣಮ್ಮ ಅಂತ ಒಂದು ಹೊರಟೆ ಮಾಡೋಕ್ಕಾಗಲ್ಲ ಅಪ್ಪನ ಬಗ್ಗೆ ನಾವು. ಯಾಕಂದ್ರೆ ಅದ್ರಲ್ಲಿ ಬರ್ದಿದೆ, ಕೊನೆ ಕೈ ಹಿಡಿತೀನಿ ಅಂತ. ಭಗವಂತ ನಾನು ಇನ್ನೇನು ಬೇಡ ಅನ್ನೋಕ್ಕೋಸ್ಕರ ಕೈ ಹಿಡ್ಕೊಂಡು ಇವತ್ತು ಈ ದಡ ಸೇರಿಸಿ ಇಷ್ಟು ಒಂದು ಅದ್ಭುತ ನಡೆಸ್ತಕ್ಕಂಥ ನನ್ನ ಸತ್ತುಪಾಸನೆ ಸಾಕ್ಷಮ ಇದಕ್ಕೆಲ್ಲ. ಅಂತ ಒಂದು ಘಟನೆಗಳನ್ನ ತುಂಬಾವು ಅಪ್ಪ ನಡೆಸಿದೆ ನಮಗೆ. ಒಂದು ವೆಹಿಕಲ್ ತನಕಾದ್ರೂ ಅಪ್ಪನ ಸಾಕ್ಷಿ. ನಾವು ಒಂದು 2-3 ವರ್ಷದಿಂದ ವೆಹಿಕಲ್ ತನಕಂದ್ರೆ ನಮ್ಮ ಅಪ್ಪರಿಗೆ ಆಂಜನೇಯ ಸ್ವಾಮಿ ಅಂತ ಬಹಳ ಇಷ್ಟ. ಅವರು ಪತ್ರೆ ಕೇಳ್ಬೇಕು ಅವ್ರಿಗೆ, ಅವ್ರು ಪತ್ರೆ ಕೇಳಿದ್ರೆ ಅಲ್ಲಿ ಪತ್ರೆ ಕೊಟ್ಮೇಲೆ ನಮಗೆ ಏನಾದ್ರು ಕಾರ್ಯಕ್ರಮ ಎದೇ ಮನೆ ಮಾಡಿ ಆ ರೀತಿ ಮಾಡೋದು. ನಾವು ಅದೇ ರೀತಿನ ನಾವು ಅಲ್ಲಿಗೂ ನಡ್ಕೊಂಡಿದ್ವಿ. ಒಂದ್ ದಿವಸ ಏನಾಯ್ತು, 3 ತಿಂಗಳ ದಿನ ಯಾವ್ದು ಕೊಡ್ಲಿಲ್ಲ. ನಾನು ಒಂದ್ ದಿವಸ ದೊಡ್ಡೇರಿ ಬಂದೆ, ಅದು ಒಂದು ಪವಾಡನ. ಅಪ್ಪ ಬಂದಾಗ ಸುಮ್ನೆ ಅಪ್ಪನ ಕೇಳ, ಅವತ್ತು ನಮ್ಮಪ್ಪ ದೇವಸ್ಥಾನಕ್ಕೆ ಹೋಗಿತ್ತು, ಇಲ್ಲಿ ಬಂದಾಗ ಅಪ್ಪ ಒಂದು ಗಾಡಿ ತನಕಂತ. ಆಯ್ತಪ್ಪ ಒಳ್ಳೇದಾಗಲ್ ತಗಂತ. ಅಲ್ಲಿ ಆಂಜನೇಯ ಸ್ವಾಮಿ ಬಲಗಡೆ 2 ಪ್ರಸಾದ ಕೊಟ್ಟಿದ್ದೆ, ಆಯ್ತಪ್ಪ ಅಂತ. ಅವತ್ತು ನಾನು ಮನೆಗಿದಾಗೆ ಹೇಗೆ ಆಕಳ ಮೆಲಕ್ ಹಾಕ್ತಾವೋ ನಾನು ಒಂದೊಂದೇ ಯೋಚನೆ ಮಾಡ್ಕೊಂಡೆ ಮೆಲಕ್ ಹಾಕಿದೆ. ಸದ್ಗುರು ಎಷ್ಟು ಕರುಣಾಮಯನಂದ್ರೆ, ಭಗವಂತ ಹರನು ಬೇರಲ್ಲ, ಹರಿವು ಬೇರಲ್ಲ, ಸಾಕ್ಷಾತ್ ನಡೆದಾರುವ ಪರಮಾತ್ಮ. ಇವ್ರ ಪಾದ ಹಿಡಿದ್ರೆ ನಾವು ಪಾವನರಾಗ್ತೀರಿ, ಧನ್ಯರಾಗ್ತೀವಿ ನಾವು. ಇನ್ನೇನೇ ಆಗ್ಲಿ ನಿನ್ ಪಾದ ಬೇಕಾ ಕಣಪ್ಪ ಅಂತ ಅವಾಗಿದ್ದ ಅಪ್ಪಗೆ ನಾನು ಒಂದು ದೃಢವಾಗಿ ಭಗವಂತ ಇದ್ದಾನೆ. ಅವನು ಒಂದು ದೊಡ್ಡೇರಿ ಕ್ಷೇತ್ರ 18 ಕ್ಷೇತ್ರ ಉದ್ಧಾರ ಮಾಡ್ಲಿಕ್ಕೆ ನರರೂಪ ಧರಿಸಿ ಕಂಡ ಬ್ರಹ್ಮಾಂಡ ಒಡೆಯನಾಗಿ ಎಲ್ಲವನ್ನು ಸಲಿವಿ ಎಲ್ಲ ಮಕ್ಕಳನ್ನು ಸಲುತ್ತದೆ ಚೈತನ್ಯ ಉಳ್ಳನಾತಕ್ಕಂಥ ನನ್ನ ಅಪ್ಪನಿಗೆ ನಾವೇನ್ ಬಾರಲ್ಲ, ನಮ್ಮನ್ನೆಲ್ಲರೂ ನಡೆಸ್ತಾನೆ ಅನ್ನೋಕ್ಕೋಸ್ಕರ ಒಂದು ದೃಢವಾದ ನಂಬಿಕೆ ನನಗೆ ಅವತ್ತಿಂದ ಪೀರಮಾತ್ವತಕ್ಕಂಥ ನಂಬಿಕೆ ಬಂತಮ್ಮ ಅಪ್ಪನ ಬಗ್ಗೆ ನನಗೆ. ಹೆಜ್ಜೆಗೂ ಕಾಪಾಡ್ಕೊಂತ ಬಂತು. ಆಮೇಲೆ 9 ಸತ್ಸಂಗ ಆದ್ಮೇಲೆ ನಿಲ್ಸ್ಬೇಕು ಅಂತ ತೀರ್ಮಾನ ಮಾಡಿದ್ವಿ ನಾವು. ನಿಲ್ಸ್ಬೇಡ ನಿನ್ನೆ ಬೇಡ ಅಂತ. ಅಷ್ಟೊತ್ತಿಗೆ ಅಪ್ಪ ಬಂದು ಕೇಳಿದೆ, ಹೋಗಿ ಯಾರ ಮನೆ ಮಾಡ್ರಿ ಅಂತ. ನೋಡಿ ಹೆಂಗಿಷ್ಟಿದೆ. ಅವಾಗ ಅವು 2,000 ರೂಪಾಯಿ ಸಿಕ್ಮೇಲೆ ಆಗ್ತಕ್ಕಂಥ ಒಂದು ಎನರ್ಜಿನೇ ಬೇರೆ ನಮಗೆ. ಅವಾಗ ಯಾವತ್ತು ಅಷ್ಟು ಎನರ್ಜಿ. ಆಯ್ತಪ್ಪ ನಿನ್ನ ಆಶೀರ್ವಾದ. ಆಮೇಲೆ ಹಳ್ಳಿಗೆ ಮಾಡ್ಕೊಂತ ಹೋದ್ವಿ. ಹಳ್ಳಿಗೆ ಅವ್ರವ್ರ ಮನೆಗಳಿಗೆ ಹೋಗೋದು, ಅಲ್ಲಿ ಸತ್ಸಂಗ ಮಾಡೋದು, ಅವ್ರ ಹಚ್ಚಿಗಳ ಫೋಟೋವನ್ನೆಲ್ಲ ತೊಗೊಂಬರೋದು.
ಹಿಂಗೆ ಎಲ್ಲ ನಮ್ಮ ಅಪ್ಪ ಕೊಡ್ಸಿರೋ ಗಾಡಿನೇ ಅದ್ರಾಗೆಲ್ಲ ಹೋಗ್ತಿದ್ವಿ ಬರ್ತಿದ್ವಿ ಎಲ್ಲ ಮಾಡ್ತಿದ್ವಿ. ಈ ರೀತಿ ಆಗ್ತಾ ಆಗ್ತಾ ಒಂದ್ಸರಿ ಅಪ್ಪ ಆಯ್ತು ಎಲ್ಲರೂ ಭಾಳ ಜನ ಆದ್ವಿ, ಒಂದು ದತ್ತಮೂರ್ತಿನ ನಮಗೆ ಮೀಸಲಾಗಿ ಕೊಟ್ಟರು. ದತ್ತಮೂರ್ತಿನ ಕೊಟ್ಟು ನಿಮ್ದೊಂದು ಬಳಗ ಮಾಡ್ಕೊಂಡು ಒಗ್ಗಟ್ಟು ಮಾಡ್ಕೊಂಡೋಗ್ರಪ್ಪ ಒಳ್ಳೇದಾಗ್ಲಿ ಅಂತಂದು ಅಪ್ಪ ಅಂದ್ ರಾತ್ರಿ 10:30 11 ಗಂಟೆ ಕೊಟ್ಟಿರ್ತಾರೆ ನಮಗೆ ಮೂರ್ತಿನ. ಅದು ಎಂಥ ಸಂದರ್ಭ ಅಂದ್ರೆ ಅದು ವರ್ಣನೆ ಮಾಡೋಕ್ಕಾಗ್ತಕ್ಕಂಥ ಸಂದರ್ಭದ ಅವತ್ತು ಬರಂಗಿದ್ದು ಆದ್ರೂ ಬಂದ್ವಿ ಅಂತ 12 ಗಂಟೆ ಕೊಟ್ಟು 12 ಗಂಟೆಗೆ ಹೋಗಿ ನಾವು ಬೊಮ್ಮನಹಳ್ಳಿಗೆ ಇಟ್ಟು ಅಲ್ಲಿದ್ದ ನಾವೆಲ್ಲ ಡಿಸ್ಟ್ರಿಬ್ಯೂಷನ್ ಆದ್ವಿ ಎಲ್ಲ ಊರು 23 ಊರು ಸೇರ್ಕೊಂಡು ಇವತ್ತು ಆ ರೀತಿ ಭಗವಂತ ನಡೆಸ್ಕೊಂತ ಬರ್ತದೆ. ಅನಂತರ ಅದು ದತ್ತಮೂರ್ತಿ ಬಂದ ತಕ್ಷಣನೇ ಒಂದು ಪಲ್ಲಕ್ಕಿ ಒಂದು ಎಲ್ಲ ಪಲ್ಲಕ್ಕಿ ಮಾಡಿಸ್ಬೇಕು ಅಂತ. ಆವಾಗ ಅಪ್ಪು ಬಂದು ನಾವು ಕೇಳಿದ್ವಿ, ಅಪ್ಪ ನಿನ್ನ ಆಶೀರ್ವಾದ ಆಯ್ತಪ್ಪ ಮಾಡಿಸ್ಬೋಗ್ರಿ ಅಪ್ಪ. 27 18 ಪಲ್ಲಕ್ಕಿ ಎಲ್ಲ ಶ್ರೀಪಾದ ಶ್ರೀಪಾದವಲ್ಲ ಅವ್ರದ್ದು. ಆಯ್ತಪ್ಪ ನಿನ್ನ ಆಸೆ ಅಂತಂದು ಅವತ್ತು ಎಲ್ಲಾರು ನಮ್ ಚಂದ ಹಾಕ್ಬಿಟ್ಟು ನಮ್ಮ ಸದ್ಭಕ್ತರು ಸಂಚಾರಿ ಸದ್ಭಕ್ತರು ಯಾರ್ಯಾರ ಕೈಗೆ ಎಷ್ಟೊತ್ತಿ ಎಲ್ಲ ಭಿಕ್ಷೆ ಹಾಕ್ಬಿಟ್ಟು ಜೋಳಿ ಹಿಡ್ಕೊಂಡು ಎಲ್ಲಾರು ಕೊಟ್ಟು ಅಪ್ಪನ ಆಶೀರ್ವಾದದಿಂದ ಎಲ್ಲಾ ನಮ್ ಸದ್ಭಕ್ತರು ಸೇರಿ ಮಾಡಿಸಿರೋದು ನಮ್ ಅಂತ ಒಂದು ಪಲ್ಲಕ್ಕಿ ಉತ್ಸವ ಇವತ್ತು ಹಳ್ಳಿಗೂ ಅಪ್ಪ ಕರ್ಕೊಂಡೋಗಿ ನಮ್ಮನ್ನ ಈ ರೀತಿ ಮಾಡಿಸ್ತೈತಿ ಎಲ್ಲವನ್ನು. ಮತ್ತೆ ಆ ಸತ್ಸಂಗ ನಡೆಯೋ ರೀತಿನೇ ಬಹಳ ವಿಶೇಷವಾಗಿದೆ ಅಣ್ಣ. ನಾನು ಒಂದ್ 2-3 ಸರಿ ಭಾಗವಹಿಸಿರೋದ್ರಿಂದ ಆ ಆನಂದ ಕಣ್ಣಿಗೆ ಕಟ್ಟದಂಗಿದೆ. ಸಾಮಾನ್ಯವಾಗಿ ಎಲ್ಲಾ ಊರುಗಳಲ್ಲಿ ಸತ್ಸಂಗ ಅಂದ್ರೆ ಮನೆಗೆ ದೇವ್ರು ತಗೊಂಡ್ ಬಂದು ಏನು ಪೀಠ ಅಲಂಕಾರ ಮಾಡಿರ್ತಾರೆ, ಅಲ್ಲಿ ಸ್ಥಾಪನೆ ಮಾಡ್ತಾರೆ, ಎಲ್ಲಾರು ನಮಸ್ಕಾರ ಮಾಡಿ ಎಲ್ಲಾರು ಭಜನೆ ಶುರು ಮಾಡ್ತಾರೆ, ಅಭಿಷೇಕ ಮಾಡ್ತಾರೆ, ಮಂಗಳಾರತಿ ಮಾಡಿ ಎಲ್ಲ ಬಂದವ್ರಿಗೆ ಪ್ರಸಾದ ವಿನಿಯೋಗ ಮಾಡಿ ಒಂದು 2 ರಿಂದ 3 ಗಂಟೆನಲ್ಲೇ ಮುಗ್ದೋಗತ್ತೆ. ಆದ್ರೆ ನಿಮ್ ಸತ್ಸಂಗದ ರೀತಿ ನೀತಿನೇ ಬೇರೆ. ನೀವು 23 ಹಳ್ಳಿಗಳ ಗ್ರಾಮಸ್ಥರು ಸೇರಿರೋದ್ರಿಂದ ಅವ್ರನ್ನ ಎಲ್ಲಾರು ಒಟ್ಟುಗೂಡ್ಲಿಕ್ಕೇನೆ ಅರ್ಧ ದಿನ ಆಗುತ್ತೆ. ಅಲ್ಲಿಂದ ಮತ್ತೆ ಒಂದಾಗಿ ಮತ್ತೆ ಆ ಊರಲ್ಲಿ ಒಂದು ದೇವಸ್ಥಾನಕ್ಕೆ ಅಪ್ಪಾಜಿ ಅವ್ರದ್ದು ಒಂದು ಬೃಹತ್ ಫೋಟೋ ಅದನ್ನ ಹೊತ್ಕೊಂಡ್ ಬರ್ತೀರಾ. ಆ ಬರುವಾಗಲೇನೆ ಅದನ್ನ ಒಂದು ಅದೇ ಒಂದು ದೊಡ್ಡ ವಿಶೇಷವಾದ ಸಂಭ್ರಮದ ಮೆರವಣಿಗೆ. ಅದಕ್ಕೆ ದೊಡ್ಡ ದೊಡ್ಡ ಹಾರಗಳು ಹಾಕೋತ ಎಲ್ಲಾ ಹೆಣ್ಮಕ್ಳೆಲ್ಲ ಹೂವು ಚೆಲ್ತಾ ಜೊತೆಗೆ ಎಲ್ಲಾರು ನೃತ್ಯ ಮಾಡ್ತಾ ಆಶ್ರಮದಲ್ಲಿ ಹೆಂಗ್ ಪಲ್ಲಕ್ಕಿ ಉತ್ಸವ ನಡೆಯುತ್ತೆ ಆತರ ಅಪ್ಪಾಜಿ ಅವ್ರಿಗೆ ನೀವು ಉತ್ಸವವನ್ನ ಮಾಡ್ತಾ ಸಂಭ್ರಮದಿಂದ ನೀವು ಆ ಮನೆಗ್ ತಗೊಂಡೋಗ್ತೀರಾ. ಆ ಮನೆಯವರು ಎಲ್ಲಾರ್ಗೂ ಪಾದ ಪೂಜೆ ಮಾಡಿ ಒಳಗ್ ಕರ್ಕೊಂಡು ಎಲ್ಲ ಪ್ರಸಾದಕ್ಕಿಟ್ಟು ಎಲ್ಲೆಲ್ಲಿಂದನೋ ಬೆಳಗ್ಗೆ ಎದ್ದು ಹೊರಟಿರ್ತಾರೆ, ತಿಂದಿರ್ತಾರೋ ಇಲ್ಲೋ ಎಲ್ಲಾರ್ಗೂ ಫಸ್ಟ್ ಪ್ರಸಾದಕ್ಕೆ ಇಡ್ತೀರಾ. ಅಪ್ಪ ಹೇಳೋದಷ್ಟೆಲ್ಲ ಪ್ರಸಾದ ಮಾಡಿರ್ತಾರೆ ನಮ್ಮಲ್ಲಿ ಅಷ್ಟೇ ಪ್ರಸಾದ. ಆಮೇಲೆ ಮತ್ತೆ ಅಭಿಷೇಕ ಅಲಂಕಾರ. ಆ ಅಲಂಕಾರ ಅಂತೂ ಆ ಫೋಟೋನು ಅಷ್ಟು ದೊಡ್ಡದು ಅಪ್ಪನ ಫೋಟೋ ಇಟ್ಟಿದ್ದೀರಾ. ಹಾರಗಳು ಹೂವು ಏನು ತುಂಬಾ ವಿಶೇಷವಾಗಿ ಅದ್ಭುತವಾಗಿ ನೋಡಿದವ್ರಿಗೇನು ತುಂಬಾ ಆನಂದ ಆಗಂಗೆ. ಇನ್ನು ಅಪ್ಪಾಜಿಗೆ ಎಷ್ಟು ಆನಂದ ಆಗುತ್ತೋ ಹಂಗೆ ಒಟ್ಟು ಹೊತ್ತು ಮೆರೆಸ್ತಾ ಇದೀರ, ಭಗವಂತನ ತಲೆ ಮೇಲೆ ಹೊತ್ತು ಮೆರೆಸ್ತಾ ಇದೀರ. ಆ ಉತ್ಸವ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಭಜನೆನೂ ಅಷ್ಟೇ, ನಿಮ್ಮ ಸತ್ಸಂಗದವರೆಲ್ಲರೂ ಬಹಳಷ್ಟು ಚೆನ್ನಾಗಿ ಭಜನೆ ಮಾಡ್ತಾರೆ. ಅದಕ್ಕೆ ಅಪ್ಪನೂ ಕೂಡ ಇಲ್ಲಿನ ಕಾರ್ಯಕ್ರಮ ಇದ್ದಾಗ, ವೆಂಕಟಾಪುರದಲ್ಲಿ ಇದ್ದಾಗ, ಶಿವಮೊಗ್ಗದಲ್ಲಿ ದತ್ತ ಜಯಂತಿ ಎಷ್ಟೋ ಕಾರ್ಯಕ್ರಮಗಳಿಗೆಲ್ಲ ಪ್ರತಿ ಸರಿ ತಪ್ಸಿರೋದು ಯಾವಾಗ ಅನ್ಬೋದು ಅಪ್ಪ ಯಾವಾಗ್ಲೂ ಹೇಳ್ತಾ ಇರುತ್ತೆ. ಕಾಲ್ವೆಹಳ್ಳಿ ಭಜನೆ ಮಂಡಳಿಯವರು, ಸಂಚಾರಿ ದತ್ತ ಭಜನೆ ಮಂಡಳಿಯವರು ಬಂದು ರಾತ್ರಿ ಇಡೀ ಅಖಂಡ ಭಜನೆ ಮಾಡ್ಲಿಕ್ಕೆ ಅಪ್ಪ ಅವಕಾಶ ಕೊಡ್ತಾರೆ. ಇಷ್ಟ್ರ ಮಟ್ಟಿಗೆ ನೀವು ಹೆಂಗೆ 2-3 ಒಂದು ಭಜನೆ ಮಾಡೋದ್ರಿಂದ ಹಿಡಿದು ಇಷ್ಟು ಒಂದು ಅದ್ಭುತವಾದಂತ ಒಂದು ಸತ್ಸಂಗಗಳನ್ನ ನಿರಂತರವಾಗಿ ನೀವು ಎಷ್ಟೋ 10-15 ವರ್ಷಗಳಿಂದ ಮಾಡ್ಕೊಂಡ್ ಬಂದ್ರಿ. ಇನ್ನು ಅಪ್ಪನ ಕೃಪೆ ಎಷ್ಟಿರ್ಬೋದು ಅಂತ ಇದ್ರಲ್ಲೇ ಗೊತ್ತಾಗತ್ತೆ. ಇದು ಹೆಂಗಮ್ಮ ಅಂದ್ರೆ ಈಗ ಅಷ್ಟೂರ ಕಡೆ ಬೆಳಿಗ್ಗೆ 5 ಗಂಟೆಗೆ ಎದ್ಬಿಟ್ಟು ಎಲ್ಲರಿಗೂ ನಾವು ಫೋನು ಮೆಸೇಜ್ ಹಾಕಿಕೊಡ್ತೀವಿ. ಹಂಗಾಗಿ ಅವರು ಎಷ್ಟು ಊಟ ಮಾಡ್ತಾರೋ ಹೆಂಗೆ ಅದರ ಭಕ್ತರು ಅಂದ್ರೆ ಅವ್ರ ಬಗ್ಗೆ ನಾನು ಒಂದೇ ಒಂದು ವಿಷಯ ಹೇಳಕ್ ನಾನು ವರ್ಣಿಸಲ್ಲ. ದಿವಸ 100 ರೂಪಾಯಿ ಕೂಲಿ ಹೋಗ್ತಾರಮ್ಮ ನಮ್ಮ ಸಂಚಾರಿತಕ್ಕಂಥ ಸತ್ಸಂಗರು ಹೆಣ್ಣು ಗಂಡು ಮಕ್ಕಳು 100-200 ರೂಪಾಯಿ ಕೂಲಿ ಕೆಲಸ ಮಾಡೋರು ಎಲ್ಲರೂ. ಇವತ್ತು ಅಲ್ಲಿ ಹೂ ಹರ್ಕೊಂಬಂದು ಸೊಪ್ಪು ಹರ್ಕೊಂಬಂದು ಇಲ್ಲ ಮೆಕ್ಕೆಜೋಳ ಏನಾದ್ರು ಅಲ್ಲಿ ಕೆಲಸ ಮಾಡ್ಕೊಂಡು ತಂದು ಅದು ಚೀಟಿ ಚಪಾಟೆ ಕಟ್ಕೊಂಡು ಅವ್ರ ಗಂಡ್ರ ಮಕ್ಕಳು ಊಟ ಮಾಡೋದು ಶಕ್ತಿ ಅಷ್ಟೇ ನಮಗಿರೋದು. ಅಪ್ಪ ಆ ಶಕ್ತಿ ಬಿಟ್ಟರೆ ನಮಗೆ ಜಾಸ್ತಿ ಗಾಡಿ ಮಾಡಿಕೊಂಡು ಒಬ್ಬೊಬ್ರು ಒಂದು ಗಾಡಿ ಮಾಡ್ಕೊಂಡು ಬೈಕಲ್ಲಿ ಬರೋಂಥ ಶಕ್ತಿ ನಮಗೆ ಕೊಟ್ಟಿಲ್ಲ. ಆದ್ರೂ ಅಂತ ಬಡತನದಲ್ಲಿ ಇಟ್ಕೊಂಡು ನಮ್ಮ ಅಪ್ಪ ಎಲ್ಲರನ್ನು ಅಷ್ಟು ಅವ್ರು ಹೆಂಗ್ ಮಾಡ್ತಾರೆ ಅಂದ್ರೆ ರಾತ್ರಿ 1 ಗಂಟೆ ಅಲ್ಲಿ ಉಯ್ದಾರ ಮಾಡ್ತಿರ್ತಾರೆ. ರಾತ್ರಿ 1 ಗಂಟೆ ಎಲ್ಲೇನ ಆಕಸ್ಮಿಕ ಸತ್ಸಂಗ ಐತಂದ್ರೆ ಒಂದು ನಮ್ಮ ಸದ್ಭಕ್ತರ ರಂಪನ ಬೊಮ್ಮನಹಳ್ಳಿಯರು
ಅವ್ರು ಹೆಂಗಪ್ಪ ರಾತ್ರಿ 1 ಗಂಟೆ ಆಗ್ಲೂ 1 ಗಂಟೆ, ನಾನು 12 ಗಂಟೆಗೆ ವ್ಯಾಪಾರ ಮಾಡ್ಕೊಂಬಂದು ಏನ್ ಮಾಡ್ತೀರಪ್ಪ ಅಂತ ಒಂದು ಫೋನ್ ಮಾಡಿದ್ರೆ, ಇನ್ನೊಂದ್ 2 ಹೂವಿನಾರ ಅದಪ್ಪ ಹಾಕ್ತಾ ಇದೀವಿ, ಮಾಡ್ತಾ ಇದೀವಿ, ಹೂ ಕಟ್ತಾ ಇದೀವಿ. ದುರ್ಗಕ್ಕೆ ಹೋಗಿ ಭಾನುವಾರೆಲ್ಲ ಹೂ ತಂದು ಎಲ್ಲಾ ರೆಡಿ ಮಾಡ್ಕೊಂಡಿರ್ತಾರೆ. ನಾವು ಬೆಳಿಗ್ಗೆ 5 ಗಂಟೆಗೆ ಅದು ನಾವು ಇಲ್ಲಿ ಈ ಕಡೆ ಎಲ್ಲ ಕರ್ಕೊಂಡು ಅಲ್ಲಿಗೆ ಹೋಗ್ತೀವಿ, ಎಲ್ಲಿ ಹತ್ತಿರ್ತಾನ ಅಲ್ಲಿ. ಅದೊಂದು ಸಂಭ್ರಮ. ಅವತ್ತು ಅವ್ರು ಹೆಂಗೆ ಸತ್ಸಂಗ ಮಾಡ್ತಾರೆ, ಹೆಂಗಪ್ಪ ಅಂದ್ರೆ ಇವತ್ತು ನಮ್ಮ ಮನೆಗೆ ಯುಗಾದಿ, ಇವತ್ತು ನಮ್ಮ ಮನೆ ಶಿವರಾತ್ರಿ, ನಾನು ಅಪ್ಪ ಬಂದ ತಕ್ಷಣ ಶಿವರಾತ್ರಿ, ಅಪ್ಪ ಬಂದ ತಕ್ಷಣ ಯುಗಾದಿ, ಯಾವ್ದು ಲೆಕ್ಕ. ಸದ್ಗುರು ಬರೋ ಸುಲಭ, ದುರ್ಲಭ. ಅವ್ರು ಬಂದಂದ್ರೆ ನಿಮ್ ಜನ್ಮ ಪಾವನ. ಅವ್ರು ಬರೋದಾದಿ ನೋಡ್ರಿ, ಅವ್ನ ಶಬ್ದ ಭಕ್ತಿಯಿಂದ ಅವ್ರನ್ನ ಧ್ಯಾನ ಮಾಡ್ರಿ ಫಸ್ಟ್. ಅದ್ ಮಾಡ್ಕೊಂಡು ನಿಮ್ ಕರ್ಮಗಳನ್ನ ಕಳ್ಕೊಳಕೋಸ್ಕರ ಸತ್ಸಂಗ ಸೇವೆ ಸಾಧನೆ ಮಾಡ್ಕೊಂಡು ಗುರುಗೆ ಪಾತ್ರರಾಗ್ತಾರೆ. ಎಲ್ಲಾ ಅಪ್ಪ ನಮ್ಮ ಹತ್ರ ಬಲಂತಾಗ ಹೇಳಿಸ್ತಮ್ಮ ಅಂತ ಒಂದು ಬಡ ಕುಟುಂಬದಕ್ಕ ನಮ್ಮ ಸದ್ಭಕ್ತರು ಇವತ್ತು ಒಂದೊಂದ್ಸರಿ ಎಷ್ಟೋ ಜನ ಚಾರ್ಜ್ಗೆಲ್ಲ ಬರೋಣ ಹೆಂಗ ಅನ್ನೋಕ್ಕೋಸ್ಕರ ಬೇರೆ ವಿಷಯ ತಿಳಿತದೆ. ಈ ಬರ್ರಿ ಮತ್ ಕೇಳ್ರಿ ಗಾಡಿ ಅನ್ನ, ಅದಕ್ಕೆ ಅಪ್ಪ ಸದ್ಗೆ ಗಾಡಿ ಕೊಡ್ಸಿರೋದು. ಸಣ್ಣ ಪುಟ್ಟ ಒಂದು ಹಚ್ಕೊಂಬಾರಪ್ಪ ನೀನ್ ಅಂತ. ಅದು ಒಂದು ಸಣ್ಣ ಒಂದು ಇರುಳು ಒಂದು ಒಳ್ಳೆ ಸೇವೆ ನಮ್ದು ಒಂಚೂರು ಅದೊಂದು ಮಾಡಕ್ ಅವಕಾಶ ಕೊಟ್ಟತ್ ನನ್ನಪ್ಪ. ಹಂಗೆ ಅಷ್ಟಿದ್ರಲ್ಲಿ ನಮ್ಮ ಸತ್ಸಂಗವನ್ನು ಇಷ್ಟು ಮಟ್ಟಿಗೆ ನಡೆಸಿದ್ರಂದ್ರೆ ಸದ್ಗುರು ಕೃಪೆ ಇಲ್ದಲ್ಲಿ ಇದು ಅಸದಾಳವಂತ ಯಾರ ಕೈಲೂ ಆಗಲ್ಲ. ವಿಶ್ವದಲ್ಲಿ ಎಲ್ಲೆಲ್ಲೋ ಮಠ ಸಭೆ ನೋಡಿದೀವಿ, ಆದ್ರೆ ಅಪ್ಪ ತನ್ನ ಮಕ್ಕಳಿಗೆ ಹೆಂಗೆ ಮುದ್ದಾಡುತ್ತೆ, ಸಣ್ಣ ಮಕ್ಳದಾಗ ಹೆಂಗ್ ಮುದ್ದಾಡ್ತಾರ ಆ ರೀತಿ ಅಪ್ಪ ಇವತ್ತು ಎಷ್ಟು ಮುದ್ದಾಡುತ್ತಂದ್ರೆ ಬರ ಆ ಮಖ ನೋಡಿದ್ರೆ ಎಷ್ಟೋ ಒಂದು ಪಾವನ ಆಗ್ಬಿಡ್ತೀವಿ ನಾವು. ಅಂತ ಒಂದು ಸದ್ಗುರು ಇವತ್ತು ನಮಗೆ ಭಾಗ್ಯಕ್ಕೆ ಸಿಕ್ಕದನ್ನದೇ ನಮ್ಮಂತ ಪುಣ್ಯವಂತರು ಯಾರಲ್ಲ ಅಂತ ನಾವು ಹೇಳುತ್ತೆ ಇಷ್ಟಪಡ್ತಾ ಇದ್ದೀವಿ. ಇದೇ ನಿಜವಾದ ಭಕ್ತರ ಲಕ್ಷಣ ಅನ್ಸುತ್ತೆ. ಯಾಕಂದ್ರೆ ಅವ್ರಿಗಿನ್ನೇನು ಬೇಕಿರಲ್ಲ, ಗುರು ದರ್ಶನ ಮಾತ್ರದಿಂದ ಅವ್ರಿಗೆ ಹೃದಯದಲ್ಲಿ ಅಷ್ಟು ಆನಂದ ಆಗುತ್ತೆ. ಅಪ್ಪ ಒಂದು ನಕ್ರೆ ಅವ್ರಿಗೆ ಅದೇ ಒಂದ್ ದೊಡ್ಡ ಪ್ರಶಸ್ತಿ. ಸ್ವಲ್ಪ ಯಾರ್ಗೆ ಅವ್ರ ಹೃದಯನೇ ಒಂದು ಗುಡಿ ಆಗೋಗ್ಬಿಟ್ಟಿರತ್ತ ಅಂತವ್ರಿಗೆ ಗುರುನೇ ಸಾಕ್ಷಾತ್ ಭಗವಂತ ಅಂತಾನೆ ನಂಬಿರ್ತಾರ ಅವ್ರು. ಭರಮಸಾರದಲ್ಲಿ ಒಂದ್ಸರಿ ಆದಾಗ ಅವಾಗ ಒಂದು ಪಾದಯಾತ್ರೆ ಬರ್ಬೇಕಂತ ಒಂದು ತಿರುವಣ್ಣ. ನಮ್ಮ ಕೋವಂಡೆ ಪಣಿಯಮ್ಮ ಅಂತ, ಅವರು ಬಹಳ ಅಪ್ಪಗೆ ಬಹಳ ಭಕ್ತರು. ಅವರು ಪಣಿಯಮ್ಮ ಅಂತ ನಿಧಾನವಾಗಿದ್ದಾರೆ. ಅವರು ನಮ್ಮ ಭಜನೆ ರಾಗಣದಲ್ಲ ಅವ್ರ ಅಜ್ಜಿ. ಅವ್ರು ರಾಗು ಮೇಲೆ ಪಲ್ಲೆಗೆ ಪಾದಕೆ ಉರಿಸ್ಬೇಕಂತ ಒಂದು ಅಯ್ಯಮ್ಮನ ಆಸೆ ಅನ್ಕೊಂಡಿದ್ರೆ ಅವ್ರಿಗೆ ಅಲ್ಲಿ ಯಾವತ್ತೂ ಆಗಿಲ್ಲ. ಅವತ್ತೊಂದ್ ದಿವಸ ನಾನು ಮನೆಗೆ ಹೋದಾಗ ಏನೋ ಒಂದ್ ಹೇಳ್ತೀನಿ ನಡೆಸ್ತೇನಪ್ಪ ಸಣ್ಣ ಮಕ್ಳದ ಏನೋ ಒಂದ್ ಅಯ್ಯೋ ಶಿವನ ಅಮ್ಮ ನಿನ್ನ ಇದ್ರಾಗ ನಾವ್ ಏನಿಲ್ಲ, ನಮ್ದೇನಿಲ್ಲ ಅಪ್ಪ ಎಂದು ನನಗೆ ಒಂದು ಪಾದಕೆ ತಗೊಂಡೋಗಿ ರಘುನ ತಗೊಂಡೋಗಿ ಒಂದು ನಾವು ಪಾದಯಾತ್ರೆ ಮಾಡಕ್ ಕಣಪ್ಪ ದೊಡ್ಡರಿಗನ ಆತ್ ಬಿಡಮ್ಮ ಪಾದಕೆ ಮಾಡಿಸಿ ಅದನ್ನ ಅವ್ರ ಮೊಮ್ಮಗ ತಲೆ ಮೇಲೆ ಹೊತ್ಕೊಂಡು ಅಪ್ಪು ಕೊಡ್ಬೇಕು. ನೀವೆಲ್ರೂ ಸೇರಿ ಜೊತೆಗೆ ಬಂದು ಅಪ್ಪಂಗ ಅರ್ಪಿಸೋದು ಅದು ಅವ್ರ ಹರಕೆ. ಹರಕೆ ಅದು ಯಾವಾಗ ಇಷ್ಟು ವರ್ಷದ ಮುಂಚೆ ಹರಕೆ ಮಾಡ್ಕೊಂಡ್ರದು, ಆದ್ರೆ ಹೇಳ್ಕೊಂಡಿಲ್ಲ ಅವ್ರ ಮನೆಯವ್ರಿಗೆ ಹೇಳ್ಕೊಂಡಿಲ್ಲ ಇದು ಆಗಲ್ಲ, ಸುಮ್ನೆ ಇವ್ರಿಗೆ ಹೋಗಲ್ಲ ಯಾಕೆ ಹೇಳೋಣ ಅಂತ. ಅವತ್ತು ಅನಿಸ್ಬಿಟ್ಟು ನಾನು ಹೋದಾಗ ಅವ್ರ ಮನೆ ಪಕ್ಕ ಕುಂತಾಗ ನಂದೊಂದು ಆಸೆ ಐತಪ್ಪ. ಅಮ್ಮ ಹೇಳಮ್ಮ, ಭಗವಂತನೇ ಹೇಳಿಸಿರ್ತಾನ ಅದಕ್ಕೆ, ಅವ್ರು ಹೇಳಕ್ ಅವ್ರ ಇಷ್ಟ ಅಲ್ಲ. ಅವತ್ತು ಆಯ್ತು ಅಂತಂದು ನಮ್ಮ ಸದ್ಭಕ್ತ ನಾಗಣ್ಣವ್ರು ಅವರು ಮರದಲ್ಲಿ ಮರ ಇತ್ತು, ನಮ್ಮ ನಾಗಣ್ಣರು ಮರ ಇತ್ತು ಪಾದಕೆ ಇದು ಮಾಡಕ್ಕೆ ಅವ್ರು ಕಡ್ಕೊಂಬಂದ್ ಕೊಡ್ತೀನಿ ಮಾಮ ಐತನು ಹ್ಞೂ ಐತಪ್ಪ ಅಂತ ಅವ್ರು ಕಡ್ಕೊಂಬಂದ್ ಕೊಟ್ಟು ಅಲ್ಲೇ ಆಚರಿಸ್ಬೇಕು. ನಮ್ಮ ಸಾಗರಗಟ್ಟೆಗೆ ನಮ್ಮ ಚಿಕ್ಕಪ್ಪರ ಎಲ್ಲ ರೆಡಿ ಮಾಡಿಸೇಬಿಟ್ರು. ಅವಾಗ ಅಪ್ಪ ಕೊಡ್ಸಿರೋ ಒಂದ್ ಗಾಡಿಯಾಗ ಅಪ್ಪನ ಫೋಟೋ ಎಲ್ಲ ಕಟ್ಕೊಂಡು ಅದು ಪಾದಕೆ ತಲೆ ಮಾಡ್ಕೊಂಡು ನ್ಯಾಕಟ್ಟಿ ಮೇಲೆ ಈ ತರ ನಾವು ಪಾದಯಾತ್ರೆ ಬಂದಿದ್ವಿ. ಎಷ್ಟು ಕಿಲೋಮೀಟರ್ ಆಗುತ್ತೆ ಒಂದು 70 ಕಿಲೋಮೀಟರ್ 70-75 ಕಿಲೋಮೀಟರ್ ಆಗುತ್ತೆ ನೋಡ್ರಿ. ಅಪ್ಪ ಹೆಂಗೆ ಸದ್ಭಕ್ತ ಕಾಪಾಡತನಕ್ಕೆ ಇನ್ನ ಚಳಿಕೆರೆ ಒಂದು 5-6 ಕಿಲೋಮೀಟರ್ ದೂರ ಇದೆ. ಅಪ್ಪ ಫೋನ್ ಮಾಡ್ಸತ್ತೆ ಬೇಗ ಬಾ ಅಂತ ಹೇಳ ಅವ್ರಿಗೆ ಅಂತ. ಹತ್ರ ಇದಿಲ್ ಫಂಕ್ಷನ್ ಇತ್ತವತ್ತು ಅಪ್ಪ ಬರ್ತಡೇದು. ಅವಾಗ ಬೇಗ ಬಾ ಅಂತ ಹೇಳೋದು. ಬೇಗ ಅಷ್ಟು ದೂರದಿಂದ ನಡ್ಕೊಂಬಂದು ಕಾರ್ಯಕ್ರಮ ನಿಮಗೆ ತಪ್ಪಬಾರ್ದು ಅಂತ ಕಾರ್ಯಕ್ರಮ ಇತ್ತು. ಅವಾಗ ಬಿಸ್ಲು ಅಂದ್ರೆ ಅಪ್ಪ ಏನ್ ಮಾಡ್ಕೊಡ್ತೀನಿ ಸ್ವಲ್ಪ ಮಳೆ ಬರ್ಸ್ಬಿಡಕ ಭರಮ ಸತ್ತಿದ್ದು ಮಳೆ ಬಂದ್ಬಿಡ್ತು, ಎಲ್ಲರೂ ಖುಷಿ. ಮಳೆಗಾಲನೇ ಅಲ್ಲ ಮಳೆ ಬಂತವ. ಅದಕ್ಕೆ ಸದ್ಗುರು ಎಷ್ಟು ಕರುಣೆ ಅಲ್ಲಪ್ಪ ನಮ್ಮ ಮೇಲೆ, ಎಷ್ಟು ಕರುಣೆ. ಅವಾಗ ಬೇಗ ಬೇಗ ಓಡ್ರಿ ಅಂದ್ಕೊಂಡು ಆದ್ರೆ ರಾತ್ರಿ ಅಷ್ಟೊತ್ತಿ ತಲುಪಿ ಅಪ್ಪ ಅಲ್ಲೆಲ್ಲ ನಮಗೆ ಪಾದ ಪೂಜೆ ಮಾಡಿಸಿ ಮತ್ತಿಲ್ಲಿ ಇಲ್ಲೆಲ್ಲ ಮೆರವಣಿಗೆ ಮಾಡ್ಕೊಂಡು ಕರ್ಕೊಂಡ್ಬಂದು ಅಪ್ಪನ ಪಾದಕೆ ಕೊಟ್ಟು ರೆಸ್ಟ್ ತಗೊಂಡ್ರಿ ಅಂತ ಒಂದು ಕರುಣಮಯ ಆಯ್ತು. ಹೆಜ್ಜೆಗೂ ನೀವು ಗುರುಸ್ಮರಣೆ ಮಾಡಿದ್ದು ಮಳೆನೆ ತಂದ್ಬಿಟ್ಟಿದ್ದು. ಆಮೇಲೆ ಅಲ್ಲಿದ್ದ ಭಜನೆ ಸ್ಟಾರ್ಟ್ ಮಾಡಿದ್ದು, ಭಜನೆ ನಿಲ್ಸಿಲ್ಲ, ಭಜನೆ ಮಾಡ್ಕಂತಲೇ ಬರ್ತಾ ಇದ್ದೆ ದಾರಿ ತುಂಬಾನು. ಒಂದ್ ತಪ್ಪಲು ಎಷ್ಟು ಟೈಮ್ ಅಂದ್ರೆ 2 ದಿನ ಆಯ್ತಾ? 2 ದಿನ ಆಯ್ತು. ಒಂದ್ ದಿವಸ ಮಧ್ಯಾಹ್ನ 12 ಗಂಟೆ ಹೊರಟಿವಿ. ಒಂದಿನ ದೊಣ್ಣಹಳ್ಳಿಯಲ್ಲಿ ಆಲ್ಟ್ ಆಗಿದ್ವಿ ನಮ್ಮ ರಿಲೇಷನ್ ಮನೆಯಾಗೆ, ಅಲ್ಲಿ ಶಾಲೆ ಗುಡಿಯಾಗೆ. ಅಲ್ಲಿಂದ ನ್ಯಾಕಟ್ಟಿ ಬಂದು ಅಲ್ಲಿ ಭಕ್ತರ ಮನೆ ಪ್ರಸಾದ ಮಾಡ್ಕೊಂಡು ಅವರೆಲ್ಲ ಸಂತೋಷ ಎಲ್ಲ ಟವಲ್ ಇದು ಮಾಡ್ಕೊಂಡು ಅವರೆಲ್ಲ ಹಾಕಿದ ಮೇಲೆ ಅವರು ಕರೆದಿದ್ರು ಪಾಪ. ಅಲ್ಲಿದ್ದ ವಿಶೇಷವಾಗಿ
ಮಧ್ಯ ಬಂದು ಖಾರ ಮಂಡಕ್ಕಿ ಏನೋ ತಿನ್ಕೊಂಡು ಅಪ್ಪ ಕೊಡಿಸಿದ್ ಕಂಟ ಒಟ್ಟಿಗೆ ಕೊರತೆ ಅನ್ನೋದಿಲ್ಲ ಊಟಕ್ಕೆ. ಅದು ಒಂದು ನನಗೆ ಬಹಳ ಇಷ್ಟ ಒಟ್ಟು ಎಷ್ಟು ಜನ ಬಂದ್ರಿ? ಅವಾಗ ಹೆಚ್ಚು ಒಂದು 50 ಜನ ಅಬ್ಬಾ ಅಬ್ಬಾ, 40 ಜನ ಆಗಿದ್ವಿ. ಅಷ್ಟೊಂದ್ ಜನ ಇತ್ತು ಬಂದ್ರು. ಇತ್ತು ಅವಾಗೆಲ್ಲ ಭಾಳ ಇತ್ತು. ಹ್ಮ್. ಅಂದ್ರೆ ಹ್ಮ್. ಈಗ ಹೆಚ್ಚಿಗೆ ಅದಾವೆ, ಸ್ವಲ್ಪ ಕಮ್ಮಿ ಇತ್ತು. ಅದು ಹ್ಮ್. ಬೈದು ಒಂದು 20-30 ಜನ ಅಂತ ಇದೆ. ಹ್ಮ್. ಭಾಳ ದಿವಸ ಆಯ್ತಲ್ಲ. ಹ್ಮ್. ಅದೇ ಎಲ್ಲ ಬಂದು ಅಪ್ಪ ಪಾತ್ಗೆ ಕೊಟ್ಟ ಮೇಲೆ ನಾವು ಸಮಾಧಾನ, ಹ್ಮ್. ಅಯ್ಯಮ್ಮಗೂ ಭಾಳ ಸಮಾಧಾನ ಆಯ್ತು. ಹೌದು, ಅವ್ರದ್ದು ಜೀವಮಾನದ ಒಂದು ಹರಕೆನ ಅವ್ರು ಅಷ್ಟು ಒಂದು ನೆರವೇರಿಸ್ಕೊಟ್ರಿ. ಪರಮ ಭಕ್ತರು ಅವ್ರ ಅಪ್ಪಗೆ. ಅವರು ಎಲ್ಲರೂ ಪರಮ ಭಕ್ತರು ಅಪ್ಪ ಅವ್ರಿಗೆ. ಹ್ಮ್. ಅಂತ ಒಂದು ಪಣಿಯಮ್ಮ ಅವರು ಆಸೆನೂ ಅಪ್ಪ ಈಡೇರಿಸ್ಬಿಡ್ತು ನಮ್ಮ ಹೌದು ಮುಖಾಂತರ. ಹೌದು ಹೌದು. ಅದು ಒಂದು ನಮಗೆ ಭಾಳ ಖುಷಿ ಆಯ್ತು. ಹ್ಮ್. ಅಪ್ಪನ ಬಗ್ಗೆ ಎಷ್ಟು ಹೇಳಿದ್ರು ಸತ್ಯವಾಗ್ಲೂ ಅದು ಸಾಧ್ಯನೇ ಇಲ್ಲ ಮಾತು. ಹ್ಮ್. ದತ್ತಾತ್ರೇಯ ಕನ್ಯಾಶಿಂಗುಡಿಗೆ ಉತ್ಸವ ನಡೀತತ್ತಮ್ಮ. ಉತ್ಸವ ನಡೀತಿದ್ದಾಗ ನಾವು ನಮ್ಮ ಬೊಮ್ಮನಹಳ್ಳಿ ನಮ್ಮ ಮಾವರು ಸೈಡಿಗೆ ಬರ್ತಿದ್ವಿ ಈ ಥರ. ಹಿಂಗೆ ಸೈಡಿಗೆ ಬರ್ತಾ ಅಪ್ಪ ಪಲ್ಲಕ್ಕಿ ಪಕ್ಕ ಹೊಕ್ಕಿತ್ತು. ಹ್ಮ್. ಇವರು ಎಲ್ಲರೂ ಗೊತ್ತಿದ್ರಲ್ಲ ಪಲ್ಲಕ್ಕಿ. ಏನು ಅಜೆ ಬಂಗ ಇದು ಮಾಡೋರು. ನಾನು ನಮ್ಮ ಮಾವದ ಹತ್ರ ಏನಂದೆ, ನಾನು ಎಷ್ಟು ಒಂದು ತಪ್ಪು ಮಾಡಿದೆ ಅಂದ್ರೆ ಅವತ್ತು, ಮಮ್ಮ ಏನು ಪಲ್ಲಕ್ಕಿ ಭಾಳ ಭಾರ ಇದ್ದಂಗೆ ಮಾಡ್ತಾರಲ್ಲ, ಅದೇನಂಗ ಓರ್ಬೋದಪ್ಪ, ಅದೇನು ಅಷ್ಟು ಅಜೆ ಅಂತ ತಕ್ಷಣ ಪರಮ ಸತ್ಯದ ಹೇಳ್ತಾರೆ. ಒಂದು 9-10 ಹೆಜ್ಜೆ ಮುಂದಿಟ್ಟಿನಿ. ಅಪ್ಪ ನನ್ನ ಕಡೆ ನೋಡಿ, ಬಾರ ಇಲ್ಲಿ ನಾನು ಬಾರ ಇಲ್ಲ, ಪಲ್ಲಕ್ಕಿ ಓದ್ಕಲೀನ ಅಂತ. ಸತ್ಯವಾಗ್ಲಕ್ಕ ಅದು ಈಗಲೂ ನೆನ್ಸ್ಕೊಂಡ್ರೆ ಅಲ್ಲಿ ಹತ್ರಕ್ಕೆ ಹೋಗ್ಕರೇನು ಭಯ ಆಗುತ್ತೆ. ಈಗಲೂ ಆ ಕ್ಷಣನು ಪಲ್ಲಕ್ಕಿ ಓದ್ಕೊಳ್ಳೋದು ಬೀಚ ಸೆರಟು ಅಂತ ಸೆರಟು ಬೀಚ. ಸತ್ಯವಾಗ್ಲೂ ಆ ಪಲ್ಲಕ್ಕಿ ಹೆಗಲ ಮೇಲೆ ಇಕ್ತಿದ್ದಂಗೆ ಕ್ಷಣಕ್ಕೂ ಅಪ್ಪನ ಬೇಡ್ಕೊಂಡು ನಾನು ತಪ್ಪ ಅಂತ ಅಷ್ಟು ಭಾರ ಕುಚಿತಿನೇನೋ ಕೆಳಗೆ, ನಾನು ಬಿದ್ದೆ ಬಿಟ್ಟನೇನೋ. ಬೇರೆಯವ್ರು ಹೆಂಗೋ ಒತ್ಕೊಂಡು ಬರ್ತಾ ಇದಾರೆ, ಬಟ್ ನೀವ್ ಹಂಗ ಅನ್ಕೊಂಡ್ರಲ್ಲ. ಅದಕ್ಕೆ ಅಪ್ಪ ಕಳಿತು, ನಾನು ಅಲ್ಲದಿನಿ ಒದ್ದಾಡ್ತಿದಾರೆ ಒತ್ಕೊಳಕ್ಕೆ ಅಂತ ಅನ್ಸ್ತಲ್ಲ ನಿಮ್ಗೆ? ಭಾರಿ ವಜೆ ಐತೆ ಅದು ಅಂದ್ಬಿಟ್ನಲ್ಲ. ಅಲ್ಲಿದ್ದ ಹಿಂಗೆಲ್ಲ ಜನ, ಅಷ್ಟು ಜನ ಇದಾರೆ, ಹಿಂಗ್ ತಿರುಗಿ ಬಾರ ನೀನ್ ಅಂತ ಕರೀತಪ್ಪ. ಅವಾಗ ಆಗಿಲ್ಲ, ಓರಕ್ ಆಗ್ತಿಲ್ಲ. ಇದೆಲ್ಲ ಬಾವು ಬರುತ್ತು. ಬೆಳಗ್ಗೆ ಎದ್ದು ನಮ್ಮ ಮನೆ, ನಮ್ಮ ಅತ್ತೆರ ಮನೆಗೆ ಸ್ನಾನ ಮಾಡಕ್ಕಂತ ಬಟ್ಟೆ ಬಿಚ್ಚಿದೆ. ಅವಾಗ ನಮ್ಮ ಅತ್ತೆ ಎಲ್ಲ ನೋಡ್ತೀವಿ, ಏನಪ್ಪ ಇಷ್ಟು ಭಾರ ಆಗೈತಲ್ಲ ಅಂತ. ಅಯ್ಯೋ ಪಲ್ಲಕ್ಕಿ ಇರ್ತಲ್ಲ ಅಂತ ಬಾವು ಬಂದ್ಬಿಟ್ಟು ಅಷ್ಟು ವಜೆ. ಯಾವಾಗ ಇಳಿಸೇನೋ, ಇಳಿದ ತಕ್ಷಣ ಅಪ್ಪನ ಕಡೆಗೆ ಹಂಗ ಅಡ್ಡ ಬಿದ್ದು, ಅಪ್ಪ ನನ್ನ ಮನಸ್ಸಿನಾಗೆಲ್ಲ ಕನಸ್ನಾಗೂ ಏನು ಅನ್ಕಣಪ್ಪ ನಾನು ಅಂತಂದು ಅಪ್ಪಗೆ ಅಲ್ಲೇ ಶರಣಾಗ್ಬಿಟ್ಟೆ. ಅವ ಪ್ರತಿ ಸತ್ಸಂಗ ಹೇಳ್ತಾನೆ, ನಾವೆಲ್ಲೇ ಮಾತಾಡ್ಲಿ, ಎಲ್ಲೇ ಸೂಕ್ಷ್ಮ ಮಾತಾಡಲಿ, ಅಪ್ಪ ಗಮನಿಸ್ತತೆ. ಅದು ಅಪ್ಪನ ಹೇಳಿಸ್ತತೆನ ಗೊತ್ತಿಲ್ಲ. ಆಕಸ್ಮಿಕ ನಾವ್ ಎಲ್ಲಾನ ಮಾತಾಡ್ಕೊಂಡು ನೀನು ಹೋಗಿ ಅಪ್ಪನ ಕೇಳಿ, ಅಪ್ಪ ಅದು ಕೇಳಿದ್ರೆ ನಾನು ನಿಮ್ಮ ಮನೆ ಸಂಬಿಡ್ತೀನಿ ಅಂತಲೂ ನಾನು ಹೇಳಿದ್ದೀನಿ ಎಷ್ಟೋ ಸದ್ಬೇಕು. ಯಾಕಂದ್ರೆ ಇದೇ ಸಾಕ್ಷಿ ನನಗೆ. ನಾನು ಎಲ್ಲೋ ಅಪ್ಪ ನಿಮ್ಮನ್ನೇ ಕರೆದು ಅಂದ್ರೆ ಎಷ್ಟು ಜನ ಇರ್ತಾರೆ, ಅಡ್ಡು ಮನಿಕೊಂಡ್ಬಿಟ್ಟಾರೆ ಎಲ್ಲ. ಅಪ್ಪ ತುಳಾಡ್ಕೊಂತ ಹೋಗ್ತೈತಿ ಅಂತರ ತಿರುಗಿ ನೋಡ್ಕ. ಅದು ಒಂದು ಮರೆಯಲಾಗ್ತಕ್ಕಂಥ ಘಟನೆ ಕಣಮ್ಮ. ಅದು ಸತ್ಯವಾಗ್ಲೂ ಅದು ಎಷ್ಟು ಜಾಗ್ರತೆ ಆಗಿರ್ಬೇಕು. ಅಲ್ಲ, ಉಸಿರು ಬಿಡಕ್ಕಾದ್ರು ಜಾಗೃತಿ ಆಗಿರಬೇಕು. ಅಪ್ಪನ ಬಗ್ಗೆ, ಅಪ್ಪನ ಭಕ್ತರ ಬಗ್ಗೆನೂ ಮಾತಾಡಕ್ ನಾವು ಜಾಗೃತಿ ಆಗಿರಬೇಕು. ಯಾಕಂದ್ರೆ ಅವ್ರಲ್ಲಿಗೂ ಸತ್ತುಪಾಸ್ ಇರ್ತಾನೆ, ನಿಮ್ಮಲ್ಲಿಗೂ ಸತ್ತುಪಾಸ್, ಇನ್ನೊಬ್ರಲ್ಲಿ ಸತ್ತುಪಾಸ್ ಇರ್ತಾನೆ. ಅವ್ರು ನಿಮ್ ಬಗ್ಗೆ ನಾವು ಆಡ್ಕೊಳಕಂದ್ರೆ ಅವು ಕರ್ಮ ನಾವು ಓದ್ಕೊಳಕಾಗತ್ತೆ. ಮಾತಾಡಕ್ ಆಗ್ಬಾರ್ದು. ಎಲ್ಲ ಒಳ್ಳೇದಾಗ್ಲಪ್ಪ ಭಗವಂತ ಅಂದ್ಕೊಂಡು ಸುಮ್ಮನೆ ಇದ್ಬಿಡು. ಯಾಕಂದ್ರೆ ಭಗವಂತ ಎಲ್ಲರಲ್ಲಿ ಆಲಿಸ್ತಾನೆ. ಇಲ್ಲ ನಿಮ್ಮಿದ್ದ ಸಿಟ್ಟು ಬರ್ಸ್ತಾನೆ, ಹೊಡಿಸ್ಬಿಡ್ತಾನೆ. ಹೊಡಿಸಿದ್ದು ನೀನೇ ಕಣಪ್ಪ ಅನ್ಬೇಕು. ಯಾಕೆ ಮಂಜುಳಕ್ಕೆ ಹೊಡಿತಂತ ನಾವು ಬೇಜಾರಾಗಬಾರ್ದು. ಅಂತ ಒಂದು ಘಟನೆಗಳನ್ನ ಅಪ್ಪ ನಮಗೆ ಬಹಳ ಒಂದು ಅತ್ಯುತ್ತಮ ಅಂತಕ್ಕಂಥ ಒಂದು ಘಟನೆಗಳನ್ನ ತುಂಬಾ ನಡೀತದೆ. ಭರಮಸಾರದಾಗ ಒಂದು ದತ್ತ ಜಯಂತಿ ಮಾಡಿದ್ವಿ. ಒಂದು ದತ್ತ ಜಯಂತಿ ಮಾಡಿದಾಗ ಅವತ್ತಾಗದಷ್ಟೇನೆ ಅಲ್ಲಿ ಜಾಗ ಇಲ್ಲ ಮಾಡಕ್ಕೆ. ಹೆಂಗಪ್ಪ ಮಾಡೋದು ಅಂತಂದು ಇದು ಮಾಡಿದಾಗ ಅಲ್ಲಿ ಎದುರುಗಡೆ ಕನಕ ಪರಮೇಶ್ವರ ದೇವಸ್ಥಾನ ಅಂತ, ಅಲ್ಲಿ ಅವ್ರನ್ನ ಶೆಟ್ರನ್ನು ಕೇಳಿದೆ, ಗುರುಗಳೇ ಒಂದ್ ಸ್ವಲ್ಪ ದತ್ತ ಜಯಂತಿ ಮಾಡಕ್ಕೆ ಜಾಗ ಬೇಕಾಯ್ತಲ್ಲ. ಅವರು ಸತ್ಯವಾಗ್ಲು ಅದ ಅಪ್ಪ ಅವ್ರ ಮಂದಾಗ ಹೆಂಗ್ ಒಕ್ಕಂತು ಅಂದ್ರೆ, ತಿಪ್ಪಸ್ವಾಮಿ 2 ವರ್ಷ ಮದುವೆ ಯಾವಿಲ್ಲ, ನೀನೇ ಮಾಡ್ಕೊಂಬಿಡು, ನೀನ್ ಇವ ಆಧ್ಯಾತ್ಮಿಕ ಅಂತ ಗೊತ್ತಿಲ್ಲ, ಛತ್ರನೇ ಕೊಟ್ಬಿಟ್ರು. ನೀನ್ ಇಂಥ ಆಧ್ಯಾತ್ಮಿಕ ಅಂತ ಗೊತ್ತಿಲ್ಲಲ್ಲಪ್ಪ, ಒಳ್ಳೆ ಗುರು ಸೇವೆ ಮಾಡ್ತದಿ ಕಣಪ್ಪ, ನೀನೇ ಮಾಡ್ಕೊಂಡು ಹೋಗಪ್ಪ, 2,000 ರೂಪಾಯಿ ಕೊಡು, ಪಾತ್ರೆ ಗೀತ್ರೆ ಕಳೆದ್ರೆ ಮಾತ್ರ ಮತ್ತೆ ಬೇಕಾಗುತ್ತಲ್ಲಪ್ಪ. ಅದು ಆಯ್ತು ಗುರುವೆ. ಇಡೀ ಚೌಡ್ರನ್ನ 2 ವರ್ಷ ಬಿಟ್ಕೊಟ್ರಿ ಸದ್ಗುರುನು ಆ ಕೃಪೆಯಿಂದ. ಅವಾಗ ಎಲ್ಲರೂ ನಮ್ಮ ಮನೆಗೆ ಇನ್ನೇ ಸ್ಟಾರ್ಟ್ ಆಯ್ತು. ನಮ್ಮ ಮನೆಯವ್ರ ಅಪ್ಪಾಜಿಗೆ ಹುಷಾರಿಲ್ಲ, ಅವ್ರಿಗೆ ಹುಷಾರಿಲ್ದಂಗೆ ಆಯ್ತು. ಬಂದ್ರು. ಅವಾಗ ಫೋನ್ ಬಂತಲ್ದೆ ಭಾಳ ಇವರೆಲ್ಲ ನಮ್ಮ ಮನೆಯವರು, ನಮ್ಮ ಸೊಸೆ, ನಮ್ಮ ತಮ್ಮ ಎಲ್ಲ ಹತ್ಕೊಂತ ಹೋಗ್ಬಿಟ್ರು. ಉತ್ಸವ ಮೂರ್ತಿ ನಡೀತೈತಿ, ಇವ್ರು ಹತ್ಕೊಂತ ಹೋಗಿದ್ದಾರೆ, ಏನಾಗ್ಬಿಡುತ್ತ ಅಂತ. ನಾನು ಕೇಳಿದಿಷ್ಟೇನ ಅಪ್ಪನ, ಅಪ್ಪ ನಿನ್ನ ಉತ್ಸವ ಮೂರ್ತಿ ದತ್ತ ಜಯಂತಿ ಚೆನ್ನಾಗಿ ಬಂದ್ರೆ ನೀನು ಅವ್ರಿಗೆ ಮುಕ್ತಿ ಕೊಡಂಗಿಲ್ಲ, ಇನ್ನೂ ಸ್ವಲ್ಪ ಇರಲಿ, ಇದಾದ್ಮೇಲೆ ಬೇಕಾದ್ರೆ ಕೊಡೋಣ, ಯಾರೂ ತಡೆಯೋಕ್ಕಾಗಲ್ಲ, ಇದಕ್ಕೆ ನೀನೇ ಸಾಕ್ಷಿ ಕಣಪ್ಪ ಅಂತ ಅಲ್ಲೇ ಸಂಕಲ್ಪ ಮಾಡ್ಕೊಂಡೆ. ಸತ್ಯವಾಗ್ಲೂ ಅವ್ರು ಹೆಂಗ್ ಗೊತ್ತಾಗ, ಇವ್ರು ಓದ್ಗೆ ಎದ್ದೆಲ್ಲ ಊಟ ಮಾಡ್ತಿದ್ರಂತ ಅಲ್ಲಿ ಮನೆಗೆ ಹೋಗಿ.
ಇವ್ರು ಅಂತ ನೆಲಕ್ಕೆ ಹುಷಾರಿಲ್ಲ ಅಂತಾರರು. ಹ್ಮ್. ಇವ್ರು ನಮ್ಮ ಮನೆಯವರೆಲ್ಲ ಹೋಗ್ದಾಗ ಊಟಕ್ಕೆ ತರಿ ಅಮ್ಮ ಏನಾಯ್ತು ಅಂತ ಕೇಳಿದ್ರು. ಚೆಕಪ್ಗೆ ಊಟ ಕೇಳಿತ್ತಂತೆ. ಅವ್ರು ಉಳಿಯೋ ಪರಿಸ್ಥಿತಿಗೆ ಇಲ್ಲ. ಹೇಳಿದ್ದು ಅಪ್ಪನೇ ಹೇಳಿತ್ತು ಉಳಿಯಲ್ಲ ಅಂತ. ಅವ್ರ ಊಟಕ್ಕೆ ನನಗೆ ಆಮೇಲೆ ಅಂತ ನನಗೆ ತಳಿಲಕ್ಕ ನಮಗೇನಂದ್ರೆ ಇಲ್ಲ ಹೋಗಿ ನಿಮ್ಮ ಮಾವನ್ ನೋಡ್ಕೊ. ನಾನು ಹಂಗಿದ್ನ ಹಂಗ ಒಂದು ಬೈಕ್ ತಗೊಂಡು ಸುಮ್ಮನೆ ಹೋದೆ. ಎಲ್ಲ ಮುಗೀತು ದತ್ತ ಮೆರವಣಿಗೆಲ್ಲ ಮುಗಿದ್ಮೇಲೆ ನಾಳೆ ಭಿಕ್ಷೆ ಅದು ಇದು ಇರುತ್ತಲ್ಲ ಅಂದ್ಕೊಂಡು ಮುಗಿಸ್ಕೊಂಡೆ. ಅವಾಗ ಹೋದೆ ನಾನು. ಹೋದಾಗ ಅಲ್ಲಿ ಹೋಗಿ ಏನಾಗಲ್ಲ ಇರಿ 2 ದಿವಸ ಆರಾಮ ಇರ್ತೀರಾ ನೀವು, ಏನಾಗಲ್ಲ ಮಮ್ಮ ಚೆನ್ನಾಗಿ ಊಟ ಮಾಡೋದು ಹೇಳಿ ಹಂಗೆ ಬಂದೆ ನಾನು. ದತ್ತ ಜಯಂತಿ ಮುಗೀತು, ಸತ್ಯ ಪರಮ ಸತ್ಯದು. ಬುಧವಾರ ದತ್ತ ಜಯಂತಿ ಎಲ್ಲ ಕ್ಲೋಸ್ ಆಯ್ತು. ಗುರುವಾರ ಸಂತೆ ಗುರುವಾರ ಸಂಜೆ ಮನೆಗೆ ಬಂದ್ವಿ. ಫುಲ್ ಸೀರಿಯಸ್. ಶುಕ್ರವಾರ ಬೆಳಗ್ಗೆ ಮಾವರು ಅವರು ಪ್ರಾಣ ಹೋಗೋ ಸಮಯ ಕೂಡ ಅಪ್ಪ ಕಾಪಾಡೆ. ದತ್ತ ಜಯಂತಿ ಆಗೋವರೆಗೆ ತಪ್ಪು ಇದು ಪರಮ ಸತ್ಯ. ಇದು ಅದು ಒಂದು ನನಗೆ ದೊಡ್ಡ ಅನುಭವ ಆಗ್ಬಿಡ್ತು. ನಿಮ್ಗೆ ಪ್ರತಿ ಗುರು ಕಾರ್ಯದಲ್ಲೂ ಹಿಂಗೊಂದು ಪರೀಕ್ಷೆ ಬಂದ್ಬಿಟ್ಟಿದೆ. ಪ್ರತಿ ಗುರು ಕಾರ್ಯ ಪ್ರತಿ ಹೆಜ್ಜೆ ಇಟ್ಟರು ಈಗಲೂ ಮನೆಗಳ ನಾನು ದತ್ತ ಅಂತ ಬರಂಗಿಲ್ಲ. ಅಪ್ಪ ಎಷ್ಟು ಹೇಳ್ತದ ಈಗಲೂ ನಾನು ವರ್ಣಿಸಲ್ಲ ಅಂತ ಒಂದು ಪರೀಕ್ಷೆ ಮಾಡಿದ್ರು ನೀನ್ ಅದೆಲ್ಲಪ್ಪ ನಡೆಸ್ತಾ ಇದೀಯ, ನಮ್ದೇನಿಲ್ಲಮ್ಮ. ಹಂಗೆ ಆ ಒಂದು ಜೀವನ ಉಳಿಸಿ ನನ್ನಪ್ಪ ದತ್ತ ಜಯಂತಿ ಮಾಡಿಸಿ ನಮಗೆಲ್ಲ ಒಂದು ಆನಂದ ಕೊಟ್ಟ ಸತ್ತುಪಾಸಿ ಇವ್ರಿ ನಮ್ಮ ಗುರು. ಅಣ್ಣ, ಎಷ್ಟೊಂದು ಸತ್ಸಂಗಗಳು ನಡ್ಕೊಂಡು ಬರ್ತಾ ಇದೆ. ಅದ್ರಲ್ಲಿ ಯಾವ್ದಾದ್ರು ಒಂದು ವಿಶೇಷ ಅನ್ಸಿದ್ ಯಾವ್ದಾದ್ರು ಒಂದು ಘಟನೆ ನಡೆದಿದ್ರೆ ದಯವಿಟ್ಟು ತಿಳಿಸ್ಕೊಡಿ. ಒಂದ್ಸರಿ ಸತ್ಸಂಗವನ್ನು ಆರಂಭಿಸಿದಾಗ ನಮ್ಮ ಇಬ್ಬರು ಚಿಕ್ಕಮ್ಮರು ಅಡಿಗೆ ಮಾಡಕ್ ಕಳಿಸಿದ್ದೆ. ಅವ್ರು ಒಬ್ರು ಉಪ್ಪು ಹಾಕಿ ಬಿಡದಾರೆ. ಫಸ್ಟ್ ಒಂದು ಬಾಕ್ಸ್ ಉಪ್ಪು ಹಾಕಿ ಬಿಟ್ಟಾರೆ. ಅಯ್ಯಮ್ಮ ಹಾಕಿಲ್ಲ ಅಂತ ಒಂದು ಬಾಕ್ಸ್ ಉಪ್ಪು ಹಾಕಿ ಬಿಡ ಉತ್ಕ ಮುದ್ದೆ. ಅವಾಗ ಇಬ್ಬರು ನಾನೇನು ನಾವು ಭಜನೆ ಮಾಡ್ತಿದ್ದೆ, ಅಭಿಷೇಕ ಆಗುತ್ತೆ ಭಜನೆ ಮಾಡ್ಕೊಂತ ಅದು ಒಲೆನ ನೋಡೋರ ಮೇಲೆ ಇಲ್ಲೇ ಬಂದ್ರಿ. ನಾನು ಉಪ್ಪು ಹಾಕಿ ಬಂದಿನಿ. ನಾನು ಹಾಕಿ ನಾನು ಪ್ರಸಾದ ಭಕ್ತರೆಲ್ಲ ಬಂದ್ ನಿಂತಿದ್ದಾರೆ, ಏನಪ್ಪಾ ಮಾಡೋದು ಅಂತ ಭಯ ಹಚ್ಚಿಬಿಡ್ತು. ಇಬ್ಬರು ಉಪ್ಪು ಹಾಕಿ ಬಿಡಿದ್ರೆ 2 ಬಾಕ್ಸ್ ಹಾಕಿ ಬಿಡ್ತಾರೆ. ಅದಕ್ಕೆ ಅಪ್ಪನ ಹತ್ರ ಪಾದದಗಳ ತಗೊಂಡು ಸತ್ತುಪಾಶ್ರಮ ಅಂತ ಒಂದು ತುಳಸಿ ದಳ ಬಿಲ್ಪತ್ರ ಹಾಕ್ಬಿಟ್ಟು ಇದಕ್ಕೆಲ್ಲ ನೀನು ಅನ್ನ ಸಂಪರ್ಶನಪ್ಪ ನೀನೇ ಸಾಕು ಅಂತಂದು ಅಪ್ಪನ ಅಲ್ಲಿ ಭಾರ ಹಾಕ್ಬಿಟ್ಟು ಪ್ರಸಾದ ಮಾಡಿ ಆಯ್ತು ಮಾಡ್ರಿ ಏನಾಗಲ್ಲ ಆಗ್ಬದ ದತ್ತನಿಚ್ಚ ಅಪ್ಪನಿಚ್ಚ ಏನಾಗುತ್ತೆ ಆಗ್ಲ ಅಂದ ಪ್ರಸಾದ. ಇದು ಪರಮ ಸತ್ಯ. ಪ್ರಸಾದ ಹಾಕಿರು ಉಪ್ಪು ಕೊಟ್ಟು ಇನ್ನೂ ಸ್ವಲ್ಪ ಉದ್ಕಕ್ಕೆ ಹಾಕಿ ಹತ್ರ ಒಂದು ಸ್ವಲ್ಪ ಉಪ್ಪಾಗಿದ್ದಲ್ಲಿ ಇದು ಅಪ್ಪನ ನಾಮಸ್ವರ್ಣ ಶಕ್ತಿ ಅದಿರೋದು. ನಿಜವಾಗ್ಲೂ ಅದ್ಭುತ. ಕಣ್ಣಾರೆ ಕಂಡ ದೃಶ್ಯ ಇದು. ಹಂಗೆ ಒಂದು ಮರೆಯಲಾಕತಕ್ಕ ಘಟನೆಗಳನ್ನ ಅಪ್ಪ ನನಗೆ ಸತ್ಸಂಗದಲ್ಲಿ ಪ್ರತಿ ಒಂದು ಮನೆಗಳಿಗೂ ಒಂದೊಂದ್ಸರಿ ಸತ್ಸಂಗದ ಪ್ರಸಾದ ಇರಲ್ಲ. ಏನಾಗುತ್ತೆ ಹಣ ಸ್ವಲ್ಪ ಪ್ರಸಾದ ಮಾಡಿದ ಅಪ್ಪು ಪ್ರಸಾದ ಕೊಡ್ತಾರೆ. ಪ್ರಸಾದ ಮಾಡಿ ಅಲ್ಲಿ ಸ್ವಲ್ಪ ಇದು ಮಾಡ್ಬಂದು ಇನ್ನು ಹೆಚ್ಚಿಗೆ ಉಳಿತದ. ಎಷ್ಟೋ ಜನ ಬರ್ತಾರೆ, ಅದು ಪ್ರಸಾದ ಉಕ್ಕುತ್ತೆ. ಅವತ್ತು ನೀವು ಅಂದ್ಕೊಂಡಿದ್ಕಿಂತ ಹೆಚ್ಚಿಗೆ ಜನ ಬರ್ತಾರೆ, ಅದು ಉಳ್ಕೊಂತ ಸಾಲ್ಟೇಜ್ ಅನ್ನೋದು ಎಂದು ಅಪ್ಪ ನಮಗೆ ಸಂಚಾರಿ ಸತ್ಸಂಗದಲ್ಲಿ ಕಡಿಮೆ ಮಾಡಿಲ್ಲ. ಅಷ್ಟೊಂದು ಅದ್ಭುತವಾಗಿ ನಡೆಸಿಕೊಟ್ಟೆ. ಇದು ಬಹಳ ವಿಶೇಷ ಅಣ್ಣ. ಮತ್ತೆ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಅಪ್ಪನ ಕೃಪೆ ಇಂದ ಬಗೆಹರಿದಂತ ಪ್ರಸಂಗಗಳು, ಅಪ್ಪ ಪಾರ್ ಮಾಡದಂತ ಘಟನೆಗಳಿದ್ರೆ ಅವನ್ನು ತಿಳಿಸ್ಕೊಡ್ತೀನಮ್ಮ. ಒಂದ್ಸರಿ ನಾವು ದತ್ತ ಜಯಂತಿಗೆ ಮಾಡಿದ್ವಲ್ಲ, ಹೋದ್ಸರಿ ಹೇಳಿದ ಭಿಕ್ಷುಕತ ಬೈದ ಅಪ್ಪಗ. ಅಪ್ಪ ಬೆಂಗಳೂರದಾಗ ಕುಂತಿತ್ತು. ಅವಾಗ ನನ್ನ ಸಣ್ಣ ಮಗಕ್ಕೆ ಬಹಳ ಆರೋಗ್ಯ ಸಮಸ್ಯೆ. ಯಾವಾಗ ಸಮಸ್ಯೆನ ಅವನಿಗೆ ಬಿಸಿನೀರು, ಯಾವಾಗಲೂ ಬಿಸಿನೀರು. ನೀವು ಪ್ರತಿ 15 ದಿವಸ ಒಂದ್ಸರಿ ಹಾಸ್ಪಿಟ್ಲಿಗೆ ಹೋಗ್ಬೇಕು, ಅಡ್ಮಿಟ್ ಮಾಡ್ಬೇಕು. ಬರೀ ಇದೆ ಪದೇ ಹುಷಾರಿಲ್ಲ. ನನಗೆ ಬೇಸ್ ಹತ್ತು ಬಿಟ್ಟಿದ್ವಲ್ಲ. ಆಮೇಲೆ ಒಂದ್ ದಿವಸ ಬಂದು ನಮ್ಮ ಮನೆಯವ್ರು ಊರ್ಗೊಂಡದ್ದು. ಏನಾಗ್ತಾ ಇತ್ತು ಮಗುಗೆ? ಜ್ವರ, ಶೀತ, ಕೆಮ್ಮು, ತರ ಇದು ಪದೇ ನಾವು ತಿಂಗಳಲ್ಲಿ 3 ದಿವಸ 4 ದಿವಸ ಮನೆಗಿದ್ದು ಹೆಚ್ಚಾಗ್ಬಿಡ್ತು. 15 ದಿವಸ ಅವರೇ ಆಸ್ಪತ್ರೆ 15 ದಿವಸಕ್ಕೊಂದ್ಸರಿ 15 ದಿವಸಕ್ಕೊಂದ್ಸರಿ ಬರೀ ನಮ್ಮ ಎಲ್ಲರೂ ಬೇಜಾರಾಕಿದ್ವಿ. ಅಷ್ಟೊಂದು ತೋರ್ಸ್ಬೇಕಂದ್ರೆ ಖರ್ಚುನು ಎಷ್ಟೊಂದು ಲಕ್ಷ ಗಟ್ಲೆ ಹಾಕ್ಬಿಟ್ಟಿದೀವಿ ಅದ ಅಂತ ಒಂದು ದುಷ್ಟ ಆಗಿತ್ತು ಅಪ್ಪಗೆ. ಆಮೇಲೆ ಅಪ್ಪನ ಬಂದ್ವಿ, ಅಪ್ಪ ಕುಂತಿತ್ತು. ನಮ್ಮ ಮನೆಯವ್ರು ಊರ್ಗೊಂಡಿದ್ರು ಅವ್ರು ಹಬ್ಬಕ್ಕಂತ. ಅದಕ್ಕೆ ಬರಂತ ನೋಡ ಗುರು ಕೃಪೆ ಅರಿಯಕ್ಕೊಂದು ಯೋಗ ಅಂತ. ಹಂಗ ನಮ್ಮ ಮನೆಯವ್ರು ಎತ್ಕೊಂಡ್ರು ಸೀದಾ ಕೆಂಗ್ಲ ಬಂದ್ ಕುಂತ ಶಂಗಕ್ಕೆ ಎದ್ರು ಅಪ್ಪಗೆ ನಮಸ್ಕಾರ ಮಾಡಿದ್ವಿ. ಅಪ್ಪಗೆ ನನ್ನ ಮನಸ್ಸಿನ ಎಲ್ಲ ಅವತ್ತು ಒಂದು ಪವಾಡನೆ ಅಪ್ಪಂದು. ಸುಮ್ಮನೆ ನಮ್ಮ ಮನೆಯವ್ರು ಹೇಳ್ತಾ ಇದಾರೆ, ನಾನು ಸುಮ್ಮನೆ ಸೊನ್ನೆ ಮಾಡ್ತೇನೆ ಗೊತ್ತಿಲ್ಲ ನಿಮಗೆ. ಅಪ್ಪ ನನ್ನ ಮಗ ಹುಷಾರಿಲ್ಲ, ಅಪ್ಪ ನನ್ನ ಮಗ ಹಿಂಗಾತು, ಅಪ್ಪ ನನ್ನ ಹಾಸ್ಪಿಟ್ಲ್ ಅವ್ರು ಸುಮ್ಮನೆ ಹೇಳ್ತಾನೆ ಇದಾರೆ. ಅಪ್ಪ ಸುಮ್ಮನೆ ಅವನ್ನ ಬರೀಷ್ಟೇ ಅಮ್ಮ ದುಷ್ಟಿಟ್ಟು ನೋಡ್ತಾವನ್ನ. ನಮ್ಮ ಪಾಪನೇನು ಇನ್ನೊಂದ್ ಸ್ವಲ್ಪ ಚೆನ್ನಾಗಿ ನೋಡ್ಕೊಳಮ್ಮ ಅಂತ, ಬೇರೆ ಏನ್ ಹೇಳಿಲ್ಲ. ಆಮೇಲೆ ಹಂಗಂತದ್ದಂಗ ನಾನು ಅಲ್ಲಿ ಮಧ್ಯ ಕುಂತಿದ್ದಂಗ ನೀನು ಕುರುಗಟ್ಟಿ ಬರಲ್ಲೇನಪ್ಪ ಅಂತ ಅಷ್ಟ ಕಂಜಿ ಅಂದಾಗ ನಾನು ಆಯ್ತಪ್ಪ ಬರ್ತೀನಿ ಅಂತಂದು ನಮಸ್ಕಾರ ಮಾಡ್ಬಿಟ್ಟೆ. ನಮ್ಮ ಮನೆಯ ಅಪ್ಪಾಜಿ ಕಳ್ಸಾಕ್ತಾ ಇರಲ್ಲ, ನಿಮ್ಮ ಮಾವರ್ಗ ಹುಷಾರಿಲ್ಲ, ಅಲ್ಲಿ ಮನೆ ಬರೀ ಹಿಂಗೆ ಸಮಸ್ಯೆ ಐತಿ, ನೀನು ಯಾವ್ದು ಒಂದು ಕುರಾಪುರಕ್ಕೆ ಹೋಗಿ ಅಂತ ನಾವು ಇವಾಗಲೂ ಹೋಗ್ಬೇಕಣ್ಣ ನಿನಗೆ ಹಂಗೆ ಹಿಂಗಂದ್ರೆ ಮನೆ ಸ್ಟ್ರೈಕು ತುಂಬ ಜಗಳ ಅಂದ್ರೆ ಅದಕ್ಕೆಲ್ಲ ಭಾಳ ಜಗಳ ಆಗ್ಬಿಡ್ತು. ಆಮೇಲೆ ನಮ್ಮ ಅತ್ತೆರಿಗೆ ಹೇಳಿದೆ,
ನಿಮ್ಮ ಅಣ್ಣಗೆ ಹೇಳಮ್ಮ ನೀನು ಅಯ್ಯ ಇಲ್ಲಿ ಬೇಡ ಏನೋ ಹೋಗಿ ಬರ್ತಾನಂತೆ. ಹ್ಮ್. ನಮ್ಮ ಮಾವು ಹುಷಾರಿಲ್ಲ, ಅವರು ಈಗ ಹುಬ್ಳಿ ಕರ್ಕೊಂಡು ಹೋಗ್ಬೇಕು ಅಂತ ಅವ್ರು. ಹುಬ್ಳಿ ಕರ್ಕೊಂಡು ಹೋಗ್ಬೇಕು, ಮಣಿಪಾಲಿ ಕರ್ಕೊಂಡು ಹೋಗ್ಬೇಕು, ಅದಕ್ಕೆ ಹುಷಾರಿಲ್ಲ, ನೀನ್ ದೇವ್ರಿಗೆ ಹೋಗಿ ಅಂತ ಇಂಥ ಮನೆಗೆ ಬಿಟ್ಟು ನೀನೆ ಇದು ಮಾಡ್ತಿಯಲ್ಲ ಹಂಗೆ ಹಿಂಗೆ ಅಂತ ಅಂದ್ರೆ ದೊಡ್ಡ ಅಳಿಯಾಗಿ ಮುಂದೆ ಹ, ನಿಂತು ನೀನ್ ನೋಡ್ಕೊಬೇಕಿತ್ತು, ಹ, ನೀನೇ ನೀನೇ ಕುರುವಾಪುರಕ್ಕೆ ಹೋಗ್ತಾ ಹೋಗಿದ್ಯಾ ಅಂತ. ಎಂತನಾಗಿದ್ದಿ ನೀನು ಹಂಗೆ ಹಿಂಗ ಅಂತ. ನನಗೆ ಗುರುಗ್ ಮಾತು ಕೊಟ್ಬಿಟ್ಟಿನಿ ನೋಡು ಹೆಂಗೆ ಅಪ್ಪ ನನ್ನ ಅಲ್ಲಿ ಅಡ್ಡ ಬಿದ್ದ ತಕ್ಷಣ ಹೇಳ್ಬಿಡಿ ಮಾತುಗಳು ಹೆಂಗಪ್ಪ ಅಂತ ಪರಿಸ್ಥಿತಿ ಹಿಂಗ್ ಬಂದ್ಬಿಡ್ತು. ಹ್ಮ್. ಅವಾಗ ಆಯ್ತು ಅಂತಂದು ಕನಿ ಕಾಲ ಎಲ್ಲರೂ ಭಕ್ತರು ರೆಡಿ ಮಾಡಿದೆ, ಹೊಂಡಕ್ಕೆ ಒಂದು ಗಾಡಿ ಮಾಡಿದ್ವಿ, ಎಲ್ಲರೂ ರೆಡಿ ಮಾಡಿದ್ವಿ. ಆಮೇಲೆ ಲಾಸ್ಟ್ ಇನ್ನೊಂದು ದಿವಸ ಇರೋಂಗೆಲ್ಲ ಸುಮ್ಮನೆ ಆಗ್ಬಿಡ್ತು ನಾವು ಅಪ್ಪಾಜಿ, ಅಪ್ಪನ ಕೃಪೆ ಅದು. ಅವಾಗ ನಾನು ಹೊಂಟು ಎಲ್ಲ ಭಕ್ತರು ಕರ್ಕೊಂಡು ಭರಮಸಾಗರ ರೆಡಿ ಆದ್ವಿ. ಭರಮಸಾಗರ ರೆಡಿಯಾಗಿ ಹೋಗ್ತಿರ್ಬೇಕಾರ ನಮ್ಮ ತಮ್ಮನ ಕ್ರೂಸರ್ ಮಾಡಿದ್ವಿ. ಅವನೇ ಮಾಡಿದ್ವಿ, ಅವ್ನು ಗಾಡಿ ತಂದು ನಿಲ್ಸಿದಾನೆ, ಜನ ಭಕ್ತರ್ಕಿಂತ ಅವ್ನಿಗೆ ಅದೇ ತಾನೇ ಫೋನ್ ಅಂತ, ಅವ್ರ ಅಜ್ಜಿ ಎಕ್ಸ್ಪರ್ಟ್ ಆಗೈತೆ ಅಂತ ಫೋನ್ ಬಂತು. ಅಣ್ಣ ನಮ್ಮ ಅಜ್ಜಿ ಎಕ್ಸ್ಪರ್ಟ್ ಆಗೈತೆ, ನಾನು ಹೋಗ್ಲೇಬೇಕು ಅಂತ. ಡ್ರೈವರ್ ಹೊಂಟ್ಬಿಟ್ಟೆ, ಏನ್ ಗಾಡಿಗೆ ಬೇಕಾದ್ರೆ ಕೊಡ್ತೀನಿ ತಗೊಂಡು ಹೋಗೋಣ ಅಂತ. ನಾನ್ ಹೆಂಗ್ ತಗೊಂಬರೋದು, ಅದು ನೋಡಿದ್ರೆ ಅವ್ನು ಹೋಗ್ಬಿಟ್ಟ, ಲೈಟ್ ಇಲ್ಲ ಗಾಡಿಗೆ, ಅದು ಲೈಟ್ ಇಲ್ಲ. ಹೆಂಗೋ ಭಕ್ತನ ಹಚ್ಕೊಂಡ್ ದೊಡ್ಡೇರಿ ಬಂದು ತಲಿಪ್ಬಿಟ್ಟೆ. ನಾನೇನ್ ತಿಳ್ಕೊಂಡೆ, ಬಿಡು ಬೆಳಿಂಚಕ್ ಹೋಗ್ತಾರೆ, ಹೆಂಗು ಬೆಳಕರಿತೈತೆ, ಗಾಡಿ ಹೊಡ್ಕೊಂಡ್ ಮೆಲ್ಲಕ್ ಹೋಗ್ಬೋದು ಅಂತ ನನ್ನ ಭಾವನೆಯಲ್ಲಿ ಇತ್ತು. ಅಪ್ಪ ರಾತ್ರಿ 12 ಗಂಟೆ ಹೊಂಡಿಸ್ಬಿಟ್ಟು. ಹೌದು, ಅವಾಗೆಲ್ಲ ರಾತ್ರಿ ಹೊರಟ್ರೆ ಬೆಳಗ್ಗೆ ಕುರುವಾಪುರ ರೀಚ್ ಆಗ್ತಾ ಇತ್ತು. ಅಮ್ಮ ಹೆಂಗೆ ಗಾಡಿ ಹೊಡೆದ್ನು ಅಪ್ಪಾಜಿ, ಹೆಂಗೆ ನನ್ನ ಇದು ಸುಮ್ನೆ ಅದ್ ಹೆಂಗ್ ಸಾಧ್ಯ ಅಣ್ಣ, ರಾತ್ರಿ ಹೊತ್ತಲ್ಲಿ ಎಲ್ಲ ಏನು ಬೀದಿ ದೀಪಗಳು ಎಲ್ಲಾ ಕಡೆ ಏನ್ ಇರಲ್ವಲ್ಲ, ನೀವ್ ಹೆಂಗ್ ಓಡಿಸಿದ್ರಿ? ಅಂದಾಜಿ ಮೇಲೆ ಅಪ್ಪನ ಶ್ರೀಸತ್ತು ಪಾಚಿನಮ ಅನ್ಕೊಂಡು ಸುಮ್ನೆ ಹಿಂದರ್ ಯಾರಿಗೂ ಲೈಟ್ ಇಲ್ಲ ಅಂತ ಹೇಳ್ತಾ ಇಲ್ಲ, ನಾವು ಸುಮ್ನೆ ಕುಂದಿದಾರ ಅವರು, ಸುಮ್ನೆ ಹೋಗ್ತಾ ಇದೀನಿ. ಗಾಡಿಲಿರೋರ್ಗು ಗೊತ್ತಿಲ್ಲ ಅವ್ರು ಆಮೇಲೆ ಮುಂದಿರೋರಿಗೆ ಗೊತ್ತು, ಹಿಂದರಿಗೆ ಹೇಳ್ಬೇಡ ಅಂತ ಹೇಳಿದೆ, ಭಯ ಬೀಳ್ತಾರಲ್ಲ ಅಂತ. ಅವ್ ಸುಮ್ನೆ ಹೋಗ್ತಾ ಇದ್ದೆ. ಆಮೇಲೆ ಅಷ್ಟು ದೂರ ಓದಿ ಬಳ್ಳಾರಿ ಹತ್ತದ ಸ್ವಲ್ಪ ದೂರ ಓದಿ, ಒಂದು 45 ಕಿಲೋಮೀಟರ್ ಓದಿ, ಭಾಳ ಹೇಗೆ ಬರ್ತು ಕತ್ಲಂದ್ರೆ ಗಾಡಿಗಳೆಲ್ಲ ಅಪ್ಪಾಜಿ ಹೇಳ್ಬೇಡ. ಅಷ್ಟೊತ್ತಿಗೆ ಭಗವಂತ ಇಲ್ಲೇ ತರಿಬಿಡೋಣ ಹೆಂಗನ ಆಯ್ತು ಅಂದ್ಕೊಂಡು ಒಂದು ಭಯ ಆಯ್ತು. ಶ್ರೀಸತ್ತು ಪಾಚಿನಮ್ಮ ಅಂದ್ಕೊಂಡು ಅಪ್ಪನೊಂದು 9 ಸ್ಮರಣೆ ಮಾಡ್ತದಂಗೆ ಸಂದೀಪ್ ಅಣ್ಣ ಗೌಡ್ರು ಕಾರ್ ಹಿಂದೆ ಮುಂದೆ ಬಂದು, ಯಾಕೆ ಹಂಗ್ ಮಾಡ್ತೀಯಲ್ಲ ನೀನ್, ಏನಾಯ್ತು ಸಂದೀಪ್ ಅಣ್ಣ? ಲೈಟ್ ಇಲ್ಲ ಅಣ್ಣ. ಹಂಗಾರೆ ಗೌಡ್ರದು ಹಿಂದೆ ಸಂದೀಪ್ ಅಣ್ಣ ಮುಂದೆ ದಾರಿ ತೋರ್ಸೋದು. ಅಂದ್ರೆ ಗುರು ಮುಂದೆ ಒಂದು ಹಿಂದೆ ಒಂದು ಬೆಳಕಿನಲ್ಲಿ ನೀವು ಕುರುವಾಪುರಕ್ಕೆ ಹೋಗಿ ಅಲ್ಲಿ ಮಧ್ಯ ಮಸೂದಿ ಇದಲ್ಲ, ಅಲ್ಲಿ ತಿಂಡಿ ಮಾಡಕ್ 5 ಗಂಟೆ ತರಿಬಿರಲ್ಲ, ಅಲ್ಲೆಲ್ಲ ತಿಂಡಿ ತಿನ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ಆಮೇಲೆ ಅದೇ ಗಾಡಿ ತಗೊಂಡು ಸ್ವಲ್ಪ ಬೆಳಕಾದ್ಮೇಲೆ ಅವ್ರ ಪಳಿಗೆ ಹೋದ್ರು, ಅವಾಗ ಕುರುವಾಪುರಕ್ಕೆ ಹೋದೆ. ತುಂಬಾ ವಿಚಿತ್ರ ಅಣ್ಣ, ತುಂಬಾ ವಿಚಿತ್ರ ಘಟನೆ ಇದು. ಇದು ಎಂತ ಇಲ್ಲಿ ಮನೇಲಿ ಆತರ ಪರಿಸ್ಥಿತಿ, ಇಲ್ಲಿ ಇವ್ನ್ ಡ್ರೈವರ್ ಈ ತರ ಪರಿಸ್ಥಿತಿ. ಅಪ್ಪ ಹೆಂಗಪ್ಪ ಅಂದ್ರೆ ಆತ ವಾಕ್ಯ ಕೊಟ್ಟಿ ನನ್ ಮೇಲೆ ಇಷ್ಟು ಒಂದು ಪರೀಕ್ಷೆ ಮಾಡ್ತು. ಕುರುವಾಪುರ ಕರ್ಕೊಂಡು ಹೋದ್ಮೇಲೆ ಅಪ್ಪ ಯಾವ್ದೋ ದೃಷ್ಟಿಗೆ ಹೇಳ್ತು, ಅಪ್ಪ ಹೇಳ್ತು ಸಾಲ ಪಾಲ ಮಾಡ್ಕೊಂಬೇಡ, ನಿಮ್ಮ ಅವರು ಉಳಿಯಲ್ಲ ಅಂತ ಹೇಳ್ತು. ಅದೇ ತರನೇ ಅಪ್ಪ ಮುಕ್ತಿ ಅವ್ರಿಗೆ ಕೊಡ್ತು, ಆ ತರನೇ ಆಯ್ತು. ಅಪ್ಪ ಹೇಳಿದ್ರು ಮುಖಾಂತರ ಖರ್ಚು ಮಾಡಿ ಟ್ರೀಟ್ಮೆಂಟ್ ಮಾಡಿಸಿದ್ರು ಉಳಿಯೋದಿಲ್ಲ ಅಂತ ಹೇಳ್ಬಿಡ್ತು, ದೃಢವಾಗಿ ಹೇಳ್ಬಿಡ್ತು ಅಪ್ಪ. ಅದೊಂದು ದೃಢವಾದ ನಂಬಿಕೆ. ಅಪ್ಪ ನೀವೆಲ್ಲ ಪವಾಡನು ತಿಳ್ಕೊಂಡು ಒಂದು ಅಪ್ಪ ಸದ್ಗುರು ಇದ್ದಾರೆ ಅನ್ನೋ ಒಂದು ದೃಢತೆಯನ್ನು ಕಲಿಸಿ ಕೊಡ್ತು ನನಗೆ ಎಲ್ಲ. ಆಮೇಲೆ ರೀಸೆಂಟ್ ಆಗಿ ಮಗಂದು ಹೆಂಗೆ ಪರಿಹಾರ ಆಯ್ತು? ಆ ಮಗಂದು ಬರೀ ಅಪ್ಪ ದೃಷ್ಟಿ ನೋಡ್ತು, ದೃಷ್ಟಿ ನೋಡಿದ ತಕ್ಷಣನೇ ಇದು ಪರಮಸತ್ಯ ನಾವ್ ಏನೋ ಔಷಧಿ ಹಾಕಿಲ್ಲ, ಆರಾಮ ನಾರ್ಮಲ್ ಆಗ್ಬಿಟ್ಟ. ಹೋಗಿದ್ದ ವರ್ಷಾನ್ಗಟ್ಲೆ ಅಷ್ಟೊಂದು ಓದಾಡಿದಾನೆ. ಆಮೇಲೆ ಕುರುವಾಪುರ ಕರ್ಕೊಂಡಿದ್ದ, ಮನೆಯವ್ರು ಒಂದು 5 ಲೀಟರ್ ಕ್ಯಾನ ನೀರು ಹಿಡ್ಕೊಂಬೋದು ಅವನಿಗೆ. ಅಯ್ಯೋ ಬಿಸಿನೀರು ಕುಡ್ಸಂಗ ನನ್ ಮಗ. ನಮ್ ಭಕ್ತ ಸಂಚಾರಿ ಸದ್ಭಕ್ತರು, ಅಪ್ಪಗಿನ ದೊಡ್ಡದು ಯಾವ್ದಲ್ಲ ಕುಡ್ಸ ನಿನ್ನ ಅಪ್ಪ ನೀರ ಕರೆ, ಯಾಕಂದ್ರೆ ಮನೇಲಿ ಬೈದ್ರು. ಕುರುವಾಪುರದ ನೀರು ಕೃಷ್ಣನೇ ನೀರು ಕುಡ್ದೆ ಈಗ ಆಗೋಗಂತ ನೀರು ಕುಡಿತದಾನೆ. ಅಲ್ಲ, ಒಂದು ಗುರು ಆಕಾಶನೇ ಬಿಟ್ಟು ಎಷ್ಟು ಒಂದು ಪರಿಣಾಮ ಆಗುತ್ತೆ ಸದ್ಗುರು ಅಂದ್ರೆ ಇದಕ್ಕೆ ಅಪ್ಪನೇ ಸಾಕ್ಷಿ. ಹಂಗೆ ಈ ಎಲ್ಲವನ್ನೂ ಅಪ್ಪ ನಮಗೆ ಹೆಜ್ಜೆಜ್ಜಿಗೂ ಒಂದು ಪರೀಕ್ಷೆ ಮಾಡಿ ಇದು ಮಾಡೈತೆ. ಆಮೇಲೆ ನಮ್ಮ ಮನೆ ಸತ್ಸಂಗ ಆಗಿದ್ದಿಲ್ಲ, 108 ಸತ್ಸಂಗ. ನೀವು ಎಲ್ಲಾರ ಮನೇಲಿ ಸತ್ಸಂಗಕ್ಕೆ ಹೋಗ್ತಾ ಇದ್ರಿ, ನಮ್ಮ ಮನೆ ಸತ್ಸಂಗ ಆಗಿಲ್ಲ, ಮುಂದೆ ನಿಂತು ನಡೆಸ್ತಾ ಇದ್ರಿ. ಆದ್ರೆ ನಿಮ್ ಮನೇಲಿ ಸತ್ಸಂಗ ಮಾಡಕ್ ಅವಕಾಶ ಇಲ್ಲ. ಯಾಕಂದ್ರೆ ಅಲ್ಲಿ ಮಾಡಕ್ ನಮ್ ತಂದೆ ಬಿಡ ಇಲ್ಲ, ಅವ್ರಿಗೆ ಒಪ್ಪಿಗೆ ಇಲ್ಲ. ನಾನು ಈ ಕ್ಷಣನೂ ಒಪ್ಪಿಲ್ಲ ಅಂತ, ಒಪ್ಪಿಗೆ ಇಲ್ಲಕ್ಕಿಂತ ವಿರೋಧ, ಫುಲ್ ವಿರೋಧನೆ. ಅಪ್ಪ ಅಂದ್ರೆ ವಿರೋಧ. ಎಷ್ಟೋ ಸರಿ ನಾನು ಇವತ್ತು ಹೇಳಕ್ ಇಷ್ಟ, ಅಪ್ಪನ ಎಷ್ಟೋ ಸರಿ ಬೈದತ್, ಅವ್ನ ಹೊರ್ಕ ಗಡ್ಡ ತಕ್ಕ ಹಂಗ ಹೋಗ್ಯ ಹಿಂಗ ಹೋಗಿ, ಈಗಲೂ ಅಪ್ಪ ಆದ್ರೂ ಒಂದೊಂದ್ಸರಿ ಸಿಟ್ಟು ಬಂದು ನಾವೇನಕ್ಕಾಗತ್ತ. ಅಪ್ಪ ಒಂದು ಮಾತು ಹಿಡಿತು ನನಗೆ ಬರ್ಬೇಕಾರ, ನಿಮ್ಮ ಮನೆಗೆಲ್ಲ ಆರಾಮದಾರೇನಪ್ಪ ಅಂತ ಅಪ್ಪಾಜಿ ಕೇಳ್ತು. ಉಣಪ್ಪ ನಿನ್ನ ಆಶೀರ್ವಾದದಿಂದ ನಿನಗೆ ಗೊತ್ತಿಲ್ಲದೇನಿಲ್ಲಪ್ಪ ಅಂದೆ. ಇಂಥ ಪರೀಕ್ಷೆ ಇದ್ರು ನಾ ಮಾತು ಕೇಳ್ತು. ಅದಕ್ಕೆ ಅಪ್ಪ ಒಂದು ಮಾತು ಹೇಳ್ತು, ಅವ್ರು ಬೈದ್ರೆ ಬೈಸ್ಕ, ಹೊಡೆದ್ರೆ ಹೊಡ್ಸ್ಕೊಳಪ್ಪ, ಇದಕ್ಕೇನೋ ಮಾತಾಡಬೇಡ, ಸುಮ್ಮಿದ್ ಬಿಡು ಅಂತ. ಯಾಕಂದ್ರೆ ಯಾಕೆ ಹೇಳ್ತು ಗುರು ಅನ್ನೋಕೆ ಇವತ್ತು ನನಗೆ ಅರಿವಾಗ್ತೈತೆ. ಮುಂದೆ ಇವೆಲ್ಲ ಘಟನೆ ನಿನಗೆ ಬರ್ತಾವ ಅನ್ನೋಕ್ಕೋಸ್ಕರನೇ ಅಪ್ಪ ಅವತ್ತೇ ಹೇಳಿತ್ತು ನನಗೆ ಆ ಮಾತು. ಸ್ವತಃ ಅಪ್ಪಾಜಿ ಅವ್ರ ಜೀವನದಲ್ಲೂ ಅವ್ರ ತಂದೆಯವರು ಇದೇ ತರ ಅಪ್ಪವರು ಸತ್ಸಂಗಕ್ಕೆ ಭಜನೆಗೆ ನಿರಂತರವಾಗಿ ಯಾವಾಗ್ಲೂ ಅವ್ರು ಭಗವಂತಂದೇ
ಪೂಜೆ ಸೇವೆ ಧ್ಯಾನ ಮಾಡ್ತಿದ್ರಿಂದ ಅವ್ರಿಗೂ ತುಂಬಾ ವಿರೋಧ ಮಾಡೋರಂತೆ. ತುಂಬಾ ಇರೋದು ನನ್ನ ಗಾಡಿ ಆ, ಗಾಡಿ ನಮ್ದು ಆಟೋ ಅಂದ್ರೆ ಇದು ಜನ ಚಿನ್ನವದಿ ತರಕಾರಿ ಮಾರೋದಲ್ಲ ಕಣಪ್ಪ ಅಂತ ನಮ್ಮ ಇಡೀ ಊರರಿಗೆ ಹೇಳೋದು. ಅವ ಬಂದಾಗ ಅರಪ್ಪಲ್ಲಿ ದೊಡ್ಡರಿಗೆ ಅದನಪ್ಪ ನಾನಲ್ಲ ಅಂತ ಹೇಳೋದು. ಈಗ ಬರೇ ವಿರೋಧ. ಒಂದ್ಸರಿ ನಮ್ಮ ಸಂಚಾರಿ ಸತ್ಸಂಗದವ್ರು ಬಂದರ ಅಪರೂಪ ಅಂತ ನಾನು ಮನೆ ಕರ್ಕೊಂಬಂದೆ. ಹ್ಮ್. ಮನೆ ಕರ್ಕೊಂಬಂದು ಪ್ರಸಾದ ಇಡಕ್ಕೆ ನಮ್ಮ ಮನೆಯಲ್ಲಿ ಫೋನ್ ಮಾಡಿರ್ತದೆ. ಅವ್ರಿಗೆ ಹಚ್ಕೆ ಮಾಡ್ತಾರೆ, ನಿಮ್ಮ ಮಕ್ಳು ಹಿಂಗೆ ಮಾಡ್ತಾರೆ ಹಂಗೆ ಹಿಂಗ ಅಂತ ಅವ್ರು ನಡ್ಕ ಏಯ್ ಗಾಡಿ ಬೇಗ ಬಿಸಾಕ ಇಲ್ಲ ಅಂತ. ಆ ಗಾಡಿ ಬೇಕು ಬಾಡಿಗೆ ಗಾಡಿ ತಗೊಂಡು ಸತ್ಸಂಗ ಮಾಡಕ್ ಇದು ವಿರುದ್ಧ ಆಗ್ಬಾರ್ದಲ್ಲ ಅಂತ. ಪ್ರತಿ ಹೆಜ್ಜೆಜ್ಜಿಗೂ ಈ ಘಟನೆಗಳನ್ನ ಅಪ್ಪ ನಡೆಸ್ತಾರೆ. ಈ ಕ್ಷಣದಾಗೂ ನಾನು ಹೇಳಿಲ್ಲ, ಇಲ್ಲಿ ಎಲ್ಲೋ ಹೋಗ್ತೀವಿ ಎಲ್ಲೋ ಮಾಡ್ತೀವಿ ದೊಡ್ಡರಿಗೆ ಅಂತ ಹೇಳಿ ಎಂದೂ ಬಂದಿಲ್ಲ ನಾವು. ಮೊನ್ನೆ ರೀಸೆಂಟ್ ಆಗಿ ಅಪ್ಪ ದತ್ತನ ಈ ತಗೊಂಡು ತರ ಭಕ್ತಿನ ಹಂಗೆ ಕಾಪಾಡ್ಕೊಂಬರೋದು ನಿಜವಾಗ್ಲೂ ಕಷ್ಟ ಅಣ್ಣ. ಅದು ಆ ವಿರೋಧ ಹೆಚ್ಚಾದಂಗೆಲ್ಲ ನಿಮ್ಗೆ ಅದು ಕಿಚ್ಚು ಹೆಚ್ಚಾಗಿದೆ ಭಕ್ತಿದು. ಅದೇನೋ ಗೊತ್ತಿಲ್ಲ. ನಾವು ಸತ್ಸಂಗ ಕಂಗ್ಲಾ ಸದ್ಗೆ ಬಿಚ್ಚಾಕ್ ಹೋಗ್ತೀವಿ. ನಮ್ಮ ಬಸ್ ಎಲ್ಲ ಸದ್ಮಕ್ಳು ಹೋಗ್ತಾ ಇತ್ತು. ಹ್ಮ್. ಯಾವ ಪಂಜೆನೂ ಉಡಲ್ಲ, ಅಲ್ಲೇ ಬರೋದೇ ಒಂದು. ಹ್ಮ್. ಹಂಗೆ ಅಪ್ಪ ಮನೆಗೆ ಹೋದ ತಕ್ಷಣ ಯಾವ ಭಕ್ತರ ಬಗ್ಗೆನೂ ಮಾತಾಡಲ್ಲ, ಯಾವ ಬಗ್ಗೆನೂ ಮಾತಾಡಲ್ಲ. ಸುಮ್ಮನೆ ಇದ್ದು ಬಿಡ್ತೀನಿ ನನ್ನ ಮೌನ. ಯಾವನ ಫೋನ್ ಬಂದ್ರು ಮಾತಾಡಲ್ಲ. ಅಪ್ಪನ ವಿಚಾರ ಹೊರಗೆ ಬಂದು ಮಾತಾಡ್ತೀನಿ, ಟೈಮ್ ಇದ್ರಿಲ್ಲ ಮಾತಾಡಲ್ಲ. ಎಲ್ಲ ಒಂದು ಹೆಜ್ಜೆ ಹೆಜ್ಜೆಗೂ ಅಪ್ಪ ಘಟನೆಗಳನ್ನು ಈಗಲೂ ಇರುತ್ತೆ. ಆದ್ರೂ ಅಪ್ಪನ ಒಂದು ಸ್ವರ್ಣ ಧ್ಯಾನ ಮುಂದುವರ್ಸ್ಕೊಂತ ಹೋಗ್ತಾ ಇದ್ವಿ. ನಮ್ದು 108 ಆದ ತಕ್ಷಣ ಒಂದು ಸಂಚಾರಿ ಸತ್ಸಂಗದ್ದು ನಾವು 108 ಆದ ತಕ್ಷಣ ಹೇಳಿದ್ವಿ, ಇನ್ನೇನು ಬೇಡ ಮತ್ತೆ ಮುಂದುವರ್ಸೋದು ಏನು ಹಂಗೆ ಹಿಂಗ ಅಂತ. ನೀವು 108ಕ್ಕೆ ಮುಗಿಯತ್ತೆ ಅಂತ ನಿಮ್ ಲೆಕ್ಕ. ಮುಗಿಯುತ್ತೆ ಸಾಕು, ಒಂದು 108 ಮಾಡಿದ್ವಿ, ಅಪ್ಪನ ಪಾದಕ್ಕೆ ಇಟ್ಬಿಡೋದು ಅನ್ನೋದಕ್ಕೆ ನಾನು ಏನಾಗುತ್ತೆ ಅಂತ ಎಲ್ಲರಿಗೂ ಕುತೂಹಲ ಆಗಿತ್ತು. ಆಮೇಲೆ ಒಂದ್ ದಿವಸ ಅಪ್ಪ ಬಂತು. ಅಪ್ಪ ಒಂದು ಮಾತು ಹೇಳ್ತು. ಯಾವ್ದೋ ಒಂದು ವಿಚಾರದಲ್ಲಿ ನನಗೆ ಬಹಳ ಬೇಜಾರಾಗಿ ಅಪ್ಪ ಅಮ್ಮ ಎಲ್ಲ ಕುಂತಿದ್ರು, ಬಂದು ನಮಸ್ಕಾರ ಮಾಡಿದೆ. ಯಾಕಪ್ಪ ತಿಪ್ಪಸ್ವಾಮಿ ಸುಸ್ತಾಗೈತಲ್ಲ? ಇಲ್ಲಪ್ಪ ಅಂತಂದೆ. ಅದಕ್ಕೆ ಅಪ್ಪ ನಕ್ಕಂತ ಹೇಳ್ತು, ಲೇ ಊರೇನನ್ಲಿ ಜಗತ್ತೇನನ್ಲಿ ಯಾರ ಹೊಗಳ್ಲಿ ಯಾರನ್ನ ಕೊಡ್ಲಿ, ನಾನ್ ಮೆಚ್ಚಂತ ಕೆಲಸ ಮಾಡ್ತದ್ಯಾ ನೀನು, ನನಗೆ ಇಷ್ಟ ಆಗೈತೆ ನೀನು ಕೆಲಸ ಮಾಡ್ತಾ, ನೀನು ಸುಮ್ ಮಾಡ್ಕೊಂಡು ಹೋಗು. ಗುರುಗೆ ಇಷ್ಟ ಆಗೈತೆ ಅಂದ್ಮೇಲೆ ನಾವೇನು ಮಾತಾಡಕ್ ಬರಲ್ಲ. ನಾಳೆ ಬಾ ನೀನು ಅಂತ ಕಳಿಸ್ತು. ಮತ್ತು ಗುರುಸಭೆ ಕಲ್ತ ಮೇಲೆ ಆಮೇಲೆ ಎಲ್ಲ ಒಂದು ಬುದ್ಧಿವಾದವನ್ನು ಹೇಳಿ ನಮಗೆಲ್ಲರಿಗೂ ಒಂದು ತಿಳ್ಬೇಕು. ಅಜ್ಞಾನದಾಗಿರ್ತಕ್ಕಂಥ ಜ್ಞಾನ ತುಂಬಿದ ಅಪ್ಪರು ತುಂಬಿ ಆಮೇಲೆ ಮಾಸಕ್ಕೆ ಇಲ್ಲಿ ಇಟ್ಕೊಳಕನ್ನ ಸಂದರ್ಭದಲ್ಲಿ ಅಪ್ಪ ಎಲ್ಲ ಅಲ್ಲಿಗೂ ಎಲ್ಲ ಇಟ್ಕೊಂಡಿಲ್ಲಪ್ಪ, ನಿನ್ನ ಸನ್ನಿಧಿ ಬಿಟ್ಟು ನಾವು ಎಲ್ಲಿ ಇಡಕ್ಕಾಗಲ್ಲ ಅಂದಾಗ ಅವತ್ತು ನಾವು ಇದು ಪರಮ ಸತ್ಯ ಹೇಳೋದು. ಆ ಕ್ಷಣಕ್ಕೂ ನಾವು ಮತ್ತೆ ನಾವು ಒಯ್ಯೋದು ಬೇಡ ಅಂತ ದತ್ತನ ಅಲ್ಲೇ ದತ್ತ ಗುಡಿ ಹತ್ರ ಪಲ್ಯಕ್ಕೆ ಇಟ್ಬಿಟ್ಟು ಅಪ್ಪ ನಮಸ್ಕಾರ ಮಾಡಿ ಹೋಗೋಣ ಅಂತ ಹೊಂಟಿವಿ. ಇಲ್ಲ ಇಲ್ಲಿ ಇಟ್ಬಿಟ್ಟು ಅಪ್ಪ ಕರೀತಿ ಏನ್ ಮಾಡ್ತಿದ್ದ ದತ್ತನ ತಗೊಂಡೋಕಿಲ್ಲ ಅಂತ ಸುಮ್ಮನೆ ಇದ್ದಾನೇನು ಮಾತಾಡಲಿಲ್ಲ. ಆಮೇಲೆ ಇಡೋರು ಇಟ್ಟು ಹೋಗ್ರಿ ಅಂತ ಹಂಗ ಹೊಂಟು ಬಿಟ್ಟಿದ್ದೆ. ಮತ್ತೆ ಕರೀತು, ಬಾರ ಇಲ್ಲ 10 ಜನ ಆಗ್ಲಿ ಸೇರಿಕೊಂಡು ಮಾಡೋಗ್ರಿ, ಯಾರು ಬರ್ತಾರೋ ಅವ್ರು ಕರ್ಕೊಂಡ್ ಮಾಡ, ಸುಮ್ನೆ ಯಾಕೆ ಅಂತ. ಭಗವಂತ ಯಾರನ್ನ ಕಳಿಸ್ತಾನೋ ಅವ್ರು ಬರ್ತಾರೆ, ಬಂದಷ್ಟು ಜನ ಮಾಡ್ಕೊಂಡು ಹೋಗ್ರಿ ಅಂತ. ಆದ್ರೂ ಅದಕ್ಕಿಂತ ಹೆಚ್ಚಿಗೆ ಜನನ ಅಪ್ಪ ಕರುಣಿಸ್ತಾನೆ ಇವತ್ತು. ನನ್ನ ಸಂಚಾರಿ ಸದ್ಭಕ್ತರು ಅದಕ್ಕೆ ಹೇಳಿದಾರಲ್ಲ, ಯಾರೇನೆಂದರೆ ನಗೇನೋ ಧರೆಯ ಜನರೆಲ್ಲ ಒಂದಾದರೇನೋ, ನೀನೊಬ್ಬನಿರಲು ಭಯವೇನೋ ಅವರೇ ಹೇಳ್ಕೊಟ್ಟಿದ್ದಾರೆ. ಹಂಗೆ ಅವರು ಅದರನ್ನಕ್ಕೆ ಇವತ್ತು ನಮ್ಮ ಸಂಚಾರಿನ ಸಾಕ್ಷಿ ಆಯ್ತು. ಆಮೇಲೆ ಒಂದು ರೀಸೆಂಟ್ ಆಗಿ ಅಪ್ಪ ಒಂದು ನಮಗೆ ದಾವಣಗೆರೆಗೆ ಒಂದು ಸೈಟ್ ಅವಕಾಶ ಮಾಡಿಕೊಡ್ತು. ಅವ್ರು ಕೊಡಲ್ಲ ಅಂತಾರೆ, ಅಪ್ಪನ ಹೆಸರು ಹೇಳಿಕೊಂಡ್ರೆ ತಕ್ಷಣ ನಮಗೆ ಕೊಡ್ತೀವಿ ಅಂತ ಬಂದ್ರು ಅವರು. ಅಪ್ಪ ಕೊಡಿಸ್ತು ಸೈಟ್. ಅದು ನನ್ನಲ್ಲಿ ಹಣ ಕಾಸಿನ ಸೌಲಭ್ಯ ಇದ್ದಿಲ್ಲ. ನಾವು ಯಾವುದೋ ಒಂದು 1 ಲಕ್ಷ ರೂಪಾಯಿನ ಒಂದು ಸ್ವಲ್ಪ ಇತ್ತು. ನಾನು ಸ್ವಲ್ಪ ರಿಪೇರಿ ಮಾಡ್ಸೋಣ ಹಳೆ ಮನೆ ಅಂದು. ಯಾರ ನಮ್ಮ ಅಕ್ಕರ ಸವಿತಕ್ಕರ ಅವ್ರು ಇಲ್ಲ ಕಟ್ಟೋಗ್ತೀವಿ ಪೇಶಿ ಮನೆನೇ ಕಟ್ಬಿಡು ಅಂತ. ನಮ್ಮ ಅಪ್ಪಾಜಿನೂ ನೋಡಿ ಭಗವಂತ ಅವ್ರ ಕೂಟ ಏನಿಲ್ಲ, ಅಲ್ಲಿ ದಾವಣಗೆರೆ ಕಟ್ಟೋಗಂತ ನಮ್ಮ ಅಪ್ಪಾಜಿನೂ ಈ ಮಾತು ಹೇಳ್ತು. ಎಲ್ಲರೂ ಹೇಳಿದ್ಮೇಲೆ ಒಂದು ದಿವಸ ಬುನಿಯಾದೆಲ್ಲ ಹಾಕ್ಸಿದೆ, ಅಪ್ಪನ ಇದು ಮಾಡ್ಕೊಂಡು ಕೇಳ್ಕೊಂಡು ಹೋಗಿ ಬಂದೆ. ಅಪ್ಪನ ಹೆಂಗ್ಲಕ್ ಕುಂತಿತ್ತು, ದುಡ್ಡಿಲ್ಲ ಬರೋಕಲ್ಲ, ಸುಮ್ಮನೆ ನಿಲ್ಸನಿಷ್ಟಕ್ಕೆ ಸುಮ್ಮನೆ ಜಾಗ ಎಷ್ಟೇ. ಅಪ್ಪ ಏನಪ್ಪ ಹಿಂಗೆ ಬಂದಿಲ್ಲ, ಅಪ್ಪ ನಿನ್ನ ಆಶೀರ್ವಾದ ಬಂದು ನಾನೇನು ಕೇಳಲ್ಲ. ನಮ್ಮ ಮನೆಯವ್ರು ಕೇಳಿದ್ರು. ಅವಾಗ ಅಲ್ಲಿ ಚಿಕ್ಕಣ್ಣವ್ರೆಲ್ಲ ಸೈಡಿಗಿದ್ದಲ್ಲ, ಇಲ್ಲ ಬುನಿಯಾದಾಗ ಕೈ ಬಿಟ್ಬಿಡ್ತೀವಿ ಶರಣ. ಅಪ್ಪ ಏನಂತ ಗೊತ್ತಾ, ಸಿಂಹ ಗರ್ಜನೆ ಅದು. ಅವನು ಯಾಕೆ ನಿಲ್ಲಿಸ್ತಾನೆ, ಯಾಕೆ ನಿಲ್ಲಿಸ್ತಾನ? ಅವನು ಕಟ್ಟೋಗಾಕತೆ ಇದೇ ವಿಚಾರ ಹೇಳ್ಬಿಟ್ಟು ಅವಾಗ ಹೆಂಗೆ ಆಯ್ತು ಅಂದ್ರೆ ಸತ್ಯವಾಗ್ಲು ಅದು ಅದೇ ರೀತಿಯಾಗಿ ಒಂದು ಕೈಯ ದುಡ್ಡಿಲ್ಲ, ಸುಮ್ಮನೆ ನಡ್ಕೊಂಡು ಹೋಗ್ತಾನೆ ಇರ್ತದೆ. ಹಂಗಾಗಿ ಒಂದ್ ದಿವಸ RCC ಹಾಕೋ ಸಂದರ್ಭದಲ್ಲಿ ಒಂದು ವಿಶೇಷವಾದ ಸೂಚನೆ ಇದು. ನಮ್ಮ ಸದ್ಭಕ್ತರು, ನಮ್ಮ ರಂಗಜ್ಜ, ನಮ್ಮ ಚಂದ್ರಮಾಮವರು, ಬೊಮ್ಮಳ್ಳಿಯರ ಸದ್ಭಕ್ತ ಸಂಚಾರರು ಬಂದಿದ್ರು. ಬಂದಾಗ RCC ಹಾಕ್ಬೇಕಾದ್ರೆ 40 ಚೀಲ ಸಿಮೆಂಟ್ ಎಲ್ಲ ಕೆಳಗೆ ಹಾಕಿದ್ವಿ. ಮಳೆ ಎಲ್ಲ ರಾಡಿ ಬಡಿಸಿ ಬೆಳಿಗ್ಗೆ RCC ಹಾಕಿ ಎಲ್ಲ ರಾತ್ರಿ ಊಟ ಮಾಡಕ್ಕಂತನೂ ಏನಿಲ್ಲ. 11 ಗಂಟೆ ಮೋಡ ಏರಿ ಪರವಾಗಿ ಮಳೆ ಸ್ಟಾರ್ಟ್ ಆಗಿ ಗುಡುಗು ಮಿಂಚು ಸ್ಟಾರ್ಟ್ ಆಗಿ ಎಲ್ಲ ಹೊರಗೆ ಐತಿ, ಏನು ಮುಚ್ಚಂಗಲ್ಲ. ಅಪ್ಪನಲ್ಲಿ ನಾನು ಒಂದೇ ಪ್ರಾರ್ಥನೆ ಮಾಡ್ಕೊಂಡಿದ್ದು, ಒಡಿ ಮಳೆ ತರ್ಬೇಕು, ನಾನು ಯಾರು ಅಲ್ಲ,
ಇದು RCC ಕುಸಿದು ಕೆಳಗೆ ಬೀಳ್ಬೇಕು. ಹ್ಮ್. ಇನ್ನೊಂದ್ಸರಿ ಹೊಸ್ದಾಗಿ ಮಾಡಂಗೆ. ಈಗ ಅರ್ಧ ಬರ್ಧ ಆದ್ರೆ ಸುಮ್ಮನೆ ತೊಂದರೆ ಆಗುತ್ತೆ, ಕಬ್ಬಣ ಕಟ್ಟೋದಲ್ಲ. ಅಷ್ಟು ನೆಲ ಸಮ ಆಗಲಿ, ನೀನು ಅದೀಯ, ನೀನು ಇಚ್ಚಂಗಾಗಲಿ ಅಂತಂದು ಅಪ್ಪನ ಸ್ಮರಣೆ ಮಾಡ್ಕೊಂಡು ಎಲ್ಲರೂ ಇವರೆಲ್ಲ ಒಳಗೆ ಹೋದ್ರೆ ನಮ್ಮ ಸದ್ಭಕ್ತರು ಮಳೆ ಬಂತು ಬನಾಕ ಅಂತ ಅಲ್ಲೇ ಒಂದು ಗುಬ್ಬಚ್ಚಿ ಗೂಡ್ತಾರೆ ಇಟ್ಕೊಂಡು ಅಪ್ಪನ ಶ್ರೀ ಸತ್ತುಬಾಸಿ ನಮ ಶ್ರೀ ಸತ್ತುಬಾಸಿ ನಮ ಅಂತ ಹಂಗೆ ಹೇಳಿದಾಗ ತಕ್ಷಣ ಅಪ್ಪ ಬಂದು ನಮ್ಮ RCC ಮೇಲೆ ನಿಂತ್ಕೊಂಡು ಮೋಡನ ಈ ಥರ ಬಯಲು ಮಾಡ್ತು. ಇಷ್ಟೇ ಹಿಂಗೆ ಅಂದ್ರೆ ಹಿಂಗೆ ಹೋಗು ಅಂತ ಹತ್ತು ಬಿಟ್ಟಿದ್ದೆ ನಾನು. ಸತ್ಯವಾಗ್ಲೂ ನನ್ನಪ್ಪ ಬಂದು ಮೋಡನ ಅರುಗು ಮಾಡಿ ಕರುಣಿಸಿದ ಭಕ್ತನಿಗೆ ಕರುಣಿಸಿದ ಕರುಣಾಕರನ್ ಕಣಪ್ಪ ನೀನು ಅಂತಂದೆ. ಸತ್ಯವಾಗ್ಲೂ ಒಂದು ಮಳೆ ಇಲ್ಲ ಏನಿಲ್ಲ. ಬೆಳಿಗ್ಗೆ RCC ಹಾಕೋದ್ರಲ್ಲಿ ಒಳ್ಳೆ ಬಿಸಿಲು, ಸಂಜೆ 4 ಗಂಟೆ ನೀರು ಹಾಕ್ಬೇಕಂತ ಅವಾಗ ಮಳೆ ಸ್ಟಾರ್ಟ್ ಆಯ್ತು. ನೀರು ಹಾಕ್ಲಿಲ್ಲ, ಏನು ವಿಚಿತ್ರ ಅಣ್ಣ. ನೀರು ಹಾಕ್ಲಿಲ್ಲ, ನಾನು ಕ್ಯೂರಿಂಗೇ ಮಾಡಿಲ್ಲ, ಅಪ್ಪನೇ ಮಾಡುತ್ತೆ ಕ್ಯೂರಿಂಗ್ ಎಲ್ಲ. ತನ್ನ ನಂಬ್ಕೊಂಡಿದ್ದು ಭಕ್ತನ್ಗೆ ಅಪ್ಪ ಅಲ್ಲಿ ಅದೇ ಜಾಗಕ್ಕೆ ಬಂದು ಅಲ್ಲೇ ಪ್ರಕಟ ಆಗಿ ಅಲ್ಲೇ ಮಳೆ ಮೋಡಗಳನ್ನೆಲ್ಲ ನನಗೆ ನನ್ನ ಆತ್ಮನಲ್ಲಿ ನುಡಿತೈತೆ, ನನ್ನ ಅಪ್ಪ ಬರ್ತೈತೆ ಅಂತ ಬಂದು ಆತರ ಎಲ್ಲ ಮೋಡ ಚದುರಿಸ್ಬಿಟ್ಟಿದೆ. ಚದಿಸ್ಬಿಡ್ತು ಮೋಡ. ಏನೇನಿಲ್ಲ ಒಂದು ಏನಿದೆ ಆಶ್ಚರ್ಯ ಅಂತಾರ ಅವ್ರು ಅದಾರೆ ನಡೆಸ್ತಾರೆ, ಏನಿಲ್ಲ ಸುಮ್ಮನಿರಿ ನೀವು ಅಷ್ಟೇ. ಆಮೇಲೆ ಇಂಥ ಒಂದು ಘಟನೆಗಳನ್ನ ಬಹಳ ಮಾಡಿದೆ ನಮ್ಮ ಸತ್ಸಂಗದಲ್ಲಿನೇ. ಬಹಳ ವಿಚಿತ್ರ ಇವೆಲ್ಲ. ಎಷ್ಟು ನಮ್ಮ ಸಂಚಾರಿ ಸತ್ಸಂಗದಲ್ಲಿ ಕೊರೋನಾ ಬಂತಲ್ಲ, ಫಸ್ಟ್ನೇ ಸರಿ ಕೊರೋನಾ ಬಂದಾಗ ಎಲ್ಲ ಭಜನೆ ನಿಲ್ಲಿಸ್ಬಿಟ್ಟಿದ್ರು, ಎಲ್ಲ ಕಡೆಗೂ ಸತ್ಸಂಗ ಬೇಡ ಅಂತ ನಿಲ್ಲಿಸಿದ್ರು. ಒಂದ್ಸರಿ ಅಮಾವಾಸ್ಯೆ ಪೂಜೆ ಇತ್ತು. ಅಪ್ಪ ಯಾರ ಕೂಟೆ ಫೋನ್ ಮಾಡಿಸಿ ತರಕಾರಿ ಬೇಕಂತ ಒಂದು ನೆಪಕ್ಕೆ ಅವರೇ ಮಾಡಿದ್ರು, ಬೇರೆ ಅಪ್ಪ ಮಾಡಿಸಿದ್ದಿಲ್ಲ. ಅವ್ರ ಮುಖಾಂತರ ಅಪ್ಪ ನಮ್ಮ ಕರೆ ಕಳಿಸ್ತು. ಹೆಂಗೆ ಗೊತ್ತಾ, ಅಲ್ಲಿ ಗೇಟ್ ನಾನೇ ತಿಳ್ಕೊಂಡೆ ಗೇಟ್ ಹತ್ರ ಬಿಡ್ತಾರೆ, ಒಳಗೆ ಬಿಡಲ್ಲ, ಸುಮ್ಮನೆ ಅಲ್ಲಿ ಇಟ್ಟು ಹೋಗ್ಬಿಡೋಣ ತರಕಾರಿ ಮತ್ತು ಹೋಗೋದು ಬೇಡ. ಅಪ್ಪ ತೇಜಣ್ಣ ಕೇಳಿದಾಗ ಸಂಚಾರಿ ತಿಪ್ಪರ ಕರಿ ಒಳಕ್ಕೆ ಅವ್ನು ಅಂತಂದು ಅಪ್ಪ ಕರೆಸ್ಕೊಂಡು ಏನಂತ ತಂದೆಪ್ಪ ಅಂದು ಎಲ್ಲ ತರಕಾರಿಯಲ್ಲಿ ಇಟ್ಟು ಅಪ್ಪ ನಮಸ್ಕಾರ, ಎಲ್ಲರೂ ಚೆನ್ನಾಗದ ನನ್ನ ಭಕ್ತರು, ಅಪ್ಪ ನಿನ್ನ ಆಶೀರ್ವಾದದಿಂದ ಎಲ್ಲ ಚೆನ್ನಾಗದಾರ. ಪೂಜಾಕತ್ತಂತ ಹೋದ್ಮೇಲೆ ಇಲ್ಲ ನೀವೇ ನಿಲ್ಸ್ಬೇಡ್ರಿ, ನಿಮಗೆ ಆಗಲ್ಲ ಸಂಚಾರ, ನೀವು ಸತ್ಸಂಗ ಮಾಡಿ ಅಂತ ಒಂದು ಪರ್ಮಿಷನ್ ಕೊಡ್ತು ನಮಗೆ. ನಾವ್ ಏನಕ್ಕೆ ಬಂದ್ವಿ, ಆದ್ರೆ ಇವರೆಲ್ಲ ಒಂದು ಅಜ್ಞಾನದಾಗ ಹೋಗ್ಬಿಡ್ತಾರೆ, ನಿಲ್ಸಿ ಸತ್ಸಂಗ ಇವರು ಒಂದು ಇದು ಇರಲ್ಲ ಅನ್ನೋಕ್ಕೋಸ್ಕರ ಅಪ್ಪ ನಮ್ಮನ್ನ ಮತ್ತೆ ಸತ್ಸಂಗ ಮಾಡಿ ಅನ್ನೋಕ್ಕೋಸ್ಕರ ಅವತ್ತು ಆರಂಭ ಮಾಡುತ್ತೆ ಸತ್ಸಂಗ. ಆಮೇಲೆ ಎಲ್ಲರಿಗೂ ಬಹಳ ಹುಷಾರಿಲ್ದಂಗ ಇದು ಮಾಡೋರು. ಒಂದ್ ದಿವಸ ಹೆಂಗಾಯ್ತು ಅಂದ್ರೆ ಮಂಗಳವಾರ ಸಂಜೆ ಒಂದ್ ದಿವಸ ನನಗೆ ರಾತ್ರಿ ಮಾಡ್ಕೊಂಡಾಗ ನಮ್ಮ ಭಕ್ತರೆಲ್ಲ ಹಾಸ್ಪಿಟಲ್ ಅಡ್ಮಿಟ್ ಆದಂಗ ಆಗ್ಬಿಡ್ತು ಸಂಚಾರರು. ನನಗೆ ಗಾಬರಿ ಆಗ್ಬಿಡ್ತು. ಶಿವ ನಾವು ಸತ್ಸಂಗ ಮಾಡ್ತೀವಿ, ಎಲ್ಲ ನನ್ನ ಭಕ್ತರು ನನಗೆ ಹೇಳಿಲ್ಲ, ಎಲ್ಲ ಅಡ್ಮಿಟ್ ಆಗಿಬಿಡ್ತಾರೆ, ಎಲ್ಲ ಬಾಪೂಜಿಗೆಲ್ಲ ಹಾಸ್ಪಿಟ್ಲ್ ಗ್ಲೂಕೋಸ್ ಬಿಡ್ತಾರೆ. ನನಗೆ ಹೊಡೆದು ಎಬ್ಬಿಸ್ದಂಗೆ ಆಗ್ಬಿಡ್ತು 4 ಗಂಟೆಗೆ. ಹೊಡೆದ ತಕ್ಷಣ ಎದ್ದ ತಕ್ಷಣ ಶ್ರೀ ಸತ್ಯಪಾಸನಮ ಅಂತಂದು ನೋಡ್ಕೊಂತ ಹಿಂಗಾಗ್ಬಿಡ್ತಲ್ಲಪ್ಪ, ಯಾರಿಗೆ ಏನಾಗೈತೋ ಏನೋ ಅಂತ ನನಗೆ ಭಯ ಎತ್ಬಿಡ್ತು. ಹಂಗಾದಾಗ ಎಲ್ಲರಿಗೂ ಫೋನ್ ಮಾಡಿದೆ, ಎಲ್ಲ ಆರಾಮದಾರೆ ಅನ್ನೋ ಒಂದು ಸೂಚನೆ ಬಂತು. ಅವಾಗ ಅಪ್ಪನಲ್ಲಿ ಒಂದು ಪ್ರಾರ್ಥನೆ ಮಾಡ್ಕೊಂಡೆ, ಅಪ್ಪ ಇದು ಮುಂದೆ ಬರ್ಲಿ, ಯಾವುದನ್ನು ಕಾಪಾಡಕ್ಕೆ ಒಂದು ದಾರಿ ತೋರಪ್ಪ ಅಂತೆ. ಅದಕ್ಕೆ ಅಪ್ಪ ಹೇಳ್ತು, 27 ದಿವಸ ಶ್ರೀ ಸತ್ತುಪಾಸಿ ಅಂತ ನಾಮ ನೋಡಿದ್ರೆ ನಿಮ್ಗೆ ಯಾವುದೂ ಬರಲ್ಲ ಅಂತ. ಅವಾಗ ನಮ್ಮ ಗ್ರೂಪಿಗೆ ಆಡ್ ಮಾಡಿದೆ, 27 ದಿವಸ ನಿಮಗೆ ಎಷ್ಟು ಸಾಧ್ಯನೋ ಬೆಳಗ್ಗೆ 108 ಸಾಯಂಕಾಲ ಶ್ರೀ ಸತ್ತುಪಾಸಿ ಅಂತ ನಾಮ ನೋಡಿರಿ, ಯಾವ ರೋಗ ಭವರೋಗ್ಯ ವೈದ್ಯ ಕಾಪಾಡ್ತಾನೆ, ಯಾವ್ದು ಪ್ರತಿನಿತ್ಯ ಮಾಡ್ರಿ, ನೀವು ಲೆಕ್ಕ ಇಟ್ಕೊಳ್ರಿ, ನಮ್ಗೆ ಒಂದೇ ಸರಿ ಲೆಕ್ಕ ಅಂತಂದು ಹೇಳಿದ್ಮೇಲೆ ಸತ್ಯ ನಮ್ಮ ಸಂಚಾರರು ಎಂಥ ಅದೃಷ್ಟು ಅಂತಾರೋ ದತ್ತ ಭಕ್ತರನ್ನಂಗೆ ಅಪ್ಪನ ಭಕ್ತರು ನಾವು ಎಂಥ ಅದೃಷ್ಟು. ಯಾವತ್ತಿನ ಒಂದು ಇಂಜೆಕ್ಷನ್ ಇಲ್ಲ, ಒಂದು ಸೂಜಿ ಇಲ್ಲ, ಏನೊಂದು ಇಲ್ಲ, ಎಲ್ಲಿ ಬೇಕಾದ್ರೂ ಅಡ್ಡಾಡ್ಕೆ ಮಾಡೋರು. ಆಮೇಲೆ ಸತ್ಸಂಗ ಮಾಡಕ್ ಹೋದ ಗ್ರಾಮಸ್ಥರು ಯಾವ್ರ ಬಂದ ಇಲ್ಲಿ ಏನೋ ಕಾಯಿಲೆ ಚೊಕ್ಕನೆ ಗದುಮ್ರಲ್ಲಿ ಅವನೇನ ಸತ್ಸಂಗ ಮಾಡಕ್ ಹೋದಾಗ ಊರೂರು ಕಲಿತಿದ್ವಲ್ಲ ಅಂತ ಎಲ್ಲ ಊರುಗಳು ಬರಬಾರ್ದು ಅಂತ ಭಯ ಅಂತ ಹಿಂದಿನಗಳು ಆದ್ವು. ಆದ್ರೂ ಅಪ್ಪ ಯಾವ್ದು ಎಲ್ಲರೂ ಗುರುನಾಮ ಜಪ ನಮ್ಮ ಇದೊಂದು ಗುರುನಾಮ ಜಪವನ್ನು ಜಪಿಸಿದ್ದೇ ಒಂದು ಸೂಕ್ತ ರಕ್ಷಣೆ ಕವಚ ಕವಚ. ಅಪ್ಪ ಅಷ್ಟು ಒಂದು ವಜ್ರ ಕವಚ ಅಂತ ಒಂದು ಶಕ್ತಿ ಅದರಲ್ಲಿ ನಮ್ದಲ್ಲಿ ಗುರು ಸ್ಮರಣೆಯಲ್ಲಿದೆ. ಅಂತ ಒಂದು ಶಕ್ತಿ ಬಂದ್ಬಿಡ್ತ ಅದಕ್ಕೆ ಹೇಳಕ್ಕಾಗಲ್ಲ. ಎಲ್ಲರೂ ಇವತ್ತಿನವರೆಗೂ ಎಲ್ಲ ಮನೆಗಳಲ್ಲಿ ಗುರುನಾಮ ಸ್ಮರಣೆ ಮಾಡ್ತಾ ಇದಾರೆ. ಈಗಲೂ ಬೆಳಿಗ್ಗೆ ಸಾಯಂಕಾಲ ಮಾಡ್ತಾ ಇದಾರೆ. ಅವಾಗ ಆಗ್ತಕ್ಕಂಥ ಒಂದು ಅದ್ಭುತವಾಗ್ತಕ್ಕಂಥ ಒಂದು ಮನೆನೂ ನಮಗೆ ನಿಮಿಷ ಕೊಡ್ತಪ್ಪ. ಎಲ್ಲವನ್ನು ಆಗಲ್ಲ ಕಟ್ಟು ಹೋಗಂತ ಶಕ್ತಿ ಅದನ್ನು ಕಟ್ಸಿಕೊಡ್ತು. ಇದನ್ನು ಭಕ್ತರನ್ನು ಸಲಕರಣೆ ಮಾಡ್ತು. ಈ ಅವ್ರು ಹೆಂಗಪ್ಪ ಅಂದ್ರೆ ನಾವು ಏನು ಆಗಲ್ಲ ಅಂತೀವಿ ಅದಾಗುತ್ತೆ, ಅವ್ರು ಮಾಡ್ಬಿಡ್ತಾರಪ್ಪ. ಅವ್ರು ನಮಗ್ ಅಸಾಧ್ಯ ಅನ್ಸಿದ್ದು ಅದು ಗುರುವಿನ ಕೈಲಿ ಏನ್ ಬೇಕಾದ್ರೂ ಸಾಧ್ಯ. ಆಮೇಲೆ ರೀಸೆಂಟ್ ಮತ್ತೆ ಒಂದು ಶಿವರಾತ್ರಿಗೆ ಮತ್ತೆ ಇನ್ನೊಂದು ದತ್ತನ್ ಕೊಡ್ತಾರೆ ನಮಗೆ. ಅಪ್ಪ ದತ್ತನ ಒಂದ್ ದತ್ತಿದೆ, ಮತ್ತೆ ಇನ್ನೊಂದು ದತ್ತನ್ ಕೊಡ್ತಪ್ಪ. ಏನ್ ಮಾಡ ನಿಮ್ಮನೆಗೆ ಹೋಗ್ತಿಲ್ಲ ಅಲ್ಲಪ್ಪ, ನಿನಗೆ ಗೊತ್ತೈತಲ್ಲಪ್ಪ ನಮ್ಮನೆ ಪೂಜೆನೆ ಮಾಡಂಗಿಲ್ಲ. ಅವಾಗ ಹಂಗಂದಾಗ
ಅವಾಗ ಆಯ್ತು ನಾನು ಹೇಳ್ತಾನೆ ಆ ಪಲ್ಯಕ್ಕೊಳಗೆ 2 ಮೂರ್ತಿ ಇಟ್ಬಿಟ್ಟು ನಾವು ಉತ್ಸವನ್ನ ಮಾಡ್ತದೆ ಇವತ್ತು. 2 ದತ್ತಾತ್ರೇಯ ಮೂರ್ತಿ ಇತ್ತು, ಕಾಮಧೇನು ಕಲ್ಪವೃಕ್ಷ, ಬೆತ್ತ, ಜೋಳಿಗೆ ಎಲ್ಲವನ್ನು ಇಟ್ಬಿಟ್ಟು ನಾವು ಸತ್ಸಂಗವನ್ನು ಮೆರವಣಿಗೆಯಲ್ಲಿ ಮಾಡ್ತೀವಿ. ಭಾರಿ ವಿಶೇಷ. ಹೇಳ್ಬೇಕಂದ್ರೆ ನಮ್ಮ ಸದ್ಭಕ್ತರು, ನಮ್ಮ ಸಂಚಾರಿ ಸದ್ಭಕ್ತರು ಅಪ್ಪ ಯಾವತ್ತರಾದ್ರು ಹೇಳಿದ್ರು ಒಂದು ಸೇವೆಗೆ ಅಂದ್ರೆ ಎಷ್ಟು ಒಂದು ಆತುರಿತರ ನಿಂಗೆ ಬರ್ಬೇಕಂದ್ರೆ ಅವ್ರ ಮನ್ಯಾಗ ಇಬ್ಬರಾಗ್ಲಿ ಒಬ್ರಾದ್ರೂ ಬಂದು ಸೇವೆ ಮಾಡಕ್ಕೆ ಒಂದು ಹೋಗ್ತದ. ಆದ್ರೆ ಆ ಭಗವಂತ ಅವ್ರ ಜೊತೆ ನನ್ ಸೇರ್ಸಿದೆಯಲ್ಲ ಅಂತ ನಾನು ಖುಷಿ ಪಡ್ತಾ ಇದೀನಿ. ಅವ್ರ ಭಕ್ತರ ಜೊತೆಗೆ ನನ್ನನ್ನು ಒಂದು ಈ ಅರಳೆ ಸೇವೆ ಅಷ್ಟು ಮಾಡಕ್ ನನಗೆ ಸೇರ್ಸಿದೆಯಲ್ಲ ಅವ್ರ ಜೊತೆಗೆ, ನಾನು ಕೃತಜ್ಞತೆ, ಅವ್ರಿಗೆ ನಾನು ಕೃತಜ್ಞತೆ ಆಗ್ತಿರ್ಬೇಕು. ಯಾಕಂದ್ರೆ ಇವತ್ತು ಎಲ್ಲ ಕೈ ಜೋಡಿಸಿ ಒಂದಿಲ್ಲ ಅಂದ್ರೆ ಹೆಂಗ್ ಮಾಡ್ಕೊಂಡು ಹೋಗ್ತಾರೆ ಅಂದ್ರೆ ಗುರುವಾರ ಇಲ್ಲಿ ಏನ್ ಪೂಜೆ ನಡೀತದ ಆ ತರ ಎಲ್ಲ ಅಲಂಕಾರ ಅಭಿಷೇಕ ಮಾಡ್ತಾ ಅವತ್ತು ವಜಡಿ, ಆಮೇಲೆ ಎಲ್ಲರಿಗೂ ಬಂದರಿಗೆಲ್ಲ ಊಟಕ್ಕೆ ಮಾಡ್ತಾರೆ ಅವ್ರ ಮನೆಗಳಿಗೆಲ್ಲ. ಪ್ರತಿ ಗುರುವಾರ ಸೋಮವಾರ ಅವ್ರು ಅಭಿಷೇಕ ಮಾಡ್ಕೊಂತಾರೆ, ಗುರುವಾರ ಏನಾದ್ರು ಒಂದು ಎಲ್ಲರೂ ಪ್ರಸಾದ ಮಾಡ್ತಾರೆ. ಸತ್ಸಂಗ ತಿರುಗಿಸಿಂದ ಅವ್ರು 15 ದಿವಸ ಅವ್ರ ಮನೆ ಭಜನೆ ನಡೀತಾರೆ, ಅದ ಕಂಟಿನ್ಯೂ. ಅವ್ರ ಜೊತೆ ಸೇರ್ಕೊಂಡು ನಾನು ಯಾವ್ದೋ ಒಂದು ಮೂಲೆಗಿರ್ತಕ್ಕಂಥ ನಾನು ಈ ಸಂಚಾರಿ ಸದ್ಭಕ್ತರನ್ನ ಸೇರ್ಕೊಂಡು ನಾನು ಒಂದು ಪಾವನನ. ಇದು ಸಂಚಾರಿ ಸದ್ಭಕ್ತರ ಅನ್ನೋದು ಒಂದು ವಿಶೇಷ. ಇದು ಹೆಸರು ಹೆಂಗ್ ಬಂದ ತನಕ್ಕೆ ಭಗವಂತ ಕೊರಂದಾಗೆ ಜಪ ನಮ್ಮ ಜಪ ಕೊಡ್ತಾರಮ್ಮ, ನಿಮಗೆಲ್ಲ ಗೊತ್ತಿದೆಯಲ್ಲಮ್ಮ. ಅವಾಗ ಸಂಖ್ಯೆ ಎಲ್ಲ ಕೊಡ್ಬೇಕಾಯ್ತು, ಅಪ್ಪನ ಹುಟ್ಟಿದ ಹಬ್ಬಕ್ಕೆಲ್ಲ ಕೊಡ್ಬೇಕು. ಅವಾಗ ನಾನೆಲ್ಲ ಕೌಂಟ್ ಮಾಡ್ತಿದ್ದೆ ನಮ್ಮರಿಗೆಲ್ಲ ಭಕ್ತರಿಗೆ. ಅವಾಗ ನನಗೆ ಬೆಂಗಳೂರಿಂದ ಒಂದ್ಸರಿ ಫೋನ್ ಬಂತು, ಅಣ್ಣ ನಿಮ್ದು ಯಾವ ಊರು ಅಂತ ಬರೀ ಅಣ್ಣ ಸತ್ಸಂಗ ಅಂತ ಬಂತು. ನನಗೆ ಗೊಂದಲ ಉಂಟಾಗ್ಬಿಡ್ತು. ನನಗೆ ಏನ್ ಮಾಡ್ತೆ, ಈಗ ಒಂದೂರ್ ಕೊಟ್ರೆ ನಮ್ಮೂರ್ ಕೊಟ್ರೆ ಅವನೊಬ್ಬನೇ ಮಾಡಿಕೆ ಎಲ್ಲಿ ಅಂತಾರೆ. ಅವ್ರು ಕೂಡ ಅವರು ಚೆನ್ನಾಗಿ ಖುಷಿ ಹಾಕರಿ, ಇವ್ರು ಬೇಜಾರಾಕರಿ, ಹೆಂಗ್ ಮಾಡಕಪ್ಪ ಅನ್ಕೊಂಡೆ. ಆಮೇಲೆ ಅಪ್ಪನ ಫೋಟೋ ಎತ್ಕೊಂಡು ಮನೆ ನಡೀತಿತ್ತು, ಕುಂತ್ಕೊಂಡು ಒಂದು ನಿಮಿಷ ಅಪ್ಪನ ಜಪ ಮಾಡಿದೆ. ಶ್ರೀ ಸತ್ತಪ್ಪ ಲಕ್ಷ್ಮಣಪ್ಪ ನಮಗೆ ದತ್ತನ ಮೂರ್ತಿ ಕೊಡ್ತಲ್ಲ ಅವತ್ತು ರಾತ್ರಿ, ನೀವು ಸಂಚಾರ ಬಿಡಪ್ಪ ನೀವು ಅಂತ ಹೇಳಿದ್ ಒಂದು ಜ್ಞಾಪ ಬಂದ್ಬಿಡ್ತ. ಅವಾಗ ಲಕ್ಷ್ಮಣಪ್ಪ ಸಂಚಾರ ಅಂತ ಸುಮ್ಮನೆ ನನಗೆ ಗೊತ್ತಿಲ್ಲ ಇದೇನಂದ್ರೆ ಸಂಚಾರಿ ಅಂತ ಕೊಟ್ಬೇಡ ಸುಮ್ಮನೆ ಯಾರಿಗೂ ಬೇದಲ್ಲ ಅಂದ್ಕೊಂಡು ಅಣ್ಣ ಸಂಚಾರಿ ಸತ್ಸಂಗ ಅಂತ ಬರ್ಕೊಳ್ಳೋಣ ಅಂತ ಒಂದು ಪ್ರಕಟಣೆ. ಒಂದು ಯಾರೋ ಮುಖ ಅಂತ ದತ್ತನು ಸಂಚಾರ ಪ್ರಿಯ, ಅಪ್ಪರ ವಾಹನದ ಹೆಸರು ಸಂಚಾರ ಪ್ರಿಯ, ದತ್ತಾತ್ರೇಯರು ಸಂಚಾರ ಪ್ರಿಯರು. ಹಂಗೆ ವಿಶೇಷವಾಗಿ ಸಂಚಾರಿ ಸತ್ಸಂಗ ಅಂತ ಅವತ್ತು ಅವರು ಲಕ್ಷ್ಮಣಪ್ಪರ ಬಾಯಿಗೆ ನುಡಿಸಿದ್ದು, ಅಪ್ಪ ನಮಗೆ ಕೊಟ್ಟ ಭಿಕ್ಷೆ ಇವತ್ತು ನಮ್ಮ ಸದ್ಭಕ್ತರೆಲ್ಲ ಸೇವೆ ಮಾಡ್ತಾರೋದು ನೋಡಿದ್ರೆ ಅದು ಅಮಾರ್ಗವಾಗ್ತಕ್ಕಂಥ ಒಂದು ಸೇವೆ ಅಂತ ನಾನು ಇಷ್ಟಪಡ್ತೀನಿ. ಯಾಕಂದ್ರೆ ಇದು ಮರೆಯಲಕ್ಕಂತ ಸದ್ಭಕ್ತರು. ಊರಾಗೆ ಎಷ್ಟೋ 60-70 ಕಿಲೋಮೀಟರ್ ಹೋಗ್ತೀವಿ, ಅವ್ರ ಊರಿಗೆ ಹೋದ ತಕ್ಷಣ ಅಲ್ಲಿದ್ದ ಮೆರವಣಿಗೆ ಹೋಗುತ್ತೆ. ಎಷ್ಟು ನೀರ್, ಆಮೇಲೆ ಹೆಂಗ್ ಗೊತ್ತಾ, ನೀರ್ ಹಾಕೊಂತ ಹೋಗ್ತಿರ್ತಾರಲ್ಲ ಮಾರು, ಬರೀ ಮೆರವಣಿಗೆ ಹೋಗಲ್ಲ, ಮುಂದೆ ನೀರ್ ಹಾಕ್ಯಂತ ಹೋಗ್ತಾರೆ, ಸೆಳೆವಾಗ್ಲೇಬೇಕದು, ನೀರ್ ಹಾಕ್ಯಂತ ಹೋಗ್ತಿರ್ತಾರೆ. ಮತ್ತೆ ಭಕ್ತರು ಯಾರು ಬಂದು ಅವ್ರು ನೀರ್ ಹಾಕ್ತಾರೆ, ಎಲ್ಲ ಹಾಕ್ಬಿಟ್ಟು ಲಾಸ್ಟ್ ಸ್ವಾಗತ ಮಾಡ್ಕೊಂಡು ಅಪ್ಪಗೆ ಏನ್ ಕುಂಬಳಕಾಯಿ ಎಲ್ಲ ಹೊಡೆದು ಕಾಯಿ ಹೊಡೆದು ಎಲ್ಲ ಇದು ಮಾಡ್ಕೊಂಡು ಒಳಗೆ ಆಮೇಲೆ ಪ್ರಸಾದ ಮಂಗಳಾರತಿ. ನೀವು ನೋಡಿರ ಸತ್ಸಂಗ ಈ ಟೈಪ್ ಅಪ್ಪ ನಡೆಸ್ತಾ ಇದ್ದಾವೆ. ಏನು ಗೊತ್ತಿಲ್ಲ, ಅಲಂಕಾರ ಗೊತ್ತಿಲ್ಲ, ಪೂಜೆ ಗೊತ್ತಿಲ್ಲ, ಶಾಸ್ತ್ರ ಗೊತ್ತಿಲ್ಲ, ಯಾವ್ದು ಗೊತ್ತಿಲ್ಲ ನಮಗೆ. ಏನು ಗೊತ್ತಿದ್ರು ಶ್ರೀ ಸತ್ತುಪಾಸಿ ನಮ್ಮ ಒಂದೇ ನಮಗೆ ಬರ್ತಿರೋದು, ಇನ್ನೇನು ಇಲ್ಲ ನಮಗೆ ಗೊತ್ತಿಲ್ಲ. ನಮ್ಗೆ ಏನಾನೋ ಒಂದು ಬಂತಂದ್ರೆ ಶ್ರೀ ಸತ್ತುಪಾಸಿ ನಮ, ಶ್ರೀ ಸತ್ತುಪಾಸಿ ನಮ ಒಂದು ನಾಮವನ್ನು ನಮ್ಮ ಭಕ್ತರು ಅದು ನುಡಿಯಕ್ಕೆ ನನ್ನ ಅಪ್ಪ ಅದೊಂದು ದಾರಿ ಮಾಡ್ಕೊಟ್ಟತೆ. ಆ ನಾಮದ ಬಲ ಶಕ್ತಿ ಹೆಂಗಿದೆ ಅಂದ್ರೆ ವಿಶ್ವಕ್ಕೆ ಒಂದು ಬೆಳಕಿದು ಶ್ರೀ ಸತ್ತುಪಾಸಿ ಅನ್ನೋ ನಾಮ ಬಲ. ಇದ್ರ ಮುಂದೆ ಯಾವ ನಾಮನೂ ವಿಶ್ವದಾಗ ಯಾವ್ದು ಶಕ್ತಿ ಇಲ್ಲ ಅಂತ ನನ್ನ ಅನುಭವದಲ್ಲಿ ಹೇಳ್ತಾ ಇದೀನಿ. ಯಾಕಂದ್ರೆ ಇದು ನುಡಿದು ಬರೀ ನುಡಿದಕ್ಕೆ ಆರಾಮಲ್ದರೆಲ್ಲ ಆರಾಮಾಗಿದ್ದಾರೆ ಅಂದ್ರೆ. ಆಮೇಲೆ ಅಪ್ಪರು ನಮಗೆ ಶ್ರೀಶೈಲ ಕರ್ಕೊಂಡೋಗಿತ್ತು. ಶ್ರೀಶೈಲ ಕರ್ಕೊಂಡು ಹೋದಾಗ ಅಪ್ಪ ಬರ್ತೀನಪ್ಪ ಅಂತ, ಆಯ್ತಪ್ಪ ಅಂತ ನಾನು ನಮ್ಮ ರಘು ಹೋಗಿದ್ದು. ಹೋದಾಗ ಅಪ್ಪ ಎಲ್ಲರಿಗೂ ದುಡ್ಡು ಕೊಡ್ತು. ನನಗೆ ಅವತ್ತು ರಾತ್ರಿ ಏನು ಸಂಕಲ್ಪ ಆಗಿತ್ತು ಅಂದ್ರೆ ಭಜನೆ ಕುಂತಿದ್ವಿ ನಾವು. ನಾನು ಒಬ್ಬನ ಶ್ರೀಶೈಲಕ್ಕೆ ಬಂದೀನಿ, ನಮ್ಮ ಭಕ್ತರಿಗೆ ಏನಾದ್ರು ಒಯ್ಬೇಕಲ್ವಾ, ಅವರು ಬಂದಿಲ್ಲ, ನಾನು ಒಬ್ಬನೇ ಬಂದಿವಂತ ಹಿಂಗಾಗುತ್ತೆ, ಅವ್ರಿಗೆ ಏನಾದ್ರು ಒಯ್ಬೇಕಲ್ಲ ನನ್ನ ಮನಸ್ಸಿನಾಗ ಅವತ್ತು ರಾತ್ರಿ ಏನಾಗ್ಲಿ ಏನಾರು ಒಂದು ಒಯ್ಯನ ಅಂತ ಹೇಳ್ಕೊಂಡಿದ್ದೆ. ಅಪ್ಪ ಎಲ್ಲರಿಗೂ ಕೊಡ್ತಿತ್ತು, ನಾನು ಬಂದೆ. ಎಲ್ಲರಿಗೂ ನೀವು ಅದನ್ನ ತಗೊಂಡ್ರಿ, ನೀವು ಅದನ್ನ ತಗೊಂಡು ಕೊಡ್ತಿತ್ತು. ನಾನು ಬಂದೆ, ನಾನು ಏನ್ ಹೇಳಿ ಸುಮ್ಮನೆ ದುಡ್ಡು ಕೊಡ್ತು, ಏನಂದಿಲ್ಲ, ಸುಮ್ಮನೆ ನನ್ನ ಪಡಿ ನಮ್ಮ ಬಂದು ಒಂದು 108 ಯುವತಿ ಉಂಡೆ ತಗೊಂಬ ಇದ್ದಲ್ಲಿ ಬಂದು. ಅದೇ ಶ್ರೇಷ್ಠ ಅಲ್ವಾ, ಮಲ್ಲಿಕಾರ್ಜುನನ್ ಸನ್ನಿಧಿಯಿಂದ ಎಲ್ಲರಿಗೂ ಭಸ್ಮ ಪ್ರಸಾದ. ಅವಾಗ ನನಗೆ ತಂದ್ಬಿಟ್ಟಿನ ಆಸೆ ಪಟ್ಟು ಹೆಂಗೆ ಹೇಳದ ಅಪ್ಪನ ಹತ್ರ ಅಂತ ಭಯ ಆಗ್ಬಿಟ್ಟು. ಆಮೇಲೆ ಬಂದು ಅಲ್ಲಿಟ್ಟ, ಅಪ್ಪ ನಿನ್ನ ಆಶೀರ್ವಾದ ಮಾಡ ಏನಾದ ಅಂತ ಅಪ್ಪ ಯುವತಿ. ಅವಾಗ ಹೋಗಿದ್ದು, ಆ ಕ್ಷಣದೊಂದೋಗಿದ್ದು 1 ತಿಂಗಳ ಸತ್ಸಂಗ ಇದಾಗಿದ್ದಿಲ್ಲ. ಅವತ್ತಿಲ್ಲಿ ಒಡಲೆ ಕೊಡ್ಬೇಕಂತ ಬಂದೆ, ಯುವತಿ ಕೊಟ್ಟೇನಪ್ಪ ಅಂತ. ಅಪ್ಪ ನಿನ್ನ ಆಶೀರ್ವಾದ ಇವತ್ತು ಕೊಡ್ತಾನೆ. ಅವತ್ತು ಯುವತಿ 1 ಅಕ್ಷತೆ ಕಾಳು 1 ಬಾಳೆಹಣ್ಣೆಲ್ಲ ಕೊಟ್ಟು ಆ ಯುವತಿಯನ್ನು ಎಲ್ಲೆಲ್ಲಿ ನೋವು
ಅಲ್ಲಿ ಹಚ್ಕೊಂತಿದ್ದಂತೆ. ಹ್ಮ್. ಸತ್ಯವಾಗ್ಲೂ ಶ್ರೀ ಸತ್ಯಭಾಸಿ ನಮ ಅಂತಿಲ್ಲ ಈ ಬುತ್ತಿ ಹಚ್ಕೊಂಡರು. ಎಲ್ಲರೂ ಬೆಳಗ್ಗೆ ಒಂದನ ಆರಾಮಾಗಿ ಉಟ್ಕೊಂಡು ಆ ಹಾಸ್ಪಿಟ್ಲಿಗೆ ಹೋಗ್ಲಿಲ್ಲ ನಾವು. ಇದು ಪರಮ ಸತ್ಯ ಇದು ಹೇಳ್ತಾರೆ ನಾನು. ಅಂದ್ರೆ ಅಪ್ಪನ ಒಂದು ಆಶೀರ್ವಾದ, ಆ ಶಕ್ತಿ ಅದರಲ್ಲಿದೆ. ಆ ಶಕ್ತಿ ಎಲ್ಲಿ ಇವಾಗ ಅದಷ್ಟೇ ನಾವು ಸ್ವಲ್ಪ ಭಸ್ಮ ಈ ಬುತ್ತಿ ಮುಗಿದ ಅಷ್ಟು ಕೆಲಸ ಮಾಡಿ ಬಂದವರು ಆರಾಮಾಗಿ ಬಿಡ್ತಾರೆ. ಅಂತ ಒಂದು ಶಕ್ತಿ ಅಪ್ಪ ನಮಗೆ ಈ ಬುತ್ತಿ ದರ್ಶನದಲ್ಲಿ ನಮ್ಮ ಸಂಚಾರರಿಗೆ ಎಲ್ಲವನ್ನು ನೀಡ್ತು. ಹೆಂಗಪ್ಪ ಅಂದ್ರೆ ಇವತ್ತು ಇಷ್ಟು ಒಂದು ಊರರು ಅಂತ ಕಲಿತೀವಿ ಅಂದ್ರೆ ಅದೇ ವಿಶೇಷ ನಮಗೆ. ಮೆರವಣಿಗೆ ಮಾಡೋದ್ ಎಷ್ಟು ವಿಚಾರ. ಇದ್ದೂರಾಗಿದ್ದು ಹಚ್ಚನ ಹತ್ರ ಹೊಂಡದ್ ಕಷ್ಟ. ಇವತ್ತು 40 ಕಿಲೋಮೀಟರ್ 60 ಕಿಲೋಮೀಟರ್ 70 ಕಿಲೋಮೀಟರ್ ಒಬ್ಬೊಬ್ಬರು ಇಬ್ಬೊಬ್ಬರು ಹೆಣ್ಣು ಮಕ್ಕಳು ಬರ್ತಾರೆ. ಸಾಯಂಕಾಲ ಅವ್ರು ಜವಾಬ್ದಾರಿನೂ ಹೌದು. 8ವರೆಗೆ ಹೋಗ್ತಾರೆ ರಾತ್ರಿ. ಅವ್ರು ಹೋದ್ರ ಇಲ್ಲ ಬಂದ್ರು ಎಷ್ಟೊತ್ತಿಗೆ ಬಂದು ಯಾರನ್ನೊಬ್ರು ಬಿಟ್ಟು ಯಾರ ಬೈಕ್ ಕಳಿಸ್ಬೇಕು. ಆದ್ರೆ ಅಪ್ಪ ಇದೆಲ್ಲ ನಡೆಸ್ತಲ್ಲ, ಅದು ಒಂದು ನಮಗೆ ಬಹಳ 23 ಸೇರಿ ನಮಗೆಲ್ಲ ಒಂದು ಅನುಮತಿ ಮಾಡಿ ಇವತ್ತು ಒಂದು ಸತ್ಸಂಗ ಬಹುತ್ವ ಸತ್ಸಂಗವನ್ನು ನಡೆಸ್ತದೆ. ಎಲ್ಲಿನ ಫಂಕ್ಷನ್ ಅಲ್ಲಿ ಬರೆಯಪ್ಪ ಅಂತ ಕರೀತದೆ. ಅಂದ್ರೆ ನಾವು ಹೇಳೋದಷ್ಟೇ ಎಲ್ಲ. ಯಾರನ್ನ ಅಕಸ್ಮಾತ್ ಫೋನ್ ಮಾಡಿದ್ರೆ ಅಪ್ಪನ ಪರ್ಮಿಷನ್ ಕೇಳ್ರಿ. ಮೊನ್ನೆ ರೀಸೆಂಟ್ ಆಗಿ ಯಾಕೆ ಅಂದ್ರೆ ನಮಗೆ ವೆಹಿಕಲ್ಸ್ ಇಲ್ಲ. ನಾವು ದೊಡ್ಡ ಗಾಡಿ ಏನಾದ್ರು ಮಾಡಿದ್ರೆ ದುಡ್ಡು ಭಾಳ ಆಗುತ್ತೆ. ನಾವೆಲ್ಲಿರ್ತಕ್ಕಂಥವ್ರು ಬಡವ್ರು, ನಾವು ಯಾರೂ ಇಲ್ಲ. 500,000 ಕೊಟ್ಟು ಹೋಗಕ್ಕಾಗಲ್ಲ ನಮ್ಮ ಕೈಲಿ. ಅಮ್ಮಮ್ಮಂದು 100-150 ಹೆಚ್ಚಾಗ್ಬಿಡ್ತಾ ಬರಲ್ಲ. ಅವರೇ ಸದ್ಮಗ ಕೂಲಿ ಮಾಡ್ಕೊಂಡು ತರ್ತಾರ ಅಂದಮೇಲೆ ಅಷ್ಟು ಕೊಡ್ಸೋಕ್ಕೂ ನನಗೆ ಮನ್ಸು ಬರಲ್ಲ. ಅವಾಗ ನಾವು ಒಂದು ಟಿಂಪ ಮಾಡ್ತೀವಿ, ಸಣ್ಣ ಗಾಡಿ, ಬೂಟ್ಸ್ ಗಾಡಿ ಥರ. ಅದಲ್ಲೇ ತಿಕ್ಕಾಡ್ಕೊಂಡು ಏನೋ ಒಂದು ಹಾಕ್ಕೊಂಡು ಹೋಗ್ಬಿಡ್ತಾರೆ. ಅವಾಗಲೂ ಒಂದು ಗಾಡಿಗೆ 50 ಜನ ಕುಂದ್ರ ನಮ್ಮ ಸಂಚಾರ. ಒಂದೇ ಟಿಂಪದಲ್ಲಿ 50 ಜನ ಹೋಗ್ತಿದ್ವಿ ನಾವು. ಸುಮ್ಮನೆ ಒಂಥರ ಹಿಂಗೆ ಕುಂತ್ಬಿಡೋರು, ಹಿಂಗೆ ನಿಂತ್ಬಿಡೋರು. ಈಗ ಸ್ವಲ್ಪ ಕಾಲವರ್ಣ ಬದಲಾವಣೆ 1-2 ಗಾಡಿ ಮಾಡ್ತೀವಿ. ಅದಕ್ಕೆ ಅವತ್ತು ಒಂದ್ಸರಿ ನಾವು ಆಲೂರ್ಗೆ ಹೊಂಟಿದ್ವಿ ಗಾಡಿ ಮಾಡ್ಕೊಂಡು. ರೀಸೆಂಟಾಗಿ ಹೆಂಗಾಯ್ತು ಅಂದ್ರೆ ಅದಕ್ಕಿಂತ ಮುಂಚೆ ಅಪ್ಪನನ್ನು ಒಂದು ಕೇಳಿದ್ವಿ ನಾವು. ಅಪ್ಪ ಮತ್ತು ಗಾಡಿ ಯಾರಾದ್ರು ಪೊಲೀಸರು ಅವ್ನು ದತ್ತದನ್ನ ಹೋಗಪ್ಪ, ದತ್ತಿನ ಕೆಲ್ಸಕ್ಕೆ ಬಂದಾಗ ದತ್ತ ನೋಡ್ಕೊಂತಾನೆ ಅಂತ. ಮತ್ತು ಅದು ಪ್ರಕಟ ಆಗ್ಬೇಕಲ್ಲ ನನಗೆ. ಮೊನ್ನೆ ಆಲೂರು ಮಾಸತ್ಸಂಗ ಆಯ್ತಲ್ಲ, ಅವತ್ತು ಹೋದಾಗ ಟೋಲ್ ಹತ್ರ ನಮ್ಮ ಗಾಡಿ ಹಿಡಿದ್ರು ಪೊಲೀಸ್ನವರು. ಅಯ್ಯೋ ಎಷ್ಟಕ್ಕಂತ ಜನ ಎತ್ತಿ ಬಿಡಿದ್ರೆ, ಯಾಕಪ್ಪ ಏನು ರೆಕಾರ್ಡ್ ಮಾಡ, ಅವ್ರು ಮಾಡೋದು ಹೋಗ್ಬಿಟ್ರೆ ನಮಗೆ ಕೈ ಹೋಗ್ತದ. ಕ್ಯಾಮ್ರಾ ಇದು ಮಾಡ್ಕೊಂಡು ಫೋಟೋ ಹೊಡ್ಕ, ಇವ್ರು ಎಷ್ಟು ಜನ ಹಬ್ಬ. ನಾನು ಹೋದೆ, ಮಿಸ್ಟರ್ ನೀವು ಹೋಗ್ರಿ ಆ ಕಡೆ, ಮಾತಾಡ್ರಿ ನೀವು ಅಂತ. ನಾನು ನಿಂತ್ಕೊಂಡ್ರೆ ಅವ್ರಿಗೆ ನಾನು ಇಲ್ಲಿ ಡ್ರೈವರ್ ನಾವೇನೆ, ನಮ್ಮ ತಮ್ಮನೇ, ಹಿಂಗೆ ನಮ್ಮ ಅಪ್ಪರ ಸತ್ಸಂಗಿದೆ ದೊಡ್ಡೇರಿ ಕ್ಷೇತ್ರ ಶ್ರೀ ಸತ್ಯಪಾಸಿ ಅಂತ ನಮ್ಮ ಸದ್ಗುರುಗಳು. ಅವ್ರ ಫಂಕ್ಷನ್ ಇದೆ ಕಂಡ್ರೆ ಅವ್ರು ಹೇಳಿದಾರೆ ಹೋಗ್ತಾ ಇದೀವಿ ಸ್ವಾಮಿ, ನಮ್ದು ಏನೆಲ್ಲ ಭಜನೆ ಮಾಡಲೇ ನಾವು. ಯಾರಾದ್ರೆ ಏನು ಫೈಲ್ ಕಟ್ ಹಾಕಿ 2,000 ಹಾಕಿ 3,000 ಹಾಕೋದು. ಒಂದು ನಿಮಿಷ ನಿಂತ್ಕೊಂಡು ಶ್ರೀ ಸತ್ಯಪಾಸಿ ನಮ್ಮ ಅಂತಂದು ಜಪ ಮಾಡಿದಷ್ಟೇ. ಮಾತಾಡ್ತಾ ನೀವು ಹೋಗ್ರೆ ಫಸ್ಟ್ ಅಂತಂದು ಕಳಿಸ್ಬಿಟ್ರೆ, ನೀವು ಹೋಗ್ರಿ ಫಸ್ಟ್, ಇನ್ನೊಂದ್ಸರಿ ಹಾಕ್ಬಿಡ್ರೆ ಅವ್ನ ಡ್ರೈವರ್ಗೆ ನೀನು ಹಂಗೆ ಅಂತ ಬೈದ. ಅವ್ನಿಗೆ ಏನೋ ಬೈಲಿ. ಆಮೇಲೆ ಅಪ್ಪನ ಹತ್ರ ಬಂದು ಹೇಳ್ದೆ ನಾನು, ಅಪ್ಪ ಹಿಂಗೆ ಅಪ್ಪನ ಏನಾಗಿದೆ ಚಿತ್ರ ಅಂದ್ರೆ ಆ ನಾಮದಲ್ಲಿ ಶಕ್ತಿ ಇದೆ ಅಂತಾನೆ ಅಪ್ಪ ಹೇಳಿತ್ತು. ದತ್ತನ ಕೆಲ್ಸಕ್ಕೆ ಹೋದ್ ದತ್ತ ಕಾಪಾಡ್ತಾನೆ ನೋಡಿ, ಹಂಗೆ ದತ್ತನೇ ಬಂದು ಕಾಪಾಡ್ತಾನಕ್ಕೆ. ಇವತ್ತು ಅದು ಒಂದು ನಮ್ಮ ಸಂಚಾರಿಗೆ ಒಂದು ದೃಢತೆ ಆಯ್ತು. ದತ್ತ ಇದ್ದಾರೆ, ಜೊತೆಗಿರ್ತದೆ ಅಪ್ಪ. ಅದಕ್ಕೆ ಅಪ್ಪನ ಆಶೀರ್ವಾದ ಯಾಕೆ ಪಡ್ಕೊಂತೀವಿ ಅಂದ್ರೆ ಅಪ್ಪ ಹೇಳತ್ತಂದ್ರೆ ಅಪ್ಪ ಜೊತೆ ಬರುತ್ತೆ ನಮಗೆ ಅನ್ನೋದು ನಂಬಿಕೆ ಅಷ್ಟೇ. ಎಲ್ಲಿಗೆ ನಮ್ಮ ಫಂಕ್ಷನ್ಗೆ ಹೋದ್ರು ನೀವು ಬರಿಯಪ್ಪ ಅಂತ ಒಂದು ಹೇಳ್ತಾನ ಅಂದ್ರೆ ಅಪ್ಪ ನಮ್ಮ ಜೊತೆ ಬರುತ್ತೆ. ಯಾವ ವಿಘ್ನಗಳು ಬರಲ್ಲ, ಎಲ್ಲವನ್ನು ಸಾಧಿಸ್ಕೊಂಡು ನಮ್ಮನ್ನು ಸೇಫ್ಟಿ ಕರ್ಕೊಂಡ್ಬಂದ್ಬಿಡುತ್ತೆ ಅನ್ನೋಕ್ಕೆ ಒಂದು ನಂಬಿಕೆ, ದೃಢವಾದ ನಂಬಿಕೆ ನಮಗೆ ಬಿಟ್ಟು ಬೇರೆ ಏನಿಲ್ಲ. ಅಪ್ಪನ ಹೇಳಲೇಬೇಕು. ಬೇರೆ ಅಂತಾರೆ ಅಪ್ಪ ಹೇಳ್ಬೇಕು ಮಾಡ್ಬೇಕಂತಾರೆ, ಅಂತಾರೆ ಯಾರು ತಪ್ಪು ಕಂಬಾರ್ದು. ಯಾಕಂದ್ರೆ ಅಪ್ಪ ಹೇಳಿದ್ರೆ ಒಂದು ಶಕ್ತಿ ಇರುತ್ತಂತ, ಅದ್ರ ಬಿಟ್ಟೇವೆ. ಯಾಕಂದ್ರೆ ನಾವು ಒಂದೂರಲ್ಲ, ಇನ್ನೊಬ್ರು ಬರ್ತಾರೆ ಎಲ್ಲೋ ಫಂಕ್ಷನಿಗೆ ಕರಿತಾರೆ. ಆದ್ರೆ ಅಪ್ಪನ ಹತ್ರ ಕೇಳಿದ ಶಾಶ್ವತ ಫಂಕ್ಷನ್ಗಳು ಅಂತ ನಾನು ಹೇಳ್ತಾರೆ. ಅದು ಬೇರೆ ಇನ್ನೊಬ್ರು ಬರ್ತಾರೆ ಬರೀ ಭಜನಿಗೆ ಅಂತಾರೆ, ಅಲ್ಲಿಗೆ ಹೋಗ್ಬೇಕು. ಇನ್ನೊಬ್ರು ಬರ್ತಾರೆ, ಆದ್ರೆ ಅಪ್ಪನ ಹತ್ರ ಕೇಳೋ ಮಾತ್ರ ನಮ್ಮ ಸತ್ಸಂಗ ಸಂಬಂಧಪಟ್ಟವಷ್ಟೇ. ಅದಕ್ಕೆ ಅಪ್ಪನ ಆಶೀರ್ವಾದ ಒಂದು ಬೇಕಂತ ನಮ್ಮ ಸಂಚಾರಿ ಸದ್ಭಕ್ತರಲ್ಲಿ ಎಲ್ಲರಲ್ಲಿ ವಿನಂತಿ ಮಾಡ್ಕೊಂಡು ಅವ್ರಿಗೆಲ್ಲ ಆಯ್ತು ಅಂತ ಅವರೆಲ್ಲ ಒಪ್ಕೊಂಡಾರೆ. ಅಂತ ಒಂದು ಸರಳ ಜೀವಿಗಳು ನಮ್ಮ ಸಂಚಾರರು. ಅವ್ರು ಎಷ್ಟು ಮುಗ್ಧ ಮನಸ್ಸು ಅಂದ್ರೆ ಬಂದು ಕುಂತನ ಒಂದು ಸ್ವಲ್ಪ ಏನಾದ್ರು ಒಂದು ಮಾತು ಅಕಸ್ಮಾತ್ ನಾನು ಏನಾದ್ರು ಒಂದು ತಪ್ಪು ಹೊರಟು ಬೈದ್ರೂ ಸತ್ಯವಾಗ್ಲೂ ಇದೇ ಬಡಲ್ಲ. ಅಷ್ಟು ಒಂದು ಶ್ರದ್ಧಾ ಭಯ. ಅಲ್ಲಿದ್ರು ಅಪ್ಪ ಐತಿ, ಫೋನಲ್ಲಿ ನೋಡ್ಕೊಂಡ್ರೆ ಅಪ್ಪ ಐತಲ್ಲ, ಅಪ್ಪ ಐತಂತಲೇ ಅವ್ರು ಸತ್ಸಂಗ ಮಾಡ್ತಾರೆ. ಅಪ್ಪಿಲ್ಲ ಅಂತ ಯಾವತ್ತೂ ನಾವು ಸತ್ಸಂಗ ಎಲ್ಲಿ ಮಾಡ್ತಿಲ್ಲ. ಅಪ್ಪ ಹೇಳ ಸೂಕ್ಷ್ಮದಲ್ಲಿ ಸೂಕ್ಷ್ಮ ನಾನು ನೋಡ್ತಾ ಇದೀನಿ ನಾನು. ಹಿಂಗೆ ಕಂಡ ಬ್ರಹ್ಮಾಂಡ ಒಡೆಯರವರು, ಅವ್ರಿಗೆ ಸರಿಸಾಟಿ ಯಾರು ಇಲ್ಲ. ಎಲ್ಲೋ ಎರಡು ತೊದಲುಡಿಯಿಂದ ಹೇಳ್ಕೊಟ್ಟಂತ ಒಂದು ಅನುಭವಗಳನ್ನ ಅಪ್ಪ ಹೇಳಿಸಿದೆ, ಅದು ಅವರಿಗೆ ಅರ್ಪಿತ. ಸೇವೆಯನ್ನು ಮಾಡಿದ್ರಿಂದಲೇ ಬಸವಣ್ಣನಿಗೆ ಶಿವನ್ ಮುಂದೆನೆ ಸ್ಥಾನ ಸಿಕ್ಕಂಗೆ, ಸೇವೆ ಮಾಡಿದ್ರಿಂದಲೇ
ಗರುಡಗಂಬಕ್ಕೆ ಆ, ವಿಷ್ಣುವಿನ ಮುಂದೆ ಸ್ಥಾನ ಸಿಕ್ಕಂಗೆ ಗುರು ಸೇವೆಯನ್ನು ಮಾಡಿದ್ರಿಂದಲೇ ಇವತ್ತು ಸಂಚಾರಿ ದತ್ತ ಸತ್ಸಂಗದವರು ಗುರುವಿನ ಮುಂದೆ ಗುರುವಿನ ಹೃದಯದಲ್ಲೇ ಒಂದು ಸ್ಥಾನವನ್ನು ಸಂಪಾದನೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಅವರೆಲ್ಲರಿಗೂ ಶರಣಾರ್ಥಿಗಳನ್ನ ಸಲ್ಲಿಸ್ತಾ ಮತ್ತು ಶ್ರೀ ಗುರು ಅಪ್ಪಾಜಿಯವರ ದಿವ್ಯ ಚರಣಗಳಿಗೂ ನಮೋ ನಮಃ ಎಂದು ನಮಸ್ಕಾರಗಳನ್ನ ಅರ್ಪಿಸುತ್ತಾ ಈ ಸಂಚಿಕೆಯನ್ನ ಇಲ್ಲಿಗೆ ಸಂಪನ್ನಗೊಳಿಸೋಣ. ಜೈ ಗುರುದೇವ ದತ್ತ. ಭವರೋಗ್ಯ ವೈದ್ಯ ಪರಮಹಂಸ ಸದ್ಗುರು ಶ್ರೀ ಸತ್ತುಪಾಸಿ ನಿನ್ನ ಪಾದಗಳಿಗೆ ಗೋವಿಂದ ಗೋವಿಂದ. ಸದ್ಗುರುನಾಥ ನಮೋ ನಮಃ. ಶ್ರೀ ಸತ್ತುಪಾಸಿಯೇ ನಮಃ. ಶ್ರೀ ಸತ್ತುಪಾಸಿಯೇ ನಮಃ.